ವಿಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಕಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಮೋನುದಾನಂದಮವಾಪಲೋಕಸ್ತತ್ವಪ್ರದೀಪಾಕೃತಿಗೋ ಗಣೇನ ಯದಾಸ್ಯ ಶೀತಂ ಶುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ತದ್ದುಷ್ಪ್ರೇಕ್ಷಾನುಸಾರಾತ್ ಕತಿಪಯಕುನರೈರಾದೃತೋನ್ಯೈರ್ವಿಸೃಷ್ಟೋ ಬ್ರಹ್ಮಾಹಂ ನಿರ್ಗುಣೋಹಂ ವಿಥತಮಿತಮಿತಿ ಹ್ಯೇಷ ಪಾಷಂಡವಾದಃ ತದ್ಯುಕ್ತ್ಯಾಭಾಸಜಾಲಪ್ರಸರವಿಷತರುದ್ದಾಹದಕ್ಷಪ್ರಪಾಣಜ್ವಾಲಾಮಾಲ ಧರಾಗ್ನಿಃ ಪವನ ವಿಜಯತೆ ದೇವತಾರಸ್ತೃತೀಯಃ. ಸ್ವಸ್ತಿಯಸ್ತು. ಭೀಮಸೇನನ ಕೈಯಿಂದ ಹತರಾದ ಎಲ್ಲ ದುಷ್ಟರು ದೈತ್ಯರು ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಅದರಲ್ಲಿ ಮುಖಂಡ ಮಣಿಮಾನ್ ಎಂಬುವಂಥವನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಹೇಳ್ತಾ ವಾಗ್ಮೀ ಬಭೂಷುಃ ಪರಿತೋಷಿತೇಷಃ ಸಸಂಖರಾಖ್ಯೋಂಘ್ರಿತಲೇಷು ಜಗ್ನೇ. ರುದ್ರದೇವರ ಹತ್ರ ತಪಸ್ಸು ಮಾಡಿದ್ನಂತ, ಪ್ರಾರ್ಥನೆ ಮಾಡಿದ್ನಂತ. ರುದ್ರದೇವರು ವರ ಕೊಟ್ಟರು. ಏನು ವರ ಕೊಟ್ಟರು, ಏನು ಕೇಳ್ಕೊಂಡ್ರು ಅವರು ಅಂದರೆ ವಾಗ್ಮೀ ಬುಭೂಷುಃ, ನಾನು ಪ್ರಚಂಡ ವಾಗ್ಮಿ ಆಗಬೇಕು. ಕೇಳ್ಕೊಂಡದ್ದು ಮಣಿಮಂತ, ನಾನು ಏನು ಮಾತಾಡ್ತೀನಿ ಜನ ಅದರಲ್ಲಿ ಮರಳಾಗ್ಬಿಡ್ಬೇಕು. ಸುಳ್ಳೇ ಹೇಳಲಿ, ಮೋಸವನ್ನೇ ಮಾಡಲಿ, ಅಬದ್ಧವನ್ನೇ ಹೇಳಲಿ, ಏನು ಹೇಳಿದರೂ ಕೂಡ ಜನ ನನ್ನ ಮಾತಿನಲ್ಲಿ ಸಿಕ್ಕಾಕ್ಕೊಳ್ಬೇಕು, ಅಂತಹ ವರವನ್ನು ನೀಡ್ರಿ ಅಂತ ರುದ್ರದೇವ ಹತ್ರ ವರ ಕೇಳ್ಕೊಂಡ್ರಂತ. ಗೊತ್ತಿಲ್ಲ ನಮಗೆ ಯಾಕೆ ಇವತ್ತಿಗೂ ಕೂಡ ಆ ದರ್ಶನವನ್ನು ಜನ ಅಧ್ಯಯನ ಮಾಡ್ತಾರೆ, ಅದರಲ್ಲಿ ಸಿಕ್ಕಾಕ್ಕೊಳ್ತಾರೆ ಅಂದರೆ ರುದ್ರದೇವರು ಅವರಿಗೆ ನೀಡಿರುವಂತಹ ವರ. ವಾಗ್ಮೀ ಬಭೂಷುಃ ಪರಿತೋಷಿತೇಷಃ ಸಸಂಖರಾಖ್ಯೋಂಘ್ರಿತಲೇಷು ಜಗ್ನೇ. ಆ ಮಣಿವಂತನೇ ಕೆಳಗಡೆಗೆ ಹುಟ್ಟಿ ಬಂದು ಅಸತ್ಶಾಸ್ತ್ರಗಳ ರಚನೆಯನ್ನು ಮಾಡ್ತಾರೆ. ಅದನ್ನು ಪಂಡಿತಾಚಾರ್ಯರು ನಿನ್ನೆ ನಿರೂಪಣೆ ಮಾಡಿದ್ದಾರೆ. ನಿನ್ನೆ ದಿವಸ ಅದನ್ನು ಕೇಳಿದ್ದೇವೆ. ಬ್ರಹ್ಮಾಹಂ ನಿರ್ಗುಣೋಹಂ ವಿಥತಂ ಇದಂ ಇತಿ ಕೇಶ ಪಾಷಂಡವಾದಃ. ನಾನೇ ಬ್ರಹ್ಮನಾಗಿದ್ದೇನೆ, ಬ್ರಹ್ಮನಿಗೆ ಗುಣಗಳಿಲ್ಲ. ಬಹಳ ವಿಚಿತ್ರವಾದ ಹೇಳಿಕೆಗಳು. ಒಂದು ಕಡೆಗೆ ಅವರ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ, ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ. ಅರ್ಧ ಶ್ಲೋಕದಲ್ಲಿ
ಸಮಗ್ರವಾದ ಸಿದ್ಧಾಂತವನ್ನು ನಿರೂಪಣೆ ಮಾಡ್ತೀನಿ ಅಂತಾರೆ. ಏನು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇದಿಷ್ಟೇ ಇಡಿಯಾದ ಶಾಸ್ತ್ರದ ಸಾರ. ಏನು ಅಂತ ಕೇಳಿದ್ರೆ ಒಂದೇ ಸಾಲಿನಲ್ಲಿ ಒಂದೇ ಶ್ಲೋಕದಲ್ಲಿ ಹೇಳಿಬಿಟ್ರು. ಶ್ಲೋಕಾರ್ಧೇನ ಪ್ರವಕ್ಷಾಮಿ, ಅರ್ಧ ಶ್ಲೋಕ ಸಾಕು. ಯಾತಕ್ಕಾಗಿ ಅಂತ ಕೇಳಿದ್ರೆ ಗ್ರಂಥಕೋಟಿಭಿ ಯದುಕ್ತಂ, ಗ್ರಂಥಕೋಟಿಗಳಲ್ಲಿ ಏನನ್ನ ಹೇಳಲಾಗಿದೆಯಲ್ಲ ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಅರ್ಧ ಸಾಲು ಸಾಕು ನನಗೆ ಅಂತ ಹೇಳಿದರು. ಏನು ಹೇಳ್ತೀರಿ ಅರ್ಧ ಸಾಲಿನಲ್ಲಿ ಅಂತ ಕೇಳಿದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವ ಬ್ರಹ್ಮೈವ ನ ಅಪರಃ. ಇದವರ ಸಿದ್ಧಾಂತ. ಎಷ್ಟು ಸರಳವಾಗಿ ಹೇಳಿಕೊಳ್ತಾರೆ ನೋಡ್ಕೊಳ್ರಿ. ಬ್ರಹ್ಮ ಒಬ್ಬನೇ ಸತ್ಯನಾಗಿದ್ದಾನೆ, ಜಗತ್ತು ಸುಳ್ಳಾಗಿದೆ. ಅಲ್ಲಪ್ಪ ನಾವಿದ್ದೀವಲ್ಲ ಅಂದರೆ ನೀವೆಲ್ಲರೂ ಬ್ರಹ್ಮಣೇ ಆಗಿದ್ದೀರಿ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿಬಿಟ್ರು. ಇದನ್ನೇ ಪಂಡಿತಾಚಾರ್ಯರಂತಾರೆ ತದ್ದುಷ್ಪ್ರೇಕ್ಷಾನುಸಾರಾತ್. ಇದು ಕೆಟ್ಟ ಶಾಸ್ತ್ರ. ಇದನ್ನ ಜಗತ್ತಿನಲ್ಲಿ ಪ್ರಚಾರ ಮಾಡಿದರಂತೆ. ಎಷ್ಟು ಚಂದಾಗಿ ಪ್ರಚಾರ ಮಾಡಿದ್ದಾರೆ ಅಂದರೆ ಅದು ವಿಷವೃಕ್ಷದಂತೆ ಹರಡಿಕೊಂಡಿತಂತೆ. ವಿಷವೃಕ್ಷ ಬಹಳ ವಿಸ್ತಾರವಾಗಿ ಬೆಳೀತದೆ. ಉಳಿದ ವೃಕ್ಷಗಳೆಲ್ಲ ಬೆಳೀಲಿಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಜಾಗಗಳು, ಅವಕ್ಕೆ ಬಹಳ ವಿಸ್ತಾರವಾಗಿ ಬೆಳೀಲಿಕ್ಕೆ ಆಗೋದಿಲ್ಲ. ವಿಷವೃಕ್ಷಗಳಿಗೆ ಮಾತ್ರ ವಿಷದ ಬಳ್ಳಿಗಳಿರಬಹುದು, ವೃಕ್ಷಗಳಿರಬಹುದು, ಎಲ್ಲ ಕಡೆಗೆ ಹರಡಿಕೊಂಡು ಕೂತ್ಕೊಂಡಿದೆ ಇವರ ಶಾಸ್ತ್ರ. ಅದನ್ನ ಕತ್ತರಿಸೋದಲ್ಲ, ಅದನ್ನ ಬುಡ ಸಮೇತ ಸುಟ್ಟೇ ಹಾಕಬೇಕಾಗಿದೆ. ಕತ್ತರಿಸಿದ್ರೆ ಆಯಾ ಟೊಂಗೆಗಳು ಮಾತ್ರ ಹೋಗ್ತದೆ. ಬೇರೆ ಕಿತ್ತಬೇಕು, ಬೇರೆಗೆ ಸುಟ್ಟು ಹಾಕಬೇಕು ಅಂದ್ರೆ ಮಾತ್ರ ಇನ್ನು ಮುಂದೆ ದುಷ್ಟತನ ಉಳಿಯೋದಿಲ್ಲ ಅಂತ ಹೇಳಿ ಆಚಾರ್ಯರ ಅವತಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಜ್ವಾಲಾ ಮಾಲಾಧರಾಗ್ನಿ ಪವನ ವಿಜಯತೆ ತೇ ಅವತಾರ ತೃತೀಯ, ನಿನ್ನ ಅವತಾರ ಮೂರನೇ ಅವತಾರ ಆಯಿತು ಅಂತ ಹೇಳಿದ್ದಾರೆ. ಅದಕ್ಕೆ ಪಾಖಂಡಿಗಳು ಅಂತ ಅಲ್ಲಿ ಹೇಳ್ತಾ ಒಂದು ಮಾತಂತಾರೆ, ಅದು ಪಾಖಂಡ ಶಾಸ್ತ್ರ ಅಂತ. ಯಾತಕ್ಕಾಗಿ ಅಂದರೆ ಪಾಲನಚ್ಚ ತ್ರಯೀ ಧರ್ಮಾ ಪಾಶಬ್ದೇನ ನಿಗದ್ಯತೆ ಷಂಡಯಂತಿ ತು ತಂ ಯಸ್ಮಾತ್ ಪಾಷಂಡಾ ತೇನ ಕೀರ್ತಿತಾ. ಪಾಪ ಅಂದರೆ ಧರ್ಮಗಳು, ಅವುಗಳನ್ನು ಷಂಡಯತಿ ಇಲ್ಲದೇ ಇದ್ದಂತೆ ನೋಡಿಕೊಳ್ತಾರೆ. ಆದ್ದರಿಂದ ಅವರಿಗೆ ಪಾಷಂಡಿಗಳು ಅಂತ ಕರೀತಾರೆ. ಅದನ್ನು ಸ್ವಲ್ಪ ಇತ್ತೀಚೆಗೆಲ್ಲ ಬಳಕೆ ಮಾಡಿ ಪಾಖಂಡಿಗಳು ಅಂತೂ ಕರೆಯೋ ಸಂಪ್ರದಾಯ ಅದ. ಅಂತೂ ಧರ್ಮ ಕಂಟಕರೇನಿದ್ದಾರೆ ಅವರನ್ನು ಪಾಖಂಡಿಗಳು ಅಂತ, ಬೇಕಾದರೆ ಪಾಷಂಡಿಗಳು ಅಂತ ಕರೀಬಹುದು. ಭಾಗವತದಲ್ಲಿ ಉಲ್ಲೇಖ ಇದೆ. ಭೃಗು ಋಷಿಗಳು ಶಾಪ ಕೊಟ್ಟರು ಅಂತ ಹೇಳ್ತಾರೆ. ಯಾರು ರುದ್ರದೇವರ ಅನುಯಾಯಿಗಳು ಇದ್ದೀರಿ ನೀವೆಲ್ಲರೂ ಕೂಡ ಪಾಖಂಡಿಗಳಾಗಲಿ ಅಂತ ಶಾಪವನ್ನು ಕೊಟ್ಟಿದ್ದಾರಂತೆ ಅವತ್ತೇ. ಇದು ಇವತ್ತಿನ ಕಥೆಯಲ್ಲ, ನಿನ್ನೆ ಕಥೆಯಲ್ಲ. ಪಾಖಂಡಿನಸ್ತೆ ಭವತು ಸತ್ಶಾಸ್ತ್ರ ಪರಿಪಂಥಿನಃ, ನೀವು ಪಾಖಂಡಿಗಳಾಗಿ ಬಿಡ್ರಿ, ಸತ್ಶಾಸ್ತ್ರಗಳಿಗೆ ವಿರೋಧಿಗಳಾಗರಿ ಅಂತ ತಿಳಿದುಕೊಂಡು ಶಾಪವನ್ನು ಕೊಟ್ಟಿದ್ದಾರೆ. ಹೀಗೆಲ್ಲ ಅನೇಕ ಮಾತುಗಳಿದ್ದರಿಂದ ಅವರ ಶಾಸ್ತ್ರಗಳು ಗ್ರಹಣ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತ ಪಂಡಿತಾಚಾರ್ಯ ನಿರೂಪಣೆ ಮಾಡ್ತಾರೆ. ಆಚಾರ ಅವತಾರ ಆಯಿತು. ಆಚಾರ್ಯರದು ಅನೇಕ ಕಡೆಗೆ ಪ್ರವಚನಗಳಾಯಿತಂತೆ. ಆ ಪ್ರವಚನದ ವೈಭವ ಮುಂದೆ ಹೇಳ್ತೀನಿ. ಇವತ್ತು ಆಚಾರ ಗ್ರಂಥಗಳ ಬಗ್ಗೆ, ಪ್ರವಚನಗಳ ಬಗ್ಗೆ ಪ್ರಸಂಗ ಬರ್ತದೆ, ಅಲ್ಲಿ ಹೇಳ್ತೀನಿ. ಬಹಳ ತೀವ್ರವಾದ ಪ್ರವಚನಗಳನ್ನು ಮಾಡಿದರು ಆಚಾರ್ಯ. ಎಷ್ಟು ಅವರ ಖಂಡನೆಗಳು ಇರ್ತಿದ್ವು ಅಂದರೆ ಅದಕ್ಕೆ ಉತ್ತರವನ್ನೇ ಹೇಳಲಿಕ್ಕಾಗಲಿಲ್ಲ. ಏನು ಮಾಡಿದ್ರೆ ಗೊತ್ತಾ, ಅವರು ಆಚಾರ್ಯರನ್ನು ಸೋಲಿಸ್ಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಅವರ ಗ್ರಂಥಗಳನ್ನು ಕದ್ದು ಬಿಟ್ರಂತೆ. ಏನು ಮಾಡ್ಲಿಕ್ಕೆ ಬರ್ತಾ ಹೇಳಿ ನೋಡಂತೆ. ನಿಮ್ಮ ಜೊತೆಗೆ ಹೊಡೆದಾಡ್ಲಿಕ್ಕೆ ಆಗೋದಿಲ್ಲ, ಬಡದಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ನಿಮ್ದೇನೋ ಕದ್ದು ಬಿಟ್ರೆ, ನಿಮಗೆಲ್ಲ ಅನಾನುಕೂಲ ಮಾಡಿಬಿಟ್ರೆ ಮುಗಿದು ಹೋಯಿತು ಅಂತ ಹೇಳಿ ಆಚಾರ್ಯರ ಗ್ರಂಥ ಸಂಗ್ರಹವನ್ನೇ ಕಳತನ ಮಾಡಿದ್ದಾರೆ. ಇದನ್ನೆಲ್ಲ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಗ್ರಂಥಾಕರ್ಷೈರುದ್ಧತೈರಸ್ಮದೀಯೈಹಿ, ತಗೊಂಡ್ಬಿಡ್ರಿ, ಗ್ರಂಥಗಳನ್ನು ಕಸಕೊಂಡ್ಬಿಡ್ರಿ. ಆ ಗ್ರಂಥಗಳನ್ನು ಕದ್ರೆ ಎಳೆದ್ರೆ ಏನಾಗತ್ತೆ, ಪುಸ್ತಕ ಇಲ್ಲ ಅವ್ರ ಕಡೆಗೆ, ಪಾಠ ಹೇಳಲಿಕ್ಕೆ ಬರೋದಿಲ್ಲ, ಪ್ರವಚನ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡ್ಕೊಳ್ರಿ ಎಷ್ಟು ವಿಚಿತ್ರ. ಪುಸ್ತಕ ಇಲ್ಲ, ಪಾಠ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಆಚಾರ್ಯರಿಗೆ ಈ ಸಮಸ್ಯೆ ಇಲ್ಲ ಎಂದು. ಮಧ್ವಾಚಾರ್ಯರಿಗೆ ಪುಸ್ತಕ ಇಟ್ಕೊಂಡು ಪಾಠ ಹೇಳೋ ಪ್ರಸಂಗನೇ ಇಲ್ಲ. ಯಾಕೆ ಅಂದರೆ ಅವ್ರು ಪುಸ್ತಕ ನೋಡಿ ಹೇಳ್ತಾರೆ ಅಂದರೆ ಮಧ್ವಾಚಾರ ಅಲ್ಲ. ಇಷ್ಟೇ ವ್ಯವಸ್ಥೆ ನಮ್ಮಲ್ಲಿ. ಪುಸ್ತಕ ನೋಡ್ಕೊಂಡು ಹೇಳೋ ಆಚಾರ್ಯಗಳಂದ್ರೆ ನಮ್ಮಂಥ ಕಪಿಲಾಚಾರು, ಗೋಳಾಚಾರು, ರಾಮಾಚಾರ, ಕೃಷ್ಣಾಚಾರ್ಯ ಇಂಥ ಆಚಾರ. ಪುಸ್ತಕ ನೋಡದೆ ಹೇಳೋ ಆಚಾರ ಅಂದರೆ ಅದು ಶ್ರೀಮದಾಚಾರ್ಯ ಅಲ್ರಿ. ಸರ್ವಜ್ಞರಾದ ಆಚಾರ್ಯರಿಗೆ
ಅವ್ರಿಗೆ ಪುಸ್ತಕ ನೋಡಿ ಹೇಳಬೇಕು ಅಂತ ನಾವು ಒಪ್ಪಿಕೊಳ್ತೀವಿ ಅಂದ್ರೇನೆ ಅವರನ್ನ ನಾವೇ ಅಲ್ಪಜ್ಞರನ್ನಾಗಿ ಮಾಡಿ ಕೂಡಿಸ್ತೀವಿ. ಸರ್ವಾತ್ಮನ ಆಚಾರ್ಯರಿಗೆ ಗ್ರಂಥಗಳ ಅಪೇಕ್ಷೆ ಇಲ್ಲ, ಯಾವ ಗ್ರಂಥಗಳ ಅಪೇಕ್ಷೆಯೂ ಇಲ್ಲ. ಆದ್ರೆ ಅವ್ರು ಹಾಗೆ ತಿಳ್ಕೊಂಡಿದ್ರು, ಗ್ರಂಥಗಳನ್ನ ಕದ್ದು ಬಿಟ್ರೆ ಅವರಿಗೆ ಪಾಠ ಹೇಳಲಿಕ್ಕಾಗೋದಿಲ್ಲ, ಪ್ರವಚನ ಮಾಡ್ಲಿಕ್ಕಾಗೋದಿಲ್ಲ, ಗ್ರಂಥ ಲೇಖನ ಮಾಡ್ಲಿಕ್ಕಾಗೋದಿಲ್ಲ. ಯಾರೋ ತಿಳ್ಕೊಂಡಿದ್ರಂತ, ಪಂಚಾಂಗ ಕದ್ದು ಬಿಟ್ರೆ ಗ್ರಹಣ ಬರೋದೇ ಇಲ್ಲ ನೋಡ್ರಿ ಅಂತ ಹೇಳಿದ್ರಂತೆ. ಸಂಬಂಧವೇ ಸೂತ್ರವೇ ಪಂಚಾಂಗ ನೀ ಕದ್ರೆ ಗ್ರಹಣ ಆಗೋದು ಹಾಗೆ ಆಗ್ತದೆ. ನೀ ಪುಸ್ತಕ ತಗೊಂಡು ಹೋದ್ರೆ ಗ್ರಂಥ ಬರ್ಲಿಕ್ಕೆ ಬರೋದಿಲ್ವಾ? ಸರ್ವಜ್ಞರು ಮೇಧಾವಿಗಳಿಲ್ವಾ ಜಗತ್ತಿನಲ್ಲಿ? ಬೇಕಾದಂಥ ಮೇಧಾವಿಗಳಿದ್ದಾರೆ. ಅದನ್ನೆಲ್ಲ ಆ ಗ್ರಂಥಗಳನ್ನ ಕದ್ದು ಆಮೇಲೆ ಜಯಸಿಂಹರಾಜ ಮಧ್ಯದಲ್ಲಿ ಪ್ರವೇಶ ಮಾಡ್ತಾನೆ, ಗ್ರಂಥಗಳನ್ನು ಮತ್ತೆ ಕೊಡಿಸ್ತಾನೆ. ಪಂಡಿತಾಚಾರ್ಯರ ತಮ್ಮಂದ್ರು ಶಂಕರ ಪಂಡಿತಾಚಾರ್ಯರು ಅಂತ ಒಬ್ಬರು, ಅವರ ಕೈಯಲ್ಲಿ ಅವ್ರ ಲೈಬ್ರರಿ ಅವರ ಕೈಯಲ್ಲಿ ಇತ್ತು, ಅವರು ತೆಗೆದುಕೊಳ್ತಾರೆ. ಮುಂದೆ ಎಲ್ಲ ಸುಸೂತ್ರ ಆಗತ್ತೆ ಅಂತ ಹೇಳ್ತಾರೆ. ಆಗ ಏನಾಯಿತು ಇವರ ಸ್ಥಿತಿ ಅಂತ ಹೇಳಿದ್ರು, ಆಚಾರ್ಯರ ಪಾಠ ಪ್ರವಚನ ನಡೀತಾ ಇರುವಾಗ ಆಕ್ರೋಶಂತೋ ನಿರಾಶಾ ಭಯಭರ ವಿವಶ ಶ್ವಾಶಯ ಛಿನ್ನದರ್ಪ ವಾಶಂತೋ ದೇಶನಾಶ ಸ್ಫಿತಬತ ಕುದಿಯಾಂ ನಾಶ ಮಾಷಾದಶಾಶು ಧಾವಂತೋ ಶ್ಲೀಲಶೀಲ ವಿಥತ ಶಪಥ ಶಾಪಾ ಶಿವ ಶಾಂತಶೌರ್ಯಾಸ್ತ್ವದ್ವ್ಯಾಖ್ಯಾ ಸಿಂಹನಾದೆ ಸಪದಿ ದದೃಶಿರೇ ಮಾಯ ಗೋಮಾಯವಸ್ತೆ. ಆಚಾರ್ಯರ ವ್ಯಾಖ್ಯಾನದ ವೈಭವವನ್ನು ಹೇಳ್ತಾ ಇದ್ದಾರೆ. ತ್ವದ್ವ್ಯಾಖ್ಯಾ ಸಿಂಹನಾದೆ. ಆಚಾರ್ಯರ ವ್ಯಾಖ್ಯಾನ ಹೆಂಗಿತ್ತು ಅಂದ್ರೆ ಸಿಂಹನಾದದಂತೆ ಇತ್ತು. ಸುಮ್ಮನೆ ದೃಷ್ಟಾಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾರ ಪ್ರವಚನವೂ ಎಲ್ಲಾರ ಪಾಠವೇ ಪ್ರವಚನವೇ ಆಗಿ ಕೂತ್ರ ಆಚಾರ್ಯರಿಗೂ ನಮಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆಚಾರ್ಯರ ಪಾಠ ಪ್ರವಚನಗಳು ಹೇಗಿದ್ವು ಅಂತ ಕೇಳಿದ್ರೆ ಅದು ಸಿಂಹನಾದ ಅಂತ ದೃಷ್ಟಾಂತವನ್ನು ಕೊಡುತ್ತಾರೆ. ಯಾತಕ್ಕಾಗಿ ಅಂದ್ರೆ ಸಿಂಹ ಬಂದಾಗ ನರಿಗಳೆಲ್ಲ ಓಡ್ತವಂತೆ. ಮಾಯಿ ಗೋಮಾಯವಹ ಅಂತ ಹೇಳ್ತಾರೆ. ಮಾಯಾವಾದವನ್ನ ಒಪ್ಪಿಕೊಂಡಿರುವಂತಹ ಜನ ಏನಿದ್ದಾರೆ ಅವರು ಗೋಮಾಯು ಅಂದ್ರೆ ನರಿಗಳಂತ. ಗೋ ಅಂದ್ರೆ ಆಕಳು, ಮತ್ತೆ ಅದಕ್ಕೆ ಸೇರಿಸಿ ಮಾಯಿ ಅಂದ್ರೆ ನರಿ ಅಂತ ಅರ್ಥ. ಗೋಮಾಯವಸ್ಥೆ. ನರಿಗಳೆಲ್ಲ ಪಲಾಯನವನ್ನು ಮಾಡ್ತಾ ಇದ್ದಾವಂತೆ. ಅವು ಓಡ್ತಾ ಹೋಗುವಾಗ ಏನು ಹೇಳಿ ಹೋದ್ರು ಅಂತ ಕೇಳಿದ್ರೆ ಆಕ್ರೋಶಂತಹ ನಿರಾಶಾಹ. ಇಷ್ಟು ನಿರಾಶೆ ಆಗ್ಬಿಡ್ತೀರಿ ಅವ್ರಿಗೆ ಹೇಳ್ತೀನಿ. ಇಲ್ಲರ ನಾವು ಆ ಹರಿವಾಯುಗಳ ದ್ವೇಷವನ್ನ ಸಾಧಿಸ್ತೀವಿ ಅಂತ ಬಂದಿದ್ರು, ಇಲ್ಲೂ ಕೂಡ ಆಗಲಿಲ್ಲ ಅವರಿಗೆ. ಇಲ್ಲೂ ಕೂಡ ಆ ಕೆಲಸ ಆಗಲಿಲ್ಲ. ಪಾಪ ಎಷ್ಟೋ ಆಶಯ ಇಟ್ಕೊಂಡು ಬಂದಿರ್ತಾರೆ, ಇಲ್ಲಿ ಆಗ್ಲಿಲ್ಲ, ಬೇರೆ ಊರಿಗೆ ಹೋದ್ಮೇಲೆ ಏನಾರ ಮಾಡೋಣ ಅಂತ ತಿಳ್ಕೊಂಡೇಳಿ ಅಲ್ಲೂ ಅದೇ ಹಣೆ ಬರಹ ಆಗೋದ್ರೆ ಏನ್ ಬಂತು? ಬೇರೆ ಊರಿಗೆ ಹೋಗಿದ್ದು ಪ್ರಯೋಜನ ಆಗಲಿಲ್ಲ. ಹಾಗಾದ್ರೆ ಇವ್ರಿಗೇನಾಗಿತ್ತು ಅಂದ್ರೆ ಅಲ್ಲಿ ನಮಗೆ ಹರಿವಾಯುಗಳ ದ್ವೇಷವನ್ನ ಮಾಡ್ಲಿಕ್ಕಾಗ್ಲಿಲ್ವಲ್ಲ, ಇಲ್ಲಿಯಾದರೂ ಬಂದು ಹರಿವಾಯುಗಳ ದ್ವೇಷವನ್ನ ಮಾಡೋಣ ಅಂತ ಹೋದ್ರೆ ಅದೂ ಆಗಲಿಲ್ಲ. ಆಕ್ರೋಶಂತಹ ನಿರಾಶಾಹ ಸ್ವಾಶಯ ಛಿನ್ನದರ್ಪ. ಎಲ್ಲ ಸೊಕ್ಕಡಿಗೆ ಹೋಯ್ತಂತ. ಏನೇನು ಪ್ರಶ್ನೆ ಕೇಳ್ತಿದ್ರು ಆ ಮಾಯಾವಾದ ಸಿದ್ಧಾಂತದವರು, ಅದಕ್ಕೆಲ್ಲ ಆಚಾರ್ಯರು ಸೂಕ್ತವಾದ ಉತ್ತರವನ್ನು ಕೊಡಬೇಕು, ಪ್ರಮಾಣ ಪುರಸ್ಸರವಾಗಿ ಉತ್ತರವನ್ನು ಕೊಡಬೇಕು. 4ನೇ ಸರ್ಗದಲ್ಲಿ ಆಚಾರ್ಯರ ಒಂದು ವಾದದ ವೈಭವ ಹೇಳ್ತಾರೆ. 5ನೇ ಸರ್ಗದಲ್ಲಿ ಒಂದು ವಾದದ ವೈಭವ ಹೇಳ್ತಾರೆ. 6ನೇ ಸರ್ಗದಲ್ಲಿ 3 ವಾದಗಳ ವೈಭವ, ಪ್ರವಚನಗಳ ವೈಭವವನ್ನು ಹೇಳ್ತಾರೆ. ಅವನ್ನಷ್ಟೇ ಪ್ರತ್ಯೇಕ ತೆಗೆದು ನೋಡಿದ್ರೆ ನಮ್ಮ ಆಚಾರ್ಯ ಎಂಥ ಪ್ರೌಢಿಮೆ ಅವರಲ್ಲಿ ಅಂತ ಅರ್ಥ ಆಗತ್ತೆ. ಆಶ್ರಮ ಆಗಿತ್ತು. 5ನೇ ಸರ್ಗದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಅದೇನು ಇನ್ನೂ ಆಶ್ರಮ ಆಗಿ ಬಹಳ ದಿವಸ ಆಗಿಲ್ಲ. ಬಂದ್ರು ವಾದಿ ಸಿಂಹ ಬುದ್ಧಿಸಾಗರ ಎನ್ನುವಂಥವ್ರು ಬಂದಿದ್ದಾರೆ. ಬಂದ್ರೆ ಅವ್ರಿಗೇನ ಎಷ್ಟು ವಯಸ್ಸರಿ? ಇಲ್ಲ ಆಚಾರ್ಯ 11ನೇ ವರ್ಷಕ್ಕೆ ಆಶ್ರಮ ಆಗ್ಯದ. ಮುಂದೊಂದು 2-3 ವರ್ಷದಾಗ ಏನಾರ ಘಟನೆ ಆಗಿರ್ಬೇಕು. ಅವರು ಉಡುಪಿಗೆ ಬಂದಿದ್ದಾನೆ. ಇಡೀ ಎಲ್ಲಾ ಕಡೆಗೂ ಗೆದ್ದುಕೊಂಡು ಉಡುಪಿಗೆ ಬಂದು ನಿಂತ್ರೆ ಆ ಉಡುಪಿಯಲ್ಲಿ ಅಚ್ಯುತ ಪ್ರೇಕ್ಷರ ಶಿಷ್ಯರು ಮಹಾಪಂಡಿತರು ಅಂತ ಜಗತ್ ಪ್ರಸಿದ್ಧಿಯಾಗಿತ್ತಂತ. ಆಗ ಹುಡುಕೊಂಡು ಬಂದ್ರೆ ಆಚಾರ್ಯರು ಬೇರೆ ಕಡೆ ಇದ್ರು. ಇವರು ಅಲ್ಲಿ ಇದರಲ್ಲಿ ಅನಂತಾಸನ ದೇವಾಲಯದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯ ಇದ್ದಾಗ ಇವರು ಬೇರೆ ಕಡೆಗೆ ಇದ್ರು. ಆಚಾರ್ಯ ಹೇಳಿ ಕಳಿಸಿದ್ರು, ಇವರು ವಾಕ್ಯಾರ್ಥಕ್ಕೆ ಬಂದಿದ್ದೇವೆ, ನಿಮ್ಮ ಹತ್ರ ಯಾರು ವಾಕ್ಯಾರ್ಥ ಮಾಡ್ತೀರಿ, ನೀವು ಮಾಡ್ತೀರಾ ಅಂತ ಕೇಳಿದಾಗ ಅಚ್ಯುತ ಪ್ರೇಕ್ಷರಂದ್ರು, ನನಗಿಂತ ನಮ್ಮ ಶಿಷ್ಯನ ಜೊತೆಗೆ ಮಾಡ್ರಿ ಸಾಕು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಅವರೇನು ಡೇಟು ಟೈಮ್ ಕೊಟ್ಟು ಬಂದವರಲ್ಲ, ನೆನಪಿಟ್ಟುಕೊಳ್ರಿ. ಮೊದಲನೇದ್ದು ಬುದ್ಧಿಸಾಗರ ವಾದಿ ಸಿಂಹ ಎಂಬುವಂಥವರಿಬ್ಬರು ನಾವಿಂಥ ದಿವಸ ಬರ್ತೀವಿ ಹೀಗೆ ಬರ್ತೀವಿ ಅಂತೇನಿಲ್ಲ, ಸಂಚಾರತ್ವೇನ ಬಂದಿದ್ರು. ಅವರ ಊರಿಗೆ ಸಿಕ್ಕರು, ಉಡುಪಿಗೆ ಬಂದರು,
ಕೇಳಿದರು. ಅಚ್ಯುತ ಪ್ರೇಕ್ಷಾಚಾರ್ಯ ಅಂತಾರೆ, ತಡೀರಿ ನಮ್ಮ ಶಿಷ್ಯನ ಕರೆಸ್ತೀನಿ ಎಂದರು. ಹೇಳಿ ಕಳಿಸಿದ್ರು. ಅಲ್ಲಿಂದ ಅಚ್ಯುತ ಪ್ರೇಕ್ಷಾಚಾರ್ಯ ಕಡೆಗೆ ಆಚಾರ್ಯರು ಬಂದರು. ಗುರುಗಳು ಕರೆಸಿದ್ದಾರೆ ಅಂತ ಗುರುಗಳಿಗೆ ಒಂದು ನಮಸ್ಕಾರ ಹಾಕಿ ಎದ್ದು ನಿಂತ್ಕೊಂಡ್ರು. ಏನು ಗುರುಗಳೇ ಅಂತ ಕೇಳಿದರು. ಎಷ್ಟು ವಿನಯ ಆಚಾರ್ಯದು ಅಂದರೆ ಸನ್ಯಾಸ ಕೊಟ್ಟಿದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ಅಚ್ಯುತ ಪ್ರೇಕ್ಷಾಚಾರ್ಯಗೆ ನಮಸ್ಕಾರ ಹಾಕ್ತಾರೆ. ಇಲ್ಲದೇ ಇದ್ರೆ ಜಗತ್ತಿನಲ್ಲಿ ಯಾರಿಗೆ ಹಾಕೋದು? ಪರಮಾತ್ಮನಿಗೆ ಲಕ್ಷ್ಮೀದೇವಿಗೆ ಬಿಟ್ಟರೆ ಇನ್ನು ಹಾಕೋ ಪ್ರಸಂಗವೇ ಇಲ್ಲ. ಏನು ಅಂತ ಕೇಳಿದರು. ಇವರೇನೋ ವಾಕ್ಯಾರ್ಥಕ್ಕೆ ಬಂದಿದ್ದಾರಂತಪ್ಪ, ವಾಕ್ಯಾರ್ಥ ಮಾಡಬೇಕಂತೆ. ಅಂದರೆ ಏನನ್ಬೇಕು ಗೊತ್ತಾ? ಪ್ರಾರಂಭ ಆಗಲಿ ಅಂತಂದ್ಬಿಟ್ರು. ಏನು ಪ್ರಾರಂಭ ಆಗಲಿ? ವಾಕ್ಯಾರ್ಥ ಪ್ರಾರಂಭ ಆಗಲಿ ಅಂದರೆ ವಿಚಾರ ಮಾಡಿಕೊಳ್ಳ್ರಿ. ಆ ಎದುರಾಳಿ ಯಾವ ಗ್ರಂಥದಲ್ಲಿ ವಾಕ್ಯಾರ್ಥವನ್ನ ಮಾಡ್ತೀನಿ ಅಂತ ಹೇಳಿಲ್ಲ. ಇವರಿಗೆ ಟೈಮ್ ಕೇಳಲಿಲ್ಲ. ಹಂಗ ವಾಕ್ಯಾರ್ಥವ ಏನು ವಿಷಯ ಹೇಳ್ರಿ. ಸೆಮಿನಾರ್ಗಳು ಅಂತ ಇರ್ತಾವಲ್ಲ, ತಿಂಗಳುಗಟ್ಟಲೆ ತಯಾರು ಮಾಡ್ಕೊಂಡಿರ್ತಾರೆ. ಸೆಮಿನಾರ್ಗಳು ಅಂತ ಇರ್ತಾವ ನೋಡಿ ಯೂನಿವರ್ಸಿಟಿ ಒಳಗೆ, ತಿಂಗಳುಗಟ್ಟಲೆ ತಯಾರು ಮಾಡ್ಕೊಂಡಿರ್ತಾರೆ. ಎಲ್ಲೆಲ್ಲೆಲ್ಲೆಲ್ಲೋ ವಿಷಯ ಹುಡುಕಿ ಕಾಟ್ ಹೊಡೆದು ಸರಿ ಮಾಡಿಕೊಂಡು ಮತ್ತೊಂದು ಮಾಡಿ ಅಷ್ಟು ಮಾಡಿ ಅಲ್ಲಿ ಹೋಗಿ ತಪ್ಪು ಹೇಳಿ ಬಂದಿರ್ತಾರೆ. ಇವರು ತಿಂಗಳುಗಟ್ಟಲೆ ಇಲ್ಲ, ವರ್ಷಗಟ್ಟಲೆ ಇಲ್ಲ, ಕ್ಷಣ ಮಾತ್ರದಲ್ಲಿ ಅಂತಾರೆ. ಯಾವ ವಿಷಯ ಹೇಳ್ತೀರಿ ಹೇಳ್ರಿ ಅಂದರು. ಏನದು ಆ ಪಾಂಡಿತ್ಯ ಏನಿಲ್ಲ ಆದರೂ ಯಾವ ವಿಷಯ ಹೇಳ್ತೀರಿ ಹೇಳ್ರಿ ಅಂದರೆ ತರ್ಕದ ವಿಷಯದಲ್ಲೋ ವ್ಯಾಕರಣದ ವಿಷಯದಲ್ಲೋ ಕೇಳಿದರೆ ಆಚಾರ್ಯರು ಒಂದು ಪುಸ್ತಕ ಇಲ್ಲ, ಪೂರ್ವ ತಯಾರಿ ಇಲ್ಲ, ಚೀಟಿ ಇಲ್ಲ, ಏನಿಲ್ಲ. ಏನು ಪ್ರವಚನ, ಏನು ಆ ವಾಕ್ಯಾರ್ಥಗಳೆಲ್ಲಾದರೂ ಆಶ್ಚರ್ಯ ಆಗತ್ತೆ. ಅದು 5ನೇ ಸರ್ಗದಲ್ಲಿ ಕೇಳಬೇಕು. ಆಚಾರ್ಯರ ವಾದ ವೈಭವ ಅಂತಾರೆ ಅದಕ್ಕೆ. ಅದು ಏನ್ರಿ, ಎಲ್ಲರ ಆನಂದ ತೀರ್ಥರು ಅಂತ ಹೆಸರಿಟ್ಟು ಇನ್ನು ಮುಂದೆ ನೀವೇ ಉತ್ತರಾಧಿಕಾರಿಗಳು ಅಂತ ಮಾಡಿದ್ದಾರೆ. ಅಷ್ಟರೊಳಗೆ ಇದಾಯಿತು. ಆದರೆ ಅದ್ಭುತವಾಗಿ ವಾಕ್ಯಾರ್ಥವನ್ನು ಮಾಡ್ತಾರೆ. ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಇವರು ಖಂಡನೆ ಮಾಡ್ತಾ 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 ಹೋಗ್ತಾರೆ. ಏನದು ಆಶ್ಚರ್ಯ ಅಂದರೆ ಅವ್ರು ಕೇಳಿದ್ರಂತೆ, ನಿಮ್ಮ ಆಚಾರ್ಯರು ಕೇಳುವ ಕ್ರಮ, ನೀವೇನು ಪ್ರಶ್ನೆ ಕೇಳಿದ್ದೀರಲ್ಲ ಇದಕ್ಕೆ ಉತ್ತರ ಹ್ಯಾಕ್ ಕೊಡಲಿ ಅಂತ ಕೇಳಿದ್ರಂತ. ಏನು ಉತ್ತರ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಿರ್ತದೆ, ಹೆಂಗೆ ಕೊಡಲಿ ಅಂತ ಏನರ್ಥ ಅದಕ್ಕೆ ಅವ್ರು ಕೇಳಿದ್ರಂತೆ, ನೀವು ಕೇಳಿದ ಎಲ್ಲ ಪ್ರಶ್ನೆಗಳನ್ನ ಅನುವಾದ ಮಾಡಿ ಉತ್ತರ ಹೇಳ. ನೀವೇನು ಕೇಳಿದ್ದೀರಿ ಎಲ್ಲ 50 ಪ್ರಶ್ನೆ 20 ಪ್ರಶ್ನೆ ಎಲ್ಲ ಹೇಳಿ ಅನುವಾದವನ್ನ ಮಾಡಲ, ಅಥವಾ ಒಂದೊಂದೇ ಪ್ರಶ್ನೆ ಒಂದೊಂದೇ ಉತ್ತರವನ್ನ ಕೊಡ್ಲ, ಅಥವಾ ಉತ್ತರ ಮಾತ್ರ ಕೊಡ್ಲ ಅಂತ ಕೇಳಿದ್ರಂತೆ. ಯಾರು ಹಿಂಗೆ ಅನುವಾದ ಮಾಡ್ಲಿಕ್ಕೆ ಬರ್ತದೆ ಅಂತ ಕಲ್ಪನಾ ಇಲ್ಲ ಮೊದಲನೇ ಇದ್ದು. ಅವೆಲ್ಲ ಏನು ಉತ್ತರ ಹೇಳಿದ್ರೆ ಸಾಕು ಅಂತ ಇಷ್ಟಿರ್ತದೆ ಎಲ್ಲರಿಗೂ. ಅಂಥದ್ದು ಆಚಾರ್ಯರು ಎಲ್ಲ ಪ್ರಶ್ನೆಗಳನ್ನ ಹೇಳಿ ಉತ್ತರವನ್ನ ನೀಡಿ ಇವರೊಂದು ಉಲ್ಟಾ ಪ್ರಶ್ನೆ ಕೇಳಿದರು. ನಿಮ್ದಾಯ್ತಲ್ಲ, ನನ್ನ ಪ್ರಶ್ನೆ ಇದೆ ಹೇಳ್ರಿ ಅಂದ್ರೆ ಆಚಾರ್ಯ. ಏನು ಪ್ರಶ್ನೆ? ಅವರೇನೋ ಪ್ರಶ್ನೆ ಕೇಳಿದರು. ಏನು ಗೊತ್ತಾ? ಶ್ವಯೇವ ವಾದೋ ಸ್ಥಿತಿವಾದಿನೋ ಖಲೋ. ನಾಳೆ ಇರಲಿ ವಾಕ್ಯಾರ್ಥ, ಇವತ್ತು ಟೈಮ್ ಆಗ್ಯದ ಸಾಕು ಅಂದ್ರೆ ಎದ್ರಂತ. ನೋಡ್ಕೊಳ್ರಿ, ವಾಕ್ಯಾರ್ಥ ಮಾಡ್ಲಿಕ್ಕೆ ಬರದೇ ಇರೋರ ಕಥೆ ಇವೆಲ್ಲ. ನಾಳೆ ದಿವಸ ಇರಲಿ ಅಂತ ಹೇಳಿದ್ರು. ನಾಳೆ ದಿವಸ ಇರಲಿ ಅಂದ್ರೆ ಅದಕ್ಕೆ ಏನನ್ಬೇಕು ಗೊತ್ತಾ ಆಚಾರ್ಯರು? ಅದ್ಯೋತ್ತರಂ ಭಾತಿ ಯದೀಹ ಕುರ್ಮಹಿ. ನಿಮಗೆ ಉತ್ತರ ಬರ್ತಿತ್ತು ಅಂದ್ರೆ ಇವತ್ತೇ ಹೇಳ್ರಿ ಅಂದ್ರು. ಪಟ್ ಹೇಳಿದ್ರು, ನೀವು ಹೇಳ್ರಿ ಇವತ್ತು ಹೇಳ್ರಿ ಉತ್ತರ. ನಾಳೆ ರೀ, ಇವತ್ತೆಲ್ಲ ಭಾಳ ಶ್ರಮ ಆಗ್ಯದ. ಇವ್ರಿಗೆ ಪ್ರಶ್ನೆ ಕೇಳ್ಬೇಕಾದ್ರೆ ಶ್ರಮ ಆಗಿದ್ದಿಲ್ಲ, ಇವರು ಅವ್ರ ಪ್ರಶ್ನೆ ಕೇಳಿದ್ಮೇಲೆ ಶ್ರಮ ಆಗ್ಲಿಕ್ಕೆ ಶುರುವಾಯಿತು. ಸನಶ್ಚಕಾಯ ಅಪಿ ನಿಶಾಪಲಾಯನಾಥ. ರಾತ್ರಿ ಓಡೋಗ್ಬಿಟ್ರು. ಮಧ್ವವಿಜಯದಲ್ಲಿ ಈ ಪ್ರಸಂಗವನ್ನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಏನು ಅವರ ವಾದ ವೈಭವ, ಅದನ್ನೆಲ್ಲ ಕೇಳಲಿಕ್ಕೆ ಕೂತ್ರೇನೆ ಮೈ ರೋಮಾಂಚನ ಆಗ್ಬಿಡುತ್ತೆ. ಅದನ್ನೇ ಹೇಳಿದರು, ಆಕ್ರೋಶಂತಹ ನಿರಾಶಾಹ ಭಯ ಭರ ವಿವಶಸ್ವಾಶಯ ಛಿನ್ನ ದರ್ಪ ವಾಶಂತಹ ದೇಶನಾಶ. ಈ ಪೂರ್ಣ ಪ್ರಜ್ಞರಿಂದ ಆನಂದ ತೀರ್ಥರಿಂದ ಜಗತ್ತು ಹಾಳಾಗಿ ಹೋಯಿತು ಅಂತ ಪ್ರವಚನ ಹೇಳ್ಕೋತ ಹೋದರಂತ. ಅಂದ್ರೆ ನೋಡ್ರಿ ಏನಾಗ್ಯದಂದ್ರೆ ತಾವು ಜಗತ್ತು ಹಾಳು ಮಾಡ್ಯಾರ, ಹೇಳೋದು ಇವ್ರ ಮೇಲೆ ಜಗತ್ತು ಹಾಳಾಗಿ ಹೋಯಿತು ಅಂತ ಹೇಳಿದರು. ಕುದಿಯಾಂ ನಾಶಮಾಶಾದ ಶಾಶು ಧಾವಂತಹ ಅಶ್ಲೀಲ ಶೀಲಾಹ. ಕೆಟ್ಟ ಸ್ವಭಾವದವರಾಗಿದ್ದಾರೆ. ವಿಥತ ಶಪಥಶ ಪಾಶಿವಾಹ ಶಾಂತ ಶೌರ್ಯಾಹ. ಎಲ್ಲ ಅವರ ಪರಾಕ್ರಮ ಅಡುಗಿ ಹೋಯಿತಂತೆ. ನಮ್ಮಲ್ಲಿ ಹೇಳ್ತಿರ್ತಾರಲ್ಲ, ಉತ್ತರ ಕುಮಾರನ ಪೌರುಷ ಹೆಣ್ಮಕ್ಳ ಮುಂದೆ ಅಂತ ಹೇಳಿದಂತೆ ಇವ್ರ ಪೌರುಷ ಎಲ್ಲ ಅಡಗಿ ಹೋಗಿದೆ. ಯಾವಾಗ? ತ್ವದ್ವ್ಯಾಖ್ಯಾ ಸಿಂಹನಾದೇ. ನಿಮ್ಮ ವ್ಯಾಖ್ಯಾನವೆಂಬುವಂತಹ ಸಿಂಹನಾದದ ಮುಂದೆ ಯಾರದ್ದು ಏನು ನಡೀಲಿಲ್ಲ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಇದೇ ಶ್ಲೋಕವನ್ನ ಸುಮಧ್ವ ವಿಜಯದಲ್ಲಿ ಹೇಳುವಾಗ ಒಂದು ಮಾತಂತಾರೆ. ತತ್ರಾನಂತ ಸ್ವಾಂತ ವೇದಾಂತಿ ಸಿಂಹೇ ಮುಖ್ಯ ವ್ಯಾಖ್ಯಾನಿ ಸ್ವನೇ ಜೃಂಭಮಾಣೆ ಸದ್ಯೋ ಮಾದ್ಯದ್ವಾದಿದಂತೀಂದ್ರ ಭೀಮೇ ಭೇಜೆ ಕ್ಷೋಭೋ ಮಾಯಿಗೋ ಮಾಯೂಥೈಹಿ. ಆಚಾರ್ಯರ ಕೈಗೆ ಸಿಕ್ಕಾಕೊಂಡಿರುವಂತಹ ಈ ಮಾಯಾವಾದಿಗಳೆಂಬ ಆನೆಗಳ ಹಿಂಡಿಂಡಾಗಿ ಹೋಯ್ತಂತೆ, ಹಿಂಡಿ ಹೋಯ್ತಂತೆ, ಓಡಿ ಹೋಗ್ತಾ ಇದ್ದಾರಂತೆ. ಅದಕ್ಕೆ ಮಣಿಮಂಜರಿಯಲ್ಲಿ ಹೇಳುವಾಗಲೂ ಕೆಲವು ಮಾತನ್ನು ಹೇಳ್ತಾರೆ. ತಾರ್ಕಿಕ ದ್ವಿರದ ಪುಂಜ ಭಂಜನೆ
ಮಧ್ವಕೇಸರಿಣಿ ಹಸ್ತಜೃಂಭಿತೆ ಸಂಕಟೇನ ಚ ಭಯೇನ ಮಾಯಿಗೋ ಮಾಯವು ದಶ ದಿಶ ಪರದ್ರವನ್. 10 ದಿಕ್ಕುಗಳಿಗೆ ತಪ್ಪಿಸಿಕೊಂಡು ಓಡಿ ಹೋದರೆ ಸಾಕಪ್ಪ ಅಂತ ಓಡಿ ಹೋಗಿದ್ದಾರೆ ಅಂತ ಹೇಳಿಕೊಡ್ತಾರೆ. ಇದೆಲ್ಲ ಆಚಾರ್ಯರ ವಾದ ವೈಭವವನ್ನು ತಿಳಿಸ್ಲಿಕ್ಕೆ ಇರುವಂಥದ್ದು. ಇದಾಯಿತು. ಇದು ಅವರ ತೆಳಗೆ ಹುಟ್ಟಿದ್ರು. ಆಚಾರ್ಯರ ಬಗ್ಗೆ, ವಾಯುದೇವರ ಬಗ್ಗೆ ಅಪಚಾರವನ್ನು ಮಾಡ್ತಾರೆ, ಪರಮಾತ್ಮನ ಬಗ್ಗೆ ಅಪಚಾರವನ್ನು ಮಾಡ್ತಾರೆ, ಜಗತ್ತಿನ ತುಂಬೆಲ್ಲ ದುಷ್ಟಶಾಸ್ತ್ರವನ್ನು ಹಂದಿಸ್ತಾರೆ, ಭಗವಂತನ ಆಜ್ಞೆಗೆ ಅನುಗುಣವಾಗಿ ವಾಯುದೇವರ ಅವತಾರ ಮಾಡ್ತಾರೆ. ಇದೆಲ್ಲ ಮುಂದೆ ತಿಳಿಸವರಿದ್ದಾರೆ. ಅದರ ಭಾವವನ್ನು ತಲೆಯಲ್ಲಿ ಇಟ್ಟುಕೊಂಡೇ ಪಂಡಿತಾಚಾರ್ಯರು ಮುಂದಿನ ಮಾತನ್ನು ಹೇಳ್ತಾರೆ. ವಾಯುದೇವರ 3 ಅವತಾರಗಳ ವೈಭವವನ್ನು ತಿಳಿಸ್ತಾರೆ, 3ಕ್ಕೂ ಕೂಡಿಸಿ ಮುಂದಿನ ಶ್ಲೋಕದಲ್ಲಿ. 3 ಅವತಾರಗಳಲ್ಲಿಯೂ ವೈಭವ ಏನು ಆಚಾರ್ಯರದು, ವಾಯುದೇವರದ್ದು ವೈಭವ ಏನು? ಹನುಮನಾದ ಬ್ರಹ್ಮಚಾರಿಯಾಗಿದ್ದ, ಭೀಮನಾದ ಗೃಹಸ್ಥನಾದ, ಮಧ್ವಾಚಾರ್ಯರಾದರು ಸನ್ಯಾಸಿಗಳಾದರು. 3ರಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಿಜವಾಗಿಯೂ ಕೂಡ 3 ಅವತಾರಗಳಲ್ಲಿ ಇರುವಂತಹ ಅದ್ಭುತವಾದ ಗುಣಗಳ ವರ್ಣನೆಯನ್ನು ಮಾಡಬೇಕಲ್ಲ, ಅದಕ್ಕೆ ಮುಂದಿನ ಪದ್ಯವನ್ನು ಹೇಳ್ತಾರೆ. ತ್ರಿಷ್ವಪ್ಪೇವಾವತಾರೇಶ್ವರಭಿರಭಗೃಣಂ ಹಿಂಸಿತೋ ನಿರ್ವಿಕಾರಃ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭಃ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಸಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತವಶಗಂ ಕಿಂಕರ ಶಂಕರಾತ್ಯಾಹ. ಇದು ಇಡೀ ಮಧ್ವ ಸಾಹಿತ್ಯದಲ್ಲಿ ಏನೇ ಒಂದು ಅಪೂರ್ವವಾದ ಶ್ಲೋಕ. ಯಾಕೆ ಅಂದರೆ 3 ಅವತಾರಗಳಿಗೂ ಸಂಬಂಧಿಸುವಂತಹ ವಿಶೇಷಣಗಳನ್ನು ಹೇಳ್ತಾರೆ. ಒಂದೊಂದೇ ಅವತಾರಗಳಿಗೆ ಸಂಬಂಧಿಸಿರುವಂತಹ ವಿಶೇಷಣ ಅಲ್ಲ, 3 ಅವತಾರಗಳಿಗೆ ಸಂಬಂಧಿಸಿರುವಂತಹ ಮಾತುಗಳನ್ನು, ವಿಶೇಷಣಗಳನ್ನು ಹೇಳಿಕೊಡುವಂತಹದ್ದು ಪದ್ಯ ಇದರಲ್ಲಿದೆ. ಅದಕ್ಕೆ ಹೇಳಿದರು ತ್ರಿಷ್ವಪ್ಪೇವಾವತಾರೆ, ತ್ರಿಷು ಅಪಿ ಅವತಾರೆ, ನೀವು 3 ಅವತಾರಗಳಲ್ಲೂ ಕೂಡ ಅರಿಭಿಹಿ ಅಪಹರಣಂ ಹಿಂಸಿತಃ ನಿರ್ವಿಕಾರಃ, ನಿಮ್ಮನ್ನು ನಿಮ್ಮ ಶತ್ರುಗಳು ಹೆಂಗಾದರೂ ಮಾಡಿ ತುಳಿಬೇಕು, ಮಟ್ಟ ಹಾಕಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ನೀವು ಹೇಗೆ ಉಳಿದ್ರಿ? ನಿರ್ವಿಕಾರ, ಏನು ಬಾಧೆಗೆ ಒಳಗಾಗಲೇ ಇಲ್ಲ. ಆಶ್ಚರ್ಯ ಅಲ್ವಾ? 3 ಅವತಾರದಲ್ಲಿ ಪ್ರಯತ್ನ ಪಟ್ಟಿದ್ದಾರಂತೆ. ವಿಶೇಷವಾಗಿ ಭೀಮಾವತಾರದಲ್ಲಿ ಇದು ಕಾಣಿಸ್ತದೆ, ದುರ್ಯೋಧನ ಮಾಡಿದ್ದು. ಹನುಮದವತಾರದಲ್ಲಿ ಕಾಣಿಸೋದಿಲ್ಲ, ಮಧ್ವಾವತಾರದಲ್ಲಿ ಕಾಣಿಸೋದಿಲ್ಲ. ಆದರೆ ಏನು ಪ್ರಯತ್ನ ಮಾಡಿದರೂ ಕೂಡ 3 ಅವತಾರಗಳಲ್ಲಿಯೂ ಆ ವಾಯುದೇವರಿಗೆ ಯಾರಿಂದ್ರೂ ಏನೂ ಬಾಧೆಯಾಗಲಿಲ್ಲ. ನಿರ್ವಿಕಾರ. ಮುಂದೆ ಹೇಳಿದರು, ನೀವೆಂಥವರು? ಸರ್ವಜ್ಞ. 3 ಅವತಾರಗಳಲ್ಲಿ ಸರ್ವಜ್ಞ. ಹನುಮನೂ ಸರ್ವಜ್ಞ, ಭೀಮನೂ ಸರ್ವಜ್ಞ, ಮಧ್ವಾಚಾರ್ಯರಂತರೂ ಸರ್ವಜ್ಞರ ಹೌದೇ ಹೌದು. ಸರ್ವಶಕ್ತಿ, ಎಲ್ಲ ಶಕ್ತಿಗಳನ್ನು ಎಲ್ಲ ಕಾಲದಲ್ಲಿ ಉಳ್ಳವರು. ನಮಗ ಸ್ವಲ್ಪ ರಕ್ತ ಬಿಸಿ ಇದ್ದಾಗ ಶಕ್ತಿ ಇರ್ತದೆ, ಅವು ರಕ್ತ ತಣ್ಣಗಾದ ಕೂಡಲೇ ನಿಶಕ್ತಿ ಬರ್ತದೆ. ಏನೆಲ್ಲರ ಮೊದಲು ಏನು ಹರಾಡ್ತಿರ್ತೀವಿ ನಾವೆಲ್ಲ, ಭಾರಿ ಜಿಗಿದಾಡ್ತಿರ್ತೀವಂತ. ಯಾವಾಗ ರಕ್ತದೊಳಗೆ ತಣ್ಣೀರು ಸಂಚಾರ ಆಗ್ಲಿಕ್ಕೆ ಶುರುವಾಗ್ತದೆ ನೋಡ್ರಿ, ಅವಾಗ ಇವರು ತಣ್ಣಗಾಗ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಆಚಾರ್ಯರು ಎಲ್ಲ ಕಾಲದಲ್ಲೂ ಒಂದೇ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ಒಂದೊಂದೇ ವಿಶೇಷಣಗಳನ್ನು ಮತ್ತೆ ವಿವರಣೆ ಮಾಡ್ತೀನಿ. ಸಕಲ ಗುಣಗಳು ಆಚಾರ್ಯರಲ್ಲಿ ಇಂತಹ ಗುಣಗಳು ಇರಲಿಲ್ಲ ಅಂತಲ್ಲ, ಪೂರ್ಣ ರೂಪ ಪ್ರಗಲ್ಭ. ಏನವರ ರೂಪದ ಸೌಂದರ್ಯವನ್ನು ಹೇಳಬೇಕಾದರೆ ಪಂಡಿತಾಚಾರ್ಯರಂತಾರೆ, ಮಧ್ವಾಚಾರ್ಯರ ದೇಹವನ್ನು ಏನಂತ ವರ್ಣನೆ ಮಾಡಲಿ ಅಂತ ಕೇಳ್ತಾರೆ. ಅದರದೊಂದು ಅದ್ಭುತವಾದ ವಿಷಯ. ಅದರ ಮೇಲೆ ಸ್ವಚ್ಛ. ಇಷ್ಟು ನಮ್ಮ ಆಚಾರ್ಯರು ಸ್ವಚ್ಛ ಇದ್ದಾರೆ. ಹನುಮಂತ ದೇವರು ಸ್ವಚ್ಛ ಇದ್ದಾರೆ, ಭೀಮಸೇನ ದೇವರು ಸ್ವಚ್ಛ ಇದ್ದಾರೆ. ಎಲ್ಲರ ಒಂದು ಕಡೆಗರ ಕಪ್ಪು ಚುಕ್ಕಿ ತೋರಿಸ್ಬೇಕ್ರಿ ನಮ್ಮ ಆಚಾರ ಅವತಾರದೊಳಗೆ, ರೂಪದೊಳಗೆ ಎಲ್ಲರ ಇಲ್ಲೇ ಇಲ್ಲ. ತೋರಿಸ್ಲಿಕ್ಕೆ ಇಲ್ಲಿವರೆಗೂ ಆಗಿಲ್ಲ, ಮುಂದೂ ಆಗಂಗಿಲ್ಲ, ಎಂದೂ ಆಗಂಗಿಲ್ಲ. ಸ್ವಚ್ಛಂದ ಮೃತ್ಯು. ಎಂದ ಬೇಕೋ ಅಂದ ದೇಹವನ್ನು ಬಿಡೋರು. ನಮಗೆ ಬ್ಯಾಡಪ್ಪ, ಈಗ ಹೋಗೋದು ಅರ್ಜೆಂಟ್ ಇಲ್ಲ, ನಮಗೆ ಇಲ್ಲೇ ಇದ್ಬಿಡೋದಂತ. ನಾವು ಹಂಗೆ ಅಂದ್ಕೊಳಿಕತ್ತೀವಿ, ನಾವು ಬ್ಯಾಡ್, ನಾವು ಇಲ್ಲೇ ಇರ್ತೀವಿ ಅಂತ. ಸಾಧ್ಯನೇ ಇಲ್ಲ ಅಂದ್ಕೊಳ್ಳಿಕ್ಕೆ. ವಾಯುದೇವರಿಗೆ ಆ ಅವಕಾಶ ಇದೆಯಂತೆ. ಸ್ವಚ್ಛಂದ ಮೃತ್ಯು ಸುಖಯಸಿ ಸುಜನಂ ಕಿಂ ದೇವ ಕಿಂ ಚಿತ್ರಮತ್ರ. ಎಲ್ಲ ಸಜ್ಜನರಿಗೆ ಸಂತೋಷವನ್ನು ಉಂಟುಪಡಿಸ್ತೀರಾ. ಏನು ಆಶ್ಚರ್ಯ ಇದರಲ್ಲಿ! ಯಾಕೆ?
ತ್ರಾತಾ ಯಸ್ಯ ತ್ರಿಧಾಮ, ನಿಮ್ಮ ರಕ್ಷಕನಾಗಿ ನಿಂತವನು ಸ್ವಯಂ ನಾರಾಯಣ. ಕಿಂಕರ ಶಂಕರಾದ್ಯ, ನಿಮಗೆ ದಾಸರಾದವರು ರುದ್ರಾದಿ ದೇವತೆಗಳು. ಇದರಲ್ಲಿ ಏನು ಆಶ್ಚರ್ಯ ಇದೆ ಹೇಳಿ ನೋಡೋಣ. ನಿಮ್ಮಂಥವರಿಗೆ ಇದು ಇಲ್ಲ ಅಂತ ಹೇಳಲಿಕ್ಕೆ ಏನು ಆಶ್ಚರ್ಯ ಇದೆ? ಎಲ್ಲವೂ ಅದ್ಭುತವಾಗಿರುವಂತಹದ್ದು ಅನ್ನುವ ಘಟನೆಯನ್ನು ತಿಳಿಸಿಕೊಡ್ತಾರೆ. ಅದರ ಮೇಲೆ ಒಂದೊಂದೇ ವಿಶೇಷಣಗಳನ್ನು ಚಿಂತನೆ ಮಾಡ್ತಾ ಹೋಗೋಣ. 3 ಅವತಾರಗಳಲ್ಲಿ ಅರಿವಿಹಿ ಹಿಂಸಿತೋಪಿ ನಿರ್ವಿಕಾರ, ಎಲ್ಲ ಅವತಾರಗಳಲ್ಲೂ ಆಚಾರ್ಯ ವಾಯುದೇವರನ್ನ ಹಿಂಸಿಸಬೇಕು, ಅವರಿಗೆ ತೊಂದರೆ ಕೊಡಬೇಕು ಅಂತ ಭಾರೀ ಪ್ರಯತ್ನ ಪಟ್ಟರು. ನಿರ್ವಿಕಾರ, ಏನೇನು ವಿಕಾರಕ್ಕೆ ಒಳಗಾಗಲಿಲ್ಲ. ಭೀಮಸೇನನಾದಾಗ ಅವನಿಗೆ ವಿಷ ಹಾಕಬೇಕು ಅಂತ ಪ್ರಯತ್ನ ಮಾಡಿದರು, ವಿಷ ಹಾಕಿದರು. ಎಷ್ಟು ವಿಚಿತ್ರ ಅಂದರೆ ಮಹಾಭಾರತ ಹೇಳ್ತದೆ, ಭೀಮನ ಮೇಲೆ ಯಾಕಿಷ್ಟು ದುರ್ಯೋಧನನಿಗೆ ದ್ವೇಷ? ಬರೇ ದುರ್ಯೋಧನನಿಗಲ್ಲ, ಅವನ ಪಕ್ಷದವರು ಎಲ್ಲರಿಗೂ ಭೀಮನ ಕಂಡ್ರೆ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ಸ್ವಭಾವ, ಅದು ಏನು ಸ್ವಭಾವ? ವಾಯುದೇವರ ಮೇಲೆ, ಭಗವಂತನ ಮೇಲೆ ದ್ವೇಷವನ್ನ ಮಾಡದೇ ಇದ್ರೆ ತಮ್ಮ ಸದ್ಗತಿ ಇಲ್ಲ. ಅವ್ರಿಗೊಂದು ಗತಿ ಆಗ್ಬೇಕಲ್ಲ. ಆ ಸದ್ಗತಿ ಆಗಬೇಕಾಗಿದ್ರೆ ವಾಯುದೇವರ ಮೇಲೂ ಮತ್ತೆ ಪರಮಾತ್ಮನಲ್ಲೂ ದ್ವೇಷವನ್ನ ಕಾರಬೇಕು. ಅವರು ದುರ್ಯೋಧನ ಪಕ್ಷದವ್ರು ಮಾತಾಡ್ಕೊಂಡ್ರಂತೆ, ನೋಡ್ರಿ ಏನೂ ತಲೆ ಕೆಡ್ಸ್ಕೋಬೇಡ್ರಿ, ಈ ಧರ್ಮರಾಜ ಇವ ಏನೂ ಮಾಡಂಗಿಲ್ಲ, ಇವ ಎಂದೂ ಏನೂ ಮಾಡಿಲ್ಲ, ಎಂದೂ ಏನೂ ಮಾಡಂಗೂ ಇಲ್ಲ. ಕೆಲವ್ರ ಬಗ್ಗೆ ಹಿಂಗೆ ನಿರ್ಧಾರ ಮಾಡಿಬಿಟ್ಟಿರ್ತಾರೆ, ಅವು ಆಚಾರ ಗೊತ್ತದ ಬಿಡ್ರಿ, ಅವು ಏನು ಹಂಗೆ ಇರ್ತಾರೆ, ಸುಮ್ಮಿದ್ದಾರೆ ಇಷ್ಟಂತ ಹೇಳಿ ಅವ್ರದ್ದೊಂದು ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಈ ಆಚಾರರು ಎದಕ್ಕೂ ಉಪಯೋಗ ಬರದೇ ಇದ್ದವರು, ಅವ್ರನ್ನಲ್ಲಿ ಕೂಡಿಸ್ಬಿಡ್ರಿ, ಧರ್ಮರಾಜನ್ ಬಿಟ್ಬಿಡ್ರಿ. ಆ ನಕುಲ ಸಹದೇವರ ಅವ್ರನ್ನೇನು ಸಮಸ್ಯೆ ಇಲ್ಲ, ಒಂದೇ ಹಿಂಗೆ ಅಂದ್ಬಿಟ್ರೆ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ಕೊಂಡು ಕೂತಿರ್ತಾರೆ, ಅವ್ರನ್ನೂ ಬಿಟ್ಬಿಡ್ರಿ. ಇಬ್ಬರು ಇದ್ದಾರೆ ನೋಡಿ, ಇವರಿಬ್ರು ಹೆಂಗರ ಮಾಡಿ ಇವರಿಬ್ಬರು ವ್ಯವಸ್ಥೆ ಮಾಡ್ಬೇಕು. ಅದರಲ್ಲಿ ಭೀಮನನ್ನ ನಾವು ಏನು ಮಾಡಿಯೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಹೊಡಿಲಿಕ್ಕೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ವಂಚನೆಯಿಂದಲೇ ಅವನನ್ನು ಸಂಹಾರ ಮಾಡೋಣ. ಈ ಅರ್ಜುನನನ್ನ ಕಾರಾಗೃಹದಲ್ಲಿ ಬಂಧಿಸಿ ಇಟ್ಬಿಡೋಣ, ಆವಾಗ ದುರ್ಯೋಧನ ನಿಷ್ಕಂಟಕವಾಗಿ ರಾಜ್ಯವನ್ನು ಅನುಭವಿಸ್ತಾನೆ ಅಂತ ಹೇಳಿ ಪ್ಲಾನ್ ಮಾಡಿ ಅವನಿಗೆ ಊಟದಲ್ಲಿ ವಿಷವನ್ನು ಬೆರೆಸಿಬಿಟ್ರು. ಕೇಳಿದ್ದೀರಿ ನೀವೆಲ್ಲ ಈ ಕಥೆಯನ್ನು, ಊಟದಲ್ಲಿ ವಿಷವನ್ನು ಬೆರೆಸಿಬಿಟ್ರು. ಯಾಕೆ ಹೇಳ್ತೀನಿ ಅಂದರೆ, ಅಪಘೃಣಂ ಹಿಂಸಿತ, ಕಿಂಚಿತ್ತೂ ದಯೆಯಿಲ್ಲದೆ ಹಿಂಸೆಯನ್ನು ಕೊಟ್ಟರು ವಾಯುದೇವರಿಗೆ. ಆದರೂ ನಿರ್ವಿಕಾರ, ನಮ್ಮ ವಾಯುದೇವರಿಗೆ ಏನು ವಿಕಾರ ಆಗಲಿಲ್ಲ. ವಿಷ ಹಾಕಿದ್ರಲ್ಲ, ಅದೇನಾಯಿತು ಕಥೆ ಗೊತ್ತಾ? ವಿಷ ಹಾಕಿದ ಮೇಲೆ ಅವನಿಗೆ ಗೊತ್ತಾಗಬಾರ್ದು ಅಂತ ಇಟ್ಕೊಂಡಿದ್ರು. ಗೊತ್ತಾಗ್ಲಾರ್ದ ವಿಷ ತಿಂದು ಬಿಡ್ಲಿ, ಹೋಯ್ಬಿಡ್ಲಿ ಅಂತ ಇಟ್ಕೊಂಡಿದ್ರು. ಅದು ದುರ್ದೈವಕ್ಕೆ ಭೀಮಗೆ ಮೊದಲೇ ಗೊತ್ತಾಗ್ಬಿಡ್ತು, ನಾಳೆ ನಮ್ಮ ಅಡಿಗೆ ಒಳಗೆ ವಿಷ ಹಾಕೋರಿದ್ದಾರೆ ಅಂತ. ಅವ್ರಿಗೆ ಯಾರು ಹೇಳಿದರು? ಈ ದುರ್ಯೋಧನಿಗೆ ಇನ್ನೊಬ್ಬ ತಮ್ಮ ಇದ್ದಾರೆ, ಅವ ಇವನ್ ತಮ್ಮ ಖರೆ ಆ ಕಡೆ ಪಕ್ಷದ ಕೆಲಸ ಮಾಡ್ತಿದ್ದವ, ಅವ ಯುಯುತ್ಸು ಅಂತ ಒಬ್ಬ ಇದ್ದ. ಆ ಯುಯುತ್ಸು ಇವ್ರ ಮೀಟಿಂಗ್ ಒಳಗೆ ಭಾಗವಹಿಸಿದ್ದ. ಸುಮ್ಮನೆ ಏನು ಮಾಡ್ತಾರೆ ಮೀಟಿಂಗ್ ನೋಡೋಣ ಅಂತ ಕೂತಿದ್ದ. ಅವ್ರ ಮೀಟಿಂಗ್ ಒಳಗೆಲ್ಲ ಇವು ಕೆಲವು ನಿಯಮಗಳನ್ನು ಪಾಸ್ ಮಾಡಿದ್ರು. ಏನು ಅಂದರೆ ವಾಯುದ್ವೇಷ, ಹರಿದ್ವೇಷ ಎಲ್ಲ ಮಾತಾಡ್ಕೊಂಡು ಬಂದು ಕೊನೆಗೆ ಹೇಳಿದ್ರು, ನಾಳೆ ದಿವಸ ಭೀಮಸೇನ್ ಅಡಿಗೆ ಒಳಗೆ ವಿಷ ಹಾಕಿ ಬಿಡೋದು ಅಂತ ಸಂಕಲ್ಪ ಮಾಡಿಬಿಟ್ರು. ಕೂತಿದ್ದವ, ಅವನು ಕೂಡೋ ಕೂತಿದ್ದ. ಮೆಲ್ಲಗಾಯಿತು, ಹೋಗಿ ಭೀಮಸೇನ ಮುಂದೆ ಹೇಳ್ದ, ಭೀಮಣ್ಣ ಅಂದ. ಈ ಭೀಮಣ್ಣ ಅಂದ, ಏನೋ ಇಲ್ಲಿ ಇತ್ತವನ್ನೇ ಬಂದಿಯಲ್ಲ ಅಂತ ಕೇಳಿದ್ರು. ಏನಿಲ್ಲ, ನಾಳೆ ಅಡಿಗೆ ಒಳಗೆ ನಿನಗೆ ವಿಷ ಹಾಕ್ಬೇಕು ಅಂತ ಮಾಡ್ರ, ಹೇಳಿ ಚಲೋ ಮಾಡಿದೆ ಅಂದರು. ಉಳಿದವರಾಗಿದ್ರೆ, ವಿಷಾನ ನಾನು ನಾಳಿಂದ ಊಟನೇ ಮಾಡಂಗಿಲ್ಲ, ಊಟದ ಉಸಾಬರಣೆ ಬೇಡ, ನಾಳಿಂದ ಪೂರ್ಣ ಒಂದು ವಾರ ಅವಲಕ್ಕಿ ತಿನ್ಕೊಂಡೇ ಇದ್ಬೋಣ ಅಂತ. ಯಾಕೆ ಸೊಳ್ಳೆ ಊಟ ಗೀಟ ಅವು ಅವಲಕ್ಕಿ ಮೇಲೆ ಧಾಡ್ಸ್ಬೋಣ ಅಂತ ಹೇಳಿ ನಾವೆಲ್ಲ ಹಿಂಗೆ ಬುದ್ಧಿವಂತಿಕೆ ಚಲೋ ಯಾರಿಗೂ ಹೇಳ್ಬೇಡ ಅಂದ. ಮತ್ತೆ ಯಾಕೆ ನಮ್ಮ ಅಣ್ಣಗೆ ಹೇಳಿ ಅಲ್ರ ಧರ್ಮರಾಜಗೆ ಎದಿ ಹೊಡ್ಕೊಂಡು ಸತ್ತಿತ್ತಲ್ರ, ಅದು ಹೇಳಿಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು, ನನಗೆ ಹೇಳಿ ಭಾಳ ಚಲೋ ಕೆಲಸ ಆಯಿತು ಅಂತ ಹೇಳಿ ಆ ಭೀಮಸೇನ ದೇವರು ಅಡಿಗೆಯನ್ನ ತಾವು ಒಬ್ಬರೇ ಊಟ ಮಾಡಿದ್ರಂತೆ. ನೋಡಿಕೊಳ್ಳ್ರಿ, ಆ ಹಾಕಿದ ಅಡಿಗೆಯನ್ನೆಲ್ಲ ಅವರು ಇವ್ರ ಸಮೇತ ಅಷ್ಟರು ಹೋಯ್ಬಿಡ್ಲಿ ಅನ್ನೋ ಲೆಕ್ಕದಲ್ಲೇ ಹಾಕಿದ್ರೆ, ಮಾಡಿದ ಚಟ್ನಿ ಅಷ್ಟು ಒಬ್ಬರೇ, ಮಾಡಿದ ಪಲ್ಯ ಅಷ್ಟು ಒಬ್ಬರೇ, ಅಲ್ರಿ ಉಳಿದವರು ಊಟಕ್ಕೆ ಕೂತಿರ್ತಾರೆ. ಇವರೊಬ್ಬರೇ ಹೆಂಗೆ ಹಾಕ್ಕೊಂಡ್ರು, ಮಾಡಿ ಚಟ್ನಿ ಒಟ್ಟು ಪಲ್ಯ ಒಟ್ಟು ಅಂತ ಹೆಂಗೆ ಹೇಳ್ತೀರಿ? ಅದೇನಾಯಿತು ಅಂದರೆ, ದಿವಸ 5 ಎಲೆ ಹಾಕ್ಬೇಕಂತ ಮೊದಲಿಗೆ. ಹಾಕಬೇಕಾದಾಗ ಮೊದಲನೇ ಎಲೆ ಧರ್ಮರಾಜಾಚಾರ್, 2ನೇ ಎಲೆ ಭೀಮಸೇನಾಚಾರ್, 3ನೇ ಎಲೆ ಅರ್ಜುನಾಚಾರ, 4ನೇ ಎಲೆ ಅಶ್ವಿನಿನ ಅವ್ರಿಗೆ ಕೂತಿರ್ಬೇಕು. ಇವತ್ತು ಬಂದು ಭೀಮಸೇನ ದೇವ್ರು ಮೊದಲೇ ಎಲೆ ಮೇಲೆ ಕೂತ್ಬಿಟ್ರು. ಧರ್ಮರಾಜ ಬಂದ, ಯಾಕೆ ಭೀಮಸೇನ ಯಾಕೆ ನನ್ನ ಎಲೆ ಮೇಲೆ ಕೂತಾನೆ ಇವತ್ತು? ಅವ್ನು ಕೇಳಬೇಕು ಅಂತ ಹೇಳಿ ಪಾಪ ಅದು ಜೋರ್ಲೆ ಕೇಳೋ ಹಂಗಿಲ್ರಿ ಭೀಮಸೇನ ಹತ್ರ. ಭೀಮ ಹೇಳಿ, ನಾನು ಎಲೆ ಮೇಲೆ ಕೂತಿ ಅಂತ ಹಿಂಗೆ ಕೇಳಿದ್ರೆ ಹಿಂಗೆ ನೋಡಿದ್ರೆ ಸಾಕು, ಮುಗಿದು ಹೋದ ಕೆಲಸ. ಆಮೇಲೆ ಸುಮ್ಮನೆ ಮೆಲ್ಲಗೆ ಬಂದು ಧೋತರಾಜಗೆ, ಭೀಮಣ್ಣ ನನ್ನ ಎಲೆ ಮೇಲೆ ಯಾಕೆ ಕೂತೀಪ? ಅಗ್ದಿ ಮೆಲ್ಲಕ್ಕೆ ಹಂಗೆ ಕೇಳೋ ಕ್ರಮನೇ ಇಟ್ಕೊಂಡಿದ್ದಾರ್ರಿ. ಭೀಮಣ್ಣ ನನ್ನ ಎಲೆ ಮೇಲೆ ಯಾಕೆ ಕೂತೀಪ? ಇವತ್ತು ಇಲ್ಲೇ ಕೂಡವ, ನಿನಗೇನು ಗಂಟೆನು? ಕೂಡಪ್ಪ
ನೀನ್ ಗಂಟೆ ನೀ ಅವಶ್ಯವಾಗಿ ಕೂಡು, ನಾನ್ಯಾಕೆ ಬೇಡ ಅಂತೀನಿ ಅಂತ ಹೇಳಿ ಕೂಡಿಸಿ ಬಾಜು ಕೂತ್ಬಿಟ್ಟ. ಆ ಪಕ್ಕಕ್ಕೆ ಕೂತ ಮೇಲೆ ಭೀಮಸೇನ ದೇವ್ರ ಅವ ಬಡಸೋ ಬಂದ. ಅವೇನ್ ತಿಳ್ಕೊಂಡಿದ್ದ, ಮೊದಲು ಧರ್ಮರಾಜ ಕೂತಿರ್ತಾನ, ಎರಡನೇ ಎಲಿ ಭೀಮಸೇನ್ ಕೂತಿರ್ತಾನ ಅಂತ ಹಾಕ್ಲಿಕ್ಕೆ ಹೋದ. ಭೀಮನೇ ಮೊದಲೇ ಎಲಿ ನೋಡ್ದ. ಏನ್ ತಂದಿ ಎಂದ. ಅವಂಗ ಬೆವರು ಇಳಿಕ್ ಶುರುವಾಯ್ತು. ಭೀಮಸೇನ್ ಹಿಂಗ್ ನೋಡ್ದ. ಏನ್ ತಂದಿಯೋ ಅಂದ. ಚಟ್ನಿ ತಂದಿನ ಸ್ವಾಮಿ ಅಂದ. ಸುರಿ ಅಂದ್ರು. ಒಟ್ಟು ಸುರಿದು ಬಿಟ್ಟ. ಹಿಂಗ್ ಅಂದ್ಬಿಟ್ರು. ಅವ ಚಟ್ನಿ ಬಡಿಸಿ ಪಲ್ಯ ತರದ ಚಟ್ನಿ ಖಾಲಿ, ಪಲ್ಯ ಬಡಿಸಿ ಮುಂದಿನ ತರದಾಗ ಅದು ಖಾಲಿ. ಅಷ್ಟು ತಿನ್ಬಿಟ್ಟ. ಅವರು ಇವ್ರು ಕೂತಿದ್ರು. ಧರ್ಮರಾಜ ಅಂದ ಭೀಮಣ್ಣ, ನಮ್ದು ಊಟ ಅದಪ್ಪ, ನೀ ಒಬ್ಬನೇ ಉಣಬೇಡ ಅಂದ್ರು. ಇವತ್ತು ನಾವು ಅಷ್ಟು ಒಬ್ಬನೇ ಉಣ್ಬೇಕಂತ ಇಟ್ಕೊಂಡಿನಿ, ಏನ್ರ ಬಿಡೆ ಏನ್ರ ತೊಂದರೆ ಅದೇನೋ ಅಂದ್ರು. ಇಲ್ಲಪ್ಪ ನೀ ಉಂಡು ಮಾರಾಯ, ನನಗೇನು ತೊಂದರೆ ಇದೆ, ನೀ ಉಂಡ್ರೆ ನನಗೇನು ತೊಂದರೆ ಇದೆ, ಮತ್ತು ನಮ್ದೇನಪ್ಪ ಅಂತ ಮೆಲ್ಲಕ್ಕೆ ಕೇಳಿದ್ರು ಭೀಮಸೇನ ದೇವರಿಗೆ. ಚೀಲ್ದಾಗ ಅವಲಕ್ಕಿ ಗಂಟವ, ಅವು ಉಂಡಿ ಅವಲಕ್ಕಿ ಇದ್ದೇ ಇರ್ತಾವ ಆಚಾರ ಚೀಲ್ದಾಗ ಯಾವಾಗಲೂ, ಅವನಷ್ಟು ತಗೋ ಅಂತ ಹೇಳಿ ಕಳಿಸಿಬಿಟ್ಟ. ಅಷ್ಟು ವಿಷ ಹಾಕಿದ್ದನ್ನು ತಿಂದ್ರು. ಏನಾಗಬೇಕು? ತ್ರಿಶ್ವಪ್ಪೇವಾವತಾರೇಶ್ವರಭಿರಪಗೃಣಂ ಹಿಂಸಿತೋ ನಿರ್ವಿಕಾರ. ಅಷ್ಟನ್ನ ತಿಂದು ಏನ್ ಆನಂದ ಆಗಿತ್ರಿ ದುರ್ಯೋಧನಗ. ಅಬ್ಬಾ ಸತ್ತಪ್ಪ ಭೀಮ. ನಾಳೆ ಬೆಳಗ್ಗೆ ಒಳಗ ಪೇಪರ್ ಒಳಗೆ ಹೆಡ್ಡಿಂಗು. ಏನ್ ಹೆಡ್ಡಿಂಗು? ಭೀಮಸೇನ ಇಸ್ ನೋ ಮೋರ್ ಅಂತ ಹೇಳಿ ಹೆಡ್ಡಿಂಗ್ ಬರ್ತದ ಅಂತ ಹೇಳಿ ಪಾಪ ಭಾರಿ ಸಂತೋಷ ಪಟ್ಟು ರಾತ್ರಿ 12 ತನಕ ಪೇಪರ್ ಎಡಿಷನ್ ಎಲ್ಲ ನೋಡ್ಕೋತಿದ್ದ. ಯಾವ್ಯಾವ ಪೇಪರ್ ಅವ, ಕುರುಕ್ಷೇತ್ರ ಟೈಮ್ಸು, ಆಮೇಲೆ ಬದರಿ ಕ್ಷೇತ್ರ ಟೈಮ್ಸು ಎಲ್ಲ ಪೇಪರ್ ಬರ್ತಿದ್ದಲ್ಲ ಅವತ್ತೆಲ್ಲ, ಅವನ್ನೆಲ್ಲ ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ನೋಡ್ಕೊಂಡು ಕೂತಿದ್ದ ನಾವು. ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಎದ್ದ. ಬೆಳಿಗ್ಗೆ ಇನ್ನೇನೋ ಸ್ವಲ್ಪ ಲಘು ಹೇಳ್ತಿದ್ದ. 8-9 ಗಂಟೆಗೆ ಹೇಳ್ತಿದ್ದ ಲಘುನೇ. ಹಿಂಗಾಗಿ ಎದ್ದವ 8-9ಕ್ಕೆ ಲಘುನೇ ಎದ್ದಿನ್ನೇನು ಬಾಗ್ಲಾ ತೆಗಿಬೇಕು ಅಂದ್ರೆ ಬಾಗ್ಲ ಶಬ್ದ ಬಂತು. ಯಾರಪ್ಪ ಈ ಹೊತ್ತಿನ ನನ್ನ ಬಂದು ಎಬ್ಸೋರು ಅಂತ ಹೇಳಿ ಬಾಗ್ಲಾ ತೆಗೆದ್ರೆ ಎದುರಿಗೆ ಭೀಮಸೇನ ದೇವ್ರು ನಿಂತು ಗುಡ್ ಮಾರ್ನಿಂಗ್ ಅನ್ಬೇಕಾ ಎಲ್ಲರ. ಅವನ ಪರಿಸ್ಥಿತಿ ಏನ್ರಿ ಎಲ್ಲರ. ಅವ ಅಂದ, ನಿನ್ನೆ ಏನ್ ತಿಂದಿ ಅಂದ. ದುರ್ಯೋಧನ ಅಂದ, ನಿನ್ನೆ ನೀ ಏನ್ ತಿಂದಿ ಅಂದ. ನೀ ಏನ್ ಹಾಕಿದ್ದಿ ಅದನ್ನೇ ತಿಂದೆ ಅಂದ. ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ ತದ್ದಸನೋರ್ವನು ಅಮೃತನೆಂದೆನಿಸಿ. ಏನ್ ಪೇಳಲೇನು? ಜಗನ್ನಾಥದಾಸರಂತಾರೆ. ಏನ್ ಹೇಳೋದ್ರಿ ಎಲ್ಲಾದ್ರು. ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು. ಮೂಲ ರೂಪದಲ್ಲೂ ಕಾಲಕೂಟ ಉಂಡಿದ್ದಾರೆ. ಭೀಮಸೇನಾದಾಗ ಕಾಲಕೂಟವನ್ನ ಉಂಡಿದ್ದಾರೆ. ಉಂಡ್ರು ಏನೇನಾಗ್ಲಿಲ್ಲ ನಮ್ಮ ಆಚಾರ್ಯರಿಗೆ, ನಮ್ಮ ವಾಯುದೇವರಿಗೆ. ಅದಕ್ಕೆ ಹೇಳಿದ್ರು ತದ್ದಾಸನೋರ್ವನು ಅಮೃತನೆಂದೆನಿಸಿ. ತಿಂದ ಮೇಲೂ ಅಮೃತನಾಗಿ ಇದ್ದಾರಲ್ಲ, ಇದು ವಾಯುದೇವರ ಸಾಮರ್ಥ್ಯ. ತ್ರಿಶ್ವಪ್ಪೇರವಾವತಾರೇಶ್ವರಭಿರಪಗೃಣಂ ಹಿಂಸಿತಃ ನಿರ್ವಿಕಾರ. ಇದನ್ ಬಿಡ್ರಿ, ಹಾವುಗಳನ್ನು ಬಿಟ್ಟಿದ್ದಾರೆ ಮೈ ಮೇಲೆ. ಆ ಹಾವುಗಳನ್ನು ಒರೆಸಿ ಒಗೆದು ಬಿಟ್ಟರು ಭೀಮಸೇನ ದೇವರು. ಏನೇನು ಬಾಧಕ ಆಗಲಿಲ್ಲ, ಸುಖವಾಗಿ ಎದ್ದು ಬಂದಿದ್ದಾರೆ. ಎಷ್ಟೆಷ್ಟು ಪ್ರಯತ್ನವನ್ನ ಮಾಡ್ತಾರೋ ಆ ಎಲ್ಲಾ ಪ್ರಯತ್ನಗಳಲ್ಲೂ ವಿಫಲರಾಗಿದ್ದಾರೆ ದುರ್ಯೋಧನಾದಿಗಳು. ಇದನ್ನು ಹೇಳಿಕೊಟ್ರು. ಇದಾದ ಮೇಲೆ ಮುಂದೆ ಆಚಾರ್ಯರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. 16ನೇ ಸರ್ಗದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಆಚಾರ್ಯರನ್ನ ಹೆಂಗಾರು ಮಾಡಿ ಸೋಲಿಸ್ಬೇಕು. ಅವರು ಎಲ್ಲಾ ವಿದ್ಯೆಗಳಲ್ಲಿ ಪಂಡಿತರು. ಈ ಸ್ವಾಮಿಗಳು ಅಂದ ಮೇಲೆ ಅವ್ರು ಸ್ವಾಮಿಗಳಿಗೆ ಅಷ್ಟ ಮಾಡ್ಬೇಕ್ರಿ. ಹಾಡು ಹಾಡ್ತೀನಿ, ತಬಲಾನು ಬಾರಿಸ್ತೀನಿ, ಡ್ಯಾನ್ಸು ಮಾಡ್ತೀನಿ, ಅವೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ವಾಮಿಗಳು ಅಂದ್ರೆ ಸ್ವಾಮಿಗಳಿಗೆ ಅಷ್ಟ ಮಾಡ್ತಿರ್ಬೇಕು. ಆದ್ರೆ ವಾಯುದೇವರ ಸಮಸ್ಯೆ ಏನು ಅಂದ್ರೆ ಗಂಧರ್ವ ವಿದ್ಯಾ ನಿಪುಣಸ್ಯ ಸಂಗೀತಗಳನ್ನೆಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ಬೇಕು. ಆಚಾರ್ಯ ಪ್ರವಚನದ ವೈಭವನ್ನ 13ನೇ ಸರ್ಗದಲ್ಲಿ ಹೇಳ್ತಾರೆ. ಅವದತ್ಸ ಕಚಾಮ್ರತಾಂಗ ಪಾಣೇಹೇ ಭಗವಾನ್ ಭಾಗವತೆ ಭವಾಪಹಂತ್ರೀಂ. ಆಚಾರ್ಯರು ಭಾಗವತ ಪ್ರವಚನ ಮಾಡ್ಲಿಕ್ಕೆ ಕೂತು ಬಿಟ್ರೆ ಮೈ ಮರ್ತೋಗ್ಬಿಡ್ಬೇಕಂತೆ ಕೂತವರಿಗೆಲ್ಲ. ಅಂಥ ಅದ್ಭುತವಾದ ಪ್ರವಚನ ಅಂತ ಅಲ್ಲಿ ಸುತ್ತಮುತ್ತಲಿದ್ದವರಿಗೆಲ್ಲ ಗೊತ್ತಾದ. ಈ ವಾಯುದೇವರು, ಈ ಮಧ್ವಾಚಾರ್ಯ, ಆನಂದ ತೀರ್ಥರು, ಇವ್ರು ಎಲ್ಲಾ ವಿದ್ಯೆಯಲ್ಲಿ ಪ್ರಬಲರಿದ್ದಾರಂತ. ಇವ್ರನ್ನ ಪರೀಕ್ಷೆ ಮಾಡೋಣ, ದೇಹದಲ್ಲಿ ಗಟ್ಟಿ ಇದ್ದಾರೋ ಇಲ್ಲೋ ನೋಡೋಣ ಅಂತ ಹೇಳಿ ಬಂದ್ರು. ಇಬ್ರು ಬಂದಿದ್ರಂತ. ಅವ್ರ ಹೆಸರು ಹೇಳ್ತಾರೆ ಪೂರ್ವವಾಟ ಗಂಡವಾಟ ಅಂತ. ಇಬ್ರು ಹೆಸರು ಹೇಳ್ತಾರೆ 16ನೇ ಸರ್ಗದಲ್ಲಿ ಹೇಳುವಾಗ. ಪೂರ್ವವಾಟ ಗಂಡವಾಟ ಅವು ಏನ್ ಹೆಸರು ಏನೋ ದೇವರಿಗೆ ಪ್ರೀತಿ. ಆ ತುಳುನಾಡಿನ ಹೆಸರು ನಮಗಂತೂ ಅರ್ಥ ಆಗಂಗಿಲ್ರಿ. ಅವ್ರ ಹೆಸರು ಈ ಮಧ್ಯಗೇಹ ಭಟ್ಟರು ಅಂತಾರಲ್ಲ, ಇವೆಲ್ಲ ಅಲ್ಲಲ್ಲಿ ಊರೊಳಗಿದ್ದವ್ರು ಇದ್ರ ಹೆಸರು ಅಂತವೆಲ್ಲ. ಅವರು ಪೂರ್ವ ದಿಕ್ಕಿಗೆ ಒಬ್ರು ಇದ್ರಂತ ಆಚಾರ್ಯರು. ಅವರು ಪೂರ್ವ ದಿಕ್ಕಿಗಿದ್ದ ಆಚಾರ ಹೆಸರು ಏನ್ ಹೇಳ್ಬೇಕು ಗೊತ್ತೇನ್ರಿ? ಮೂಡಿಲ್ಲಾಯ ಆಚಾರ ಅಂತ ಕರಿತಿದ್ರಂತ. ನಮಗೆಲ್ಲ ಗಾಬರಿ, ಅವ್ರಿಗೆ ಮೂಡಿತ್ತೋ ಇಲ್ವೋ, ಇವ್ರ್ಯಾಕೆ ನಮಗ
ಅವರು ಮಧ್ಯಗೆ ಭಟ್ರ ನಿಜವಾದ ಹೆಸರು ನಡಿಲ್ಲಾಯ ನಾರಾಯಣ ಭಟ್ರು ಅಂತ ಅವ್ರ ಹೆಸರು. ಯಾಕಂದ್ರೆ ನಡು ಇಲ್ಲು ಮಧ್ಯದಲ್ಲಿ ಮನೆ ಇತ್ತು ಊರಿನಲ್ಲಿ ಅಂತ ಹೇಳಿ ನಡಿಲ್ಲಾಯರು ಅಂತ ಅವ್ರಿಗೆ ಕರಿಬೇಕು. ಇವ್ರು ನಡಿಲ್ಲಾಯರು. ಅವರು ಇನ್ನೊಬ್ಬರ ಆಚಾರ್ಯ, ಇವ್ರು ಯಾರ ಕಡೆ ಪಾಠಕ್ಕೆ ಹೋಗ್ತಿರ್ಲ, ಅವರು ತೋಟಂತಿಲ್ಲಾಯರು ಅಂತ ಹೆಸರಂತ. ಏನ್ ತೋಟ ಅಂತೋ ಇಲ್ಲೋ ಒಟ್ಟು ನಮಗ್ ಅವು ತುಳು ನಮಗೆ ಅರ್ಥ ಆಗಂಗಿಲ್ರಿ. ಅವು ಅಲ್ಲಲ್ಲಿ ನಾರಾಯಣ ಪಂಡಿತಾಚಾರ್ಯ ಏನ್ ಮಾಡ್ಯಾರ, ಅವನ್ನೇ ಸಂಸ್ಕೃತದೊಳಗೆ ಮಾಡಿಬಿಟ್ಟಾರ. ಹಿಂಗಾಗಿ ಆ ತೋಟಂತಿಲ್ಲಾಯರು, ನಡಿಲ್ಲಾಯರು, ಮೂಡಿಲ್ಲಾಯರು ಈ ಮನೆಗಳು ಇವು ಪೂರ್ವವಾಟ ಗಂಡವಾಟ. ಅವು ಏನು ಆಟಗಾನೋ ಗೊತ್ತಿಲ್ಲ. ಅವು ಇಬ್ರು ಬಂದಿದ್ರು. ಏನ್ ಹೇಳ್ಬೇಕು ಗೊತ್ತಾ, ಏನಿಲ್ಲ ಆಚಾರ್ಯ, ನೀವು ಪ್ರವಚನ ಮಾಡ್ತಿರ್ರಿ, ನಿಮ್ ಕುತ್ತಿಗೆ ನಾವು ಹೆಚ್ಚುತ್ತೀವಿ. ನೀವು ಪ್ರವಚನ ಮಾಡ್ರಿ, ನಿಮ್ ಕುತ್ತಿಗೆ ಹೆಚ್ಚುತ್ತೀವಿ. ನಿಮ್ ಧ್ವನಿ ನಿಂತ್ಕೊಂಡ್ರೆ ನೀವು ಸೋತಂತೆ, ನಿಮ್ ಧ್ವನಿ ನಿಲ್ದೇ ಇದ್ರೆ ನೀವು ಗೆದ್ದಂತೆ ಅಂದ್ರು. ಆಯ್ತಪ್ಪ ಅಂದ್ರು. ಮೊದ್ಲೇನ್ ಪ್ರಯತ್ನ ಮಾಡಿದ್ರು, ಇಬ್ರು ಕೂಡಿ ಹಿಚ್ಕೋಣ ಅಂದ್ರು. ಇವ್ ಸ್ವಲ್ಪ ಆಚಾರ ದಪ್ಪೆ ಇದ್ದಂಗೆ ಕಾಣಿಸ್ತಾರ. ಈ ಡುಮ್ ಆಚಾರ್ಯಗೆ ಒಂಚೂರು ಇಬ್ರು ಕೂಡಿ ಹೆಚ್ಚಿಗಿದ್ರು ಚಲೋ ಅಂತ ಹೇಳಿ ತಜ್ಜೇಷ್ಠೌ ಪ್ಯಭಿತ ಉಭೌ ಸಮಂ ಗೃಹೀತ್ವಾ, ಆಯ್ತು ಇಬ್ರೂ ಕೂಡಿ ಗಟ್ಟಿಯಾಗಿ ಆಚಾರ್ಯರ ಕುತ್ತಿಗೆಯನ್ನು ಹಿಚ್ಚಿಗಿದ್ರಿ. ಹಿಚ್ಚಿಗಿದ್ರೆ ಹೇಳ್ತೀನಿ, ಆ ಪ್ರವಚನ ಇನ್ನೊಂದ್ ಸ್ವಲ್ಪ ಜೋರ್ ಆಗ್ತದ. ಇವ್ರು ಹಿಚ್ಚಿದಂಗ ಜೋರ್ ಆಗ್ಬೇಕದು. ಏನ ಅವ್ರು ಹಿಚ್ಚುತ್ತಾ ಇದ್ದಾನೆ, ಇವ್ರು ಜೋರ್ಲೆ ಹೇಳಿಕತ್ತಾರ. ಅವು ಶಿಷ್ಯರಿಗೆ ಕಣ್ಣು ಮಾಡಿದ್ರಂತ. ಆಚಾರ್ಯ ಶಿಷ್ಯರಿಗೆ ಕಣ್ಣು ಮಾಡಿದ್ರೆ ಶಿಷ್ಯರಿಬ್ರು ಬಂದ್ರು. ಆಚಾರ್ಯ ಕಣ್ಣೊಳಗ ಸೂಚನೆ ಮಾಡಿದ್ರಂತ, ಹಿಂಗಿಂಗ್ ಅಂದ್ರು. ಅವ್ರು ಏನ್ ಸೂಚನೆ ಮಾಡಿದ್ರು ಏನೋ ಒಟ್ಟ ಅರ್ಥ ಇಲ್ಲ. ಗಂಡವಾಟ ಪೂರ್ವಾಟ ನೋಡಿದ್ರು. ಏನಪ್ಪಾ ಏನ್ರ ಆಚಾರ ಗೀಚಾರ ನೀರ್ಗೀರ್ ತರ್ಸ್ಕೊಳಿಗೆ ತರೇನ್ ಮತ್ತೆ ಕುಡಿಲಿಕ್ಕೆ ಗಿಡಿಲಿಕ್ಕೆ ಹಿಂಗಿಂಗ್ ಅಂದ್ರಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ಬೀಸಣಿಕೆ ತರಿಸಿದ್ರಂತ ಆಚಾರ. ಯಾರಿಗೆ ಅಂದ್ರು, ಅವು ಕುತಿ ಹಿಚ್ಚಗ್ಲಿಕ್ಕತ್ತಾವಲ್ಲ ಅವಕ್ ಬೀಸ್ ಅಂತ ಹೇಳಿದ್ರಂತ. ಅವು ಹಿಚ್ಚಗ್ಲಿಕ್ಕೆ ಬೆವುತು ಬಿಟ್ಟಿದ್ವಂತ. ಏನ್ ಕಚೇರಿ ಎಲ್ಲರ ಅವು ಹಿಚ್ಚಗಿದವು, ಏನಾಗ್ಲಿಲ್ಲ. ಅರಿಭಿಹಿ ನಿರ್ಗಣಂ ಹಿಂಸೆ ಅಪಘಣಂ ಹಿಂಸಿತಃ ನಿರ್ವಿಕಾರ ಅಲ್ಲೋಯ್ತು. ಆಮೇಲೆ ಅವ್ರು ವಿಚಾರ ಮಾಡಿದ್ರೆ ಇಬ್ರು ಕೂಡ ಹಿಚ್ಚಿಗಿದ್ರೆ ಉಪಯೋಗ ಇಲ್ಲ, ಒಬ್ಬೊಬ್ಬರಿಗೆ ಹಿಚ್ಕೋಣ ಅಂತ ಆತಂದ್ರು. ಸರಿ ಕುತ್ತಿಗೆ ಹಿಚ್ಚಿಗಿದ್ರು. ಅವ್ರು ಒಬ್ಬೊಬ್ರು ಗಟ್ಟಿಯಾಗಿ ಕಂಠವನ್ನ ಹಿಚ್ಚಿಗಿದ್ರೆ ಅದು ಏನ್ ಪ್ರಯೋಜನ ಆಗಲಿಲ್ಲ. ಇವರಿಬ್ರು ಎಂಥ ಜಗಜಟ್ಟಿಗಳು ಇದ್ರು ಅಂತ ಕೇಳಿದ್ರೆ, ತೆಂಗಿನ ಮರದಿಂದ ಕಾಯಿ ಇಳಿಸ್ಬೇಕಂತೆ. ಇಳಿಸ್ಬೇಕಾದ್ರೆ ಪಾಪ ಇವ್ರು ಮ್ಯಾಲ ಹತ್ತಿ ಇಳಿಸಿ ಅಂಥವೆಲ್ಲ ಸಂಪ್ರದಾಯ ಇದ್ದಿದ್ದಿಲ್ಲ. ಸುಮ್ ಹಿಂಗೆ ತೆಂಗಿನ ಗಿಡಕ್ಕೆ ಕಂಡ್ಬಿಟ್ರೆ ಕಾಯಿ ಎಲ್ಲ ತಲೆ ಬೀಳ್ತಿದ್ವಂತೆ. ಅವ್ರಂಥ ಪರಾಕ್ರಮಿಗಳು. ಆಚಾರ್ಯರ ಕಂಠವನ್ನು ಹಿಡಿಬೇಕು ಅಂದ್ರೂ ಕೂಡ ಏನೇನು ಪ್ರಶ್ನೆ ಆಗಲೇ ಇಲ್ಲ. ಇದು ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗ ಹೇಳ್ತಾರೆ, ಮುಷ್ಟಿಘಾತೈಹಿ. ಇದೊಂದು ಪರೀಕ್ಷೆ ಅಂತ. ಏನು, ನಿಮ್ಮ ಮುಖದ ಮೇಲೆ ನಾವು ಹೊಡಿತೀವಿ, ನಿಮಗೇನ್ರ ವಿಕಾರ ಆಗ್ತದೋ ಇಲ್ಲೋ ನೋಡ್ತೀವಿ ಅಂದ್ರು. ಆ ಕಾಲು ತುಳಿದ್ರೆ ಮುಖ ಎಲ್ಲ ವಿಕಾರ ಆಗಿ ಕೂತಿರ್ತದೆ, ಮುಖದ ಮೇಲೆ ಹೊಡೆದ್ರೆ ಬಿಡ್ತದೆ ಎಲ್ಲಾದ್ರು. ಅಂಥದ್ದು ಮುಖದ ಮೇಲೆ ಹೊಡಿತೀವಿ ಅಂದ್ರು. ಮುಷ್ಟಿಘಾತೈಹಿ ಆಗಲಿ ಅಂದ್ರು. ಹೊಡೆದ್ರೆ ಮುಖದ ಮೇಲೆ ಏನೂ ವಿಕಾರ ಆಗಲಿಲ್ಲ. ಕೂದಲನ್ನ ಕಿತ್ತುತ್ತೀವಿ ಅಂದ್ರು. ಆಗ್ಲಿ ಅಂದ್ರು ಆಚಾರ್ಯರು. ಅದನ್ನ ಕೂದಲು ಕಿತ್ಲಿಕ್ಕೆ ಹೋದ್ರೆ ಕೂದಲೇ ಬರಲಿಲ್ಲ ಹೊರಗೆ. ಇವರೆಲ್ಲ ಜಗ್ಗಾಡಿ ಕೊನೆಗೆ ಬಿದ್ದೋದ್ರು. ಏನೇನು ಪ್ರಯತ್ನ ಮಾಡಿದರೂ ಕೂಡ ಆಚಾರ್ಯರ ದೇಹದಲ್ಲಿ ಏನೂ ವ್ಯತ್ಯಾಸ ಆಗಲಿಲ್ಲ. ಪಂಡಿತಾಚಾರ್ಯ ಎಲ್ಲ ಮಾತುಗಳನ್ನು ಸಂಗ್ರಹ ಮಾಡ್ತಾರೆ. ತ್ರಿಶ್ವಪ್ಪೇವ ಅವತಾರೇಶ್ವರಭಿರಪಗೃಣಂ ಹಿಂಸಿತೋ ನಿರ್ವಿಕಾರ. ಎಷ್ಟೇ ಪ್ರಯತ್ನ ಪಟ್ಟರು ಯಾವ ರೂಪದಲ್ಲೂ ಕೂಡ ವಾಯುದೇವರಿಗೆ ಏನೇನೂ ಬಾಧಕ ಆಗಲಿಲ್ಲ. ಸರ್ವಜ್ಞ ಸರ್ವಶಕ್ತಿ. ಮೂರು ರೂಪದಲ್ಲೂ ಸರ್ವಜ್ಞ ಇದ್ದಾರೆ. ಮೂರು ರೂಪದಲ್ಲೂ ಸರ್ವಜ್ಞ ಇದ್ದ. ಏನು ಆಶ್ಚರ್ಯ ಹೇಳ್ತೀನಿ ಅಲ್ರಿ, ಮೂರು ರೂಪದಾಗ ಸರ್ವಜ್ಞ ಹೆಂಗ? ಏನೋ ಒಂದು ಕಡೆಗೆ ಎರಡು ಕಡೆಗೆ ಸರ್ವಜ್ಞ ಅಂದ್ರೆ ಹೂ ಅನ್ಬೋದು. ಮಧ್ವಾಚಾರ್ಯ ಆಗ್ಯಾರ ಸರ್ವಜ್ಞತ್ವ ಬರಬಹುದೇನೋ ಅಂತ ಹೇಳಿದ್ರೆ, ಹನುಮಂತನಾದಾಗಲೂ ಸರ್ವಜ್ಞರೇ ಇದ್ರು ಅಂತ ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ಏನಾಯಿತು, ರಾಮ ಭೇಟಿಯಾದಂತೆ ಮೊದಲೇ ಸರ್ತಿ ಭೇಟಿಯಾದಾಗ ಬಂದ್ರಲ್ಲ, ಸುಗ್ರೀವಾದಿಗಳೆಲ್ಲ ಓಡೋಡ್ ಹೋಗ್ಬಿಟ್ರಂತೆ. ಯಾರೋ ಕಾಡು ಮನುಷ್ಯರು ಬಂದಾರ, ನಮ್ಮನ್ನು ಹಿಡಿಬೇಕು ಅಂತ ವಾಲಿ ಕಳಿಸಿರ್ಬೇಕು ಅಂತ ಓಡಿ ಹೋಗ್ಬಿಟ್ರು. ಆದರೆ ಹನುಮಂತ ಮಾತ್ರ ಸರಿಯಾಗಿ ಗುರ್ತಿಸಿದ. ಹೋದ ರಾಮನ ಬಳಿ ಮಾತಾಡ್ತಾ ಇದ್ದಾನೆ. 1 ಗಂಟೆ ಹೊತ್ತು ಮಾತಾಡಿದ ಹನುಮಂತ. ರಾಮನನ್ನು ನಿಲ್ಲಿಸಿ ಲಕ್ಷ್ಮಣ ನಿಲ್ಲಿಸಿ ಅವರು ಮಾತಾಡಿದ ಮೇಲೆ ರಾಮ ಲಕ್ಷ್ಮಣನ ಮುಂದೆ ಹೇಳಿದ್ನಂತ, ನೋಡು ಎಷ್ಟು ಚಂದ ಮಾತಾಡ್ತದ ಮಂಗ್ಯ ಅಂತ ಹೇಳಿದ್ರಂತ. ಮಂಗ್ಯ ಎಲ್ಲರ ಮಾತಾಡೋದು ಕೇಳಿದೇನ್ರಿ, ಎಷ್ಟು ಚಂದ ಮಾತಾಡ್ತದ ಅಂತಾರೆ. ಏನ್ ಮಾತಾಡಿದ್ರು, ಏನ್ ಹೇಳಿರ್ಬೇಕು ಗೊತ್ತಾ? ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರುತಂ. ವಾಲ್ಮೀಕಿಗಳಂತಾರೆ, ರಾಮನ ಬಾಯಿಯಿಂದ ಹನುಮನ ಬಗ್ಗೆ ಹೇಳಿದ ಮಾತು ಇವ ನನಗನಿಸ್ತದ ವ್ಯಾಕರಣ 10 ಸರ್ತಿಯರ ಅಭ್ಯಾಸ ಮಾಡಿರ್ಬೇಕು. ಬಹುಧಾಶ್ರುತಂ, 100 ಬಾರಿ ವ್ಯಾಕರಣದ ಬಗ್ಗೆ ಅಭ್ಯಾಸವನ್ನ ಮಾಡಿರ್ಬೇಕು. ಇಲ್ಲದೆ ಹೋದ್ರೆ ಇಷ್ಟು ಸ್ಪಷ್ಟವಾದ ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಇಷ್ಟು ಸರಳವಾಗಿ ವಾಕ್ಯವನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ನಾವೆಲ್ಲ ನೋಡ್ರಿ ಮಾತಾಡುವಾಗ ಆ ವಾಕ್ಯಗಳನ್ನ ತಪ್ಪು ಮಾಡಿರ್ತೀವಿ, ಮತ್ತು ತಿದ್ದುತ್ತೀವಿ, ಕಟ್ ಮಾಡ್ತೀವಿ, ಜೋಡಿಸ್ತೀವಿ, ಎಲ್ಲ ಮತ್ತೆ ಆಡ್ತಿರ್ತೀವಿ.
ಒಂದು ಪ್ರಯೋಗ ಇದೆ ನೋಡ್ರಿ. ಏನು? ದೇವ್ರು ದೊಡ್ಡವನು ಅಂತ ಪ್ರಯೋಗ ಮಾಡ್ತಿರ್ತೀವಿ. ಹೌದಾ ಇಲ್ಲ ಹೇಳಿ ನೋಡೋಣ ಅಂತ. ಅಲ್ಲಿ ದೇವ್ರು ದೊಡ್ಡವನು ಅಂತ ಪ್ರಯೋಗ ಕರೆಕ್ಟಾಗಿ ಯಾರೋ ಗ್ರಾಮೆಟಿಕಲ್ಲಿ ಕರೆಕ್ಟಾಗಿ ಹೇಳ್ಬಿಡಿ ನೋಡೋಣ ಅಂತ. ದೇವರು ಬಹುವಚನ, ದೊಡ್ಡವನು ಏಕವಚನ. ಹಿಂಗೆ ಮಾತ್ರ ಕೂತ್ ಬಂದೀವಿ ಇಡೀ ದಿವಸ. ದೇವ್ರು ದೊಡ್ಡವನು, ದೇವ್ರು ದೊಡ್ಡವನು. ಅದನ್ನ ಎಲ್ಲರೂ ದೊಡ್ಡ ದೊಡ್ಡ ಪಂಡಿತರು ಹಿಂಗೆ ಹೇಳ್ಕೊತ ಹೋಗೋದು, ದೇವ್ರು ದೊಡ್ಡವನು, ದೇವ್ರು ದೊಡ್ಡವನು. ಇದು ಬಿಡ್ರಿ ಪಾಪ, ಇವೆಲ್ಲ ಚಲೋ ಅದ. ಬಿಸಿನೀರು ಕಾಸ್ಲೇನು ಅಂತ ಕೇಳ್ತಿರ್ತಾರೆ. ನೀರು ಕಾಸಿದ ಮೇಲೆ ಬಿಸಿನೀರು ಆಗ್ತದೆ. ನೀರು ಕಾಸ್ತಿರೋ ಅಂತ ಕೇಳ್ಬೇಕು, ಬಿಸಿನೀರು ಕಾಸ್ತಿರೋ ಅಂತ ಕೇಳ್ಬೇಕು. ಅಂದ್ರೆ ನಾವೆಲ್ಲ ಇಷ್ಟು ಅಬದ್ಧ ಪ್ರಯೋಗಗಳನ್ನ ಅವನ್ನೇ ಕರೆಕ್ಟ್ ಪ್ರಯೋಗ ಅಂತ ತಿಳ್ಕೊಂಡ್ಬಿಟ್ಟಿವಿ, ಸರಿಯಾದ ಪ್ರಯೋಗಗಳು ಅಂತ ತಿಳ್ಕೊಂಡ್ಬಿಟ್ಟಿವಿ. ಇನ್ನು ಕೆಲವೊಂದು ಅಂತರೂ ಸುಮ್ಮನೆ ಮಾತಾಡ್ತಿರ್ತೀವಿ. ಎಲಿ ಮೇಲೆ ಕೂಡ್ರಿ ಅಂತ ಹೇಳ್ತಿರ್ತಾರೆ. ಎಲಿ ಮೇಲೆ ಕೂಡ್ತಾರೆ, ಎಲಿ ಮೇಲೆ ಕೂಡ್ತಾರೆ. ಯಾರಾದರೂ ಎಲಿ ಮುಂದೆ ಕೂಡ್ತಾರ್ರಿಪ್ಪ. ಅದು ಪ್ರಯೋಗ ಏನು? ಎಲಿ ಹಾಕಿದ ಕೂಡ್ರಿ ಅಂತ ಇಷ್ಟೇ ಹೇಳ್ತಿರ್ತದೆ. ಇವ್ರು ಸ್ವಲ್ಪ ಮುಂದೆ ಎಲಿ ಮೇಲೆ ಕೂಡ್ರಿ, ಎಲಿ ಮೇಲೆ ಕೂಡ್ರಿ ಅಂತ ಹೇಳಿ ಅವ ಯಾರೋ ಖರೆ ಎಲಿ ಮೇಲೆ ಕೂತ್ರೆ ಗತಿ ಏನು ಹೇಳಿ ನೋಡಂತ. ಯಾರೋ ಕೂತಿಲ್ಲ, ವಿಷಯ ಬೇರೆ. ಅದು ಇಂಥವೆಲ್ಲ ನಮ್ಮಲ್ಲಿ ಪ್ರಯೋಗಗಳು ಅವಕ್ಕೆ ಮತ್ತೆ ಬೇರೆ ಅರ್ಥ ಮಾಡ್ತೀವಿ, ಕಲ್ಪನಾ ಮಾಡ್ತೀವಲ್ಲ, ಬೇರೆ ವಿಷಯ ಇರಲಿ. ಅಂತರೂ ತಪ್ಪಾದ ಪ್ರಯೋಗಗಳೆಲ್ಲ ಇದ್ದೇ ಇವೆ. ಆದರೆ ಆ ಹನುಮಂತ ಮಾತಾಡಿದಾಗ ಒಂದಾದ್ರೂ ತಪ್ಪಿರಬೇಕು. ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುದಾಶ್ರತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ವಾಲ್ಮೀಕಿಗಳಂತಾರೆ, ರಾಮ ಅಂತಾನೆ ನ ಕಿಂಚಿತ್ ಅಪಶಬ್ದಿತಂ, ಒಂದು ತಪ್ಪು ಶಬ್ದ ಆಡಿಲ್ಲಂತ. ಅಷ್ಟೊತ್ತು ಮಾತಾಡಿದ್ರು ಒಂದು ಶಬ್ದ ಮಾತಾಡಿಲ್ಲ, ತಪ್ಪು ಮಾತಾಡಿಲ್ಲ. ಇದು ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ವಾಲ್ಮೀಕಿಗಳಂತಾರೆ, ಋಗ್ವೇದ ಯಜುರ್ವೇದ ಸಾಮವೇದವನ್ನ ಅಧ್ಯಯನ ಮಾಡದೇ ಇದ್ರೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಈ ಮೂರೂ ವೇದಗಳನ್ನ ಅಧ್ಯಯನ ಮಾಡಿದ್ದಾನೆ ಈ ಹನುಮ, ಅದಕ್ಕಾಗಿ ಫಸ್ಟ್ ಕ್ಲಾಸ್ ಆಗಿ ಮಾತಾಡ್ತಾರೆ. ಇದು ಆ ಹನುಮಂತ ದೇವರಲ್ಲಿದ್ದ ಸರ್ವಜ್ಞತ್ವದ ಒಂದು ತುಣುಕು. ಇದು ಹನುಮಂತ ದೇವರಾಗಿರುವಾಗ. ಭೀಮಸೇನನಾಗಿರುವಾಗಲಂತರೂ ಸರ್ವಜ್ಞದ ಪ್ರಶ್ನೆಯೇ ಇಲ್ಲ. ಬೇಕಾದಷ್ಟು ಬಾರಿ ಸರ್ವಜ್ಞತ್ವವನ್ನು ತೋರಿಸಿಕೊಡ್ತಾ ಇದ್ದಾರೆ. ಆದರೆ ನಮಗೆ ಭೀಮಸೇನನ ಕಥೆಯನ್ನು ನೋಡಿದಾಗ ಒಂದು ಪ್ರಸಂಗ ಬರ್ತದೆ. ಕಾಡಿನಲ್ಲಿ ಒಂದು ಹೆಬ್ಬಾವು ಸುತ್ತಾಕ್ಕೊಳ್ತದೆ. ಸುತ್ತಾಕ್ಕೊಂಡಾಗ ಕೇಳ್ತದ, ಅದು ಹೇಳ್ತದ, ಹೆಬ್ಬಾವು ಹೇಳ್ತದ, ನೋಡು ನಿನ್ನ ಬಿಡಬೇಕು ಅಂತಿದ್ರೆ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಮಾತ್ರ ಬಿಡ್ತೀನಿ, ಇಲ್ಲಿ ಬಿಡಂಗಿಲ್ಲ ಅಂತ ಹೇಳ್ತದೆ. ಭೀಮಸೇನ ಅನ್ಬೇಕು ಗೊತ್ತಾ, ನೀ ಕೇಳೋ ಹಂಗೆ ಕೇಳು, ನಾ ಏನೂ ಹೇಳಂಗಿಲ್ಲ ಅನ್ಬೇಕ. ನೀ ಕೇಳೋ ಹಂಗೆ ಕೇಳು, ನಾ ಏನೂ ಹೇಳುದಿಲ್ಲ. ಕೇಳ್ತು, ಎಲ್ಲಾ ಪ್ರಶ್ನೆ ಕೇಳಿದ ಪಾಪ ಅದು ಹಾವು, ಏನೂ ಉತ್ತರ ಹೇಳಲಿಲ್ಲ. ಉತ್ತರ ಹೇಳದೇ ಇದ್ದಾಗ ಕೊನೆಗೆ ಧರ್ಮರಾಜ ಬಂದ, ಆ ದ್ರೌಪದಿನ ಹುಡ್ಕೊಂಡು ಬಂದ. ದ್ರೌಪದಿ ಕೇಳಿದ, ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರೆ, ಇಲ್ಲ ಹಿಂಗೆ ಹೋಗ್ಯಾರ, ನಮ್ಮ ಮನೆಯವ್ರು ಬಂದಿಲ್ಲ ಅಂತ ಹೇಳಿದ್ಮೇಲೆ ಆ ಹಾವು ಸುತ್ತಕೊಂಡು ನೋಡಿದ್ರು. ಭೀಮಸೇನಿಗೆ ಹಾವು ಸುತ್ತದ್ ನೋಡಿ ಧರ್ಮರಾಜಗೆ ತಲೆ ಸುತ್ತು ಬಂತಂತ. ಸುತ್ತಕೊಂಡದ್ದಾವ ಸುತ್ತು ಬಂದದ್ದು ಇವಂಗ. ಅವ ಯಾಕಪ್ಪ ಹಿಂಗೆ ಕೆಲವು ಹಂಗ ಆಗ್ತಿರ್ತದ್ರಿ, ಅವ್ರು ಮುದ್ರಿ ತಗೊಂಡು ನೋಡಿ ಇವ್ರು ಓಡಿ ಹೋಗ್ತಿರ್ತಾರೆ. ಹಂಗೆ ಆಗ್ತದೆ, ಮುದ್ರಿ ತಗೊಂಡ್ಬಿಟ್ರೆ ಮುದ್ ಹೋತ ತಿಳ್ಕೊಂಡು ಹಿಂಗೆ ಹೋಗ್ಬಿಡ್ತಿರ್ತಾರೆ. ಹಂಗ ಅವ ಹಾವು ಸುತ್ತಕೊಂಡದ್ ನೋಡಿ ಇವರಿಗೆ ತಲೆ ಚಕ್ರ ಬಂದು ಹೋಗ್ಬಿಟ್ರು. ಎದ್ದ ಮೇಲೆ ಹಾವಿನ ಜೊತೆಗೆ ಮಾತಾಡ್ತಾರೆ, ಬಿಡಪ್ಪ ನಮ್ಮ ತಮ್ಮನ್ನ, ನಾ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು, ನಿಮ್ಮ ತಮ್ಮನ್ ಬಿಡ್ತೀನಿ. ಆಗ ಮಾತಾಡ್ಲಿಲ್ಲ. ಧರ್ಮರಾಜ ಉತ್ತರ ಕೊಟ್ಟ, ಅದಾದ್ಮೇಲೆ ಬಿಡ್ತೀವಿ, ಅದು ಬೇರೆ ವಿಷಯ. ಶ್ರೀಮದಾಚಾರ್ಯ ಕೇಳ್ತಾರೆ, ಹಾಗಿದ್ರೆ ನಿಮ್ಮ ವಾಯುದೇವರು ಸರ್ವಜ್ಞರು ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ಲಿಲ್ಲ? ಗೊತ್ತಿದ್ದು ಉತ್ತರ ಕೊಡ್ಲಿಲ್ಲ ನಮ್ಮಾಚಾರ್ಯ. ವಿದ್ಯೋಪಜೀವನಂ ಧರ್ಮ ಕ್ಷತ್ರಿಯಾಣ ವಿನೋಯತಃ ಅಥೋ ನ ಧರ್ಮ ನಹುಷೋ ಪ್ರತ್ಯುವಾಚ ಕಥಂಚನ. ವಿದ್ಯೆಯಿಂದ ಉಪಜೀವನವನ್ನ ಮಾಡಬಾರದು. ನಾವೇನು ವಿದ್ಯೆಯನ್ನು ಕಲ್ತಿದ್ದೇವೆ ಅದನ್ನ ಮಾರಿ ಬದುಕುವಂತಹ ಪ್ರಸಂಗ ಇಲ್ಲ. ಅಷ್ಟೇ ಅಲ್ಲ, ನೀ ಬದುಕಬೇಕಾದ್ರೆ ನೀ ಕಲ್ತ ವಿದ್ಯೆ ಇಡು ಅಂದ. ನಂಗೆ ಬದುಕೋ ಅವಶ್ಯಕತೆ ಇಲ್ಲ, ನಾ ವಿದ್ಯೆಯನ್ನು ಒಪ್ಸವಲ್ಲ, ನೀ ಬೇಕಾದ್ ಮಾಡ್ಕೋ ಅಂತ ಹೇಳಿ ಸುಮ್ಮನೆ ನಿಂತಿದ್ರೆ ವಿನಃ ಅವರಿಗೆ ಬರ್ತಿರ್ಲಿಲ್ಲ ಎಂಬುವ ಭಾವನೆ ಬರಬಾರದು. ಇದೇ ಪ್ರಸಂಗ, ಇಂಥದ್ದೇ ಇನ್ನೊಂದು ಪ್ರಸಂಗ ಯಕ್ಷನ ಪ್ರಸಂಗದಲ್ಲಿ ಬರ್ತಾ ಇದೆ. ಅಲ್ಲೂ ಕೂಡ ಉತ್ತರ ಹೇಳೋದಿಲ್ಲ ಆಚಾರ್ಯರು. ಯಾಕೆ? ವಿದ್ಯೋಪಜೀವನವನ್ನು ನಾನು ಸರ್ವಾತ್ಮನ ಮಾಡುವುದಿಲ್ಲ ಅಂತ ತಿಳಿಸಿಕೊಡ್ತಾರೆ. ಇಂತಹ ಅನೇಕ ಮಾತುಗಳನ್ನ, ಸರ್ವಜ್ಞ ಸರ್ವಶಕ್ತಿ, ಇದು ಒಂದು. ತ್ರಿಶ್ವಪ್ಪೇವ ಅವತಾರೇ ಸರ್ವಜ್ಞ ಸರ್ವಶಕ್ತಿ, ಮೂರೂ ಅವತಾರಗಳಲ್ಲೂ ಸರ್ವಜ್ಞರಾಗಿದ್ದಾರೆ, ಸರ್ವಶಕ್ತಿಯಾಗಿದ್ದಾರೆ ಅಂತ ಹೇಳಿದರು. ಒಮ್ಮೆ ಆಚಾರ್ಯರು ದಕ್ಷಿಣ ದೇಶ ಯಾತ್ರೆಯನ್ನ ಮಾಡ್ತಾ ಇರುವಾಗ ಅಲ್ಲೊಂದು ಪ್ರಸಂಗ ಬಂತು. ಏನಾಯಿತು ಅಂದ್ರೆ, ಒಂದು ಸಭೆಯಲ್ಲಿ ಆಚಾರ್ಯರು ಯಾರೋ ಪ್ರವಚನಕ್ಕೆ ಹೇಳಿದ್ರಂತ. ಆಯಿತಪ್ಪ ಅಂದ್ರೆ ಪ್ರವಚನಕ್ಕೆ ನಿಂತ್ಕೊಂಡ್ರು. ಏನು ಹೇಳಬೇಕು ಅಂತ ಕೇಳಿದ್ರು. ಅಲ್ಲೊಂದು ಸೂಕ್ತ, ಆ ಸೂಕ್ತವನ್ನ ಹೇಳಿ ಇದರ ಅರ್ಥವನ್ನ ಹೇಳ್ರಿ ಅಂತ ಹೇಳಿದ್ರು. ಆಚಾರ್ಯರು ಆ ಸೂಕ್ತದ ಉಚ್ಚಾರಣೆಯನ್ನ ಮಾಡಿದ್ರು. ಮಾಡಿದ ಮೇಲೆ ಅಲ್ಲಿ ಕನ್ಯಕಾದೃತ ಸುರೇಂದ್ರ ವಪುಶ್ರೀ ದಾನವಾಚಿ ವರ ಸೂಕ್ತ ಹೃದತ್ತೌ ಕುತ್ರಚಿತ್ ಸದಸಿತಾವದ ಪಾಲ ಕೀರ್ತಿತಾತಿ ತರುಣೀತ್ಯಯಮೂಚೆ. ಹೇಳ್ತಾ ಹೇಳ್ತಾ ಅಪಾಲ ಅಂತ ಒಂದು
ಒಂದು ಶಬ್ದ ಬರ್ತಾ ಇದೆ ಸಭೆಯಲ್ಲಿ, ಪ್ರವಚನ ನಡೀತಾ ಇದೆ, ಮಧ್ಯದಲ್ಲಿ ಅಪಾಲ ಅಂತ ಒಂದು ಶಬ್ದ ಬಂತು. ಎಲ್ಲಾ ಪಂಡಿತರು ನೋಡ್ತಾ ಇದ್ರು, ಏನ್ ಹೇಳ್ತಾರ ಆಚಾರ್ಯರು, ಅರ್ಥ ನೋಡೋಣಂತ ಅಂತ ಕಾಯ್ಕೊಂಡು ಕೂತಿದ್ರು. ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ರು, ಅತಿ ತರುಣಿ ತ್ಯಯಮೋಚೆ, ನವ ಯೌವನೆ, ಈಗ ಹೊಸದಾಗಿ ತಾರುಣ್ಯಕ್ಕೆ ಕಾಲಿಟ್ಟಿರ್ತಾಳಲ್ಲ ಹೆಣ್ಣು, ಅವಳನ್ನ ಅಪಾಲ ಅಂತ ಕರಿಬೇಕು ಅಂತ ಹೇಳ್ಬಿಟ್ರು. ಪಂಡಿತರಿಗೆ ಅದೇ ಬೇಕಾಗಿತ್ತು ವಾಕ್ಯಾರ್ಥಕ್ಕೆ. ತಕ್ಷಣ ಎದ್ದು ನಿಂತ್ರೆ, ಆಚಾರ್ಯ ಬಿಡ್ರಿ ಇಂಥವೆಲ್ಲ ಹೇಳಿಕ್ ಹೋಗ್ಬೇಡ್ರಿ ಅಂದ್ರು. ಯಾಕ, ನಮ್ಮ ಆಚಾರ ವ್ಯಾಖ್ಯಾನ ಮಾಡ್ಯಾರ, ಯಾರೋ ಪೂರ್ವಾಚಾರ ಒಂದು 4 ಮಂದಿ 70 ವ್ಯಾಖ್ಯಾನ ಮಾಡಿದವ್ರು ಇರ್ತಾರಲ್ಲ, ಮಾಡಿದ್ರು. ಏನ್ ಮಾಡಿದ್ರು, ಕುಷ್ಠರೋಗಿಷ್ಟೇ ಅಂತ ಬರೆದಿಟ್ಟಿದ್ರಂತ. ಆಚಾರ್ಯರಂದ್ರು, ಏನ್ ಕಥಿರೋ ಎಲ್ಲರ, ನಿಮಗೆ ಶಬ್ದಾರ್ಥ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ, ಕುಷ್ಠರೋಗಿಷ್ಟಿ ಅಂತ ಬರೆದಿಟ್ರಿ, ಗತಿ ಏನಿಲ್ಲ. ಅಪಾಲ ಅಂದ್ರೆ ಕುಷ್ಠರೋಗಿ ಅಂತ ಅರ್ಥ. ಒಂದ್ ಕೆಲಸ ಮಾಡ್ರಿ, ನನ್ನ ಪ್ರವಚನ ಮುಗೀತೀಗ, ನಾ ಹೋಗ್ತಾ ಇದ್ದೀನಿ. ದೇಶಮೇನ ಮಚಿರಾದುಪಯಾತಃ ತಾದೃಶ ಕೃತರಹೋ ಕೃತ ಬುದ್ಧಿ ತಾಂಸ್ತದಾಭ್ಯದಿತ ತತ್ಪದ ಭಾವಂ ಸೂರಿಮೌಲಿ ಮಣಿನಾತ್ರ ಯಥೋಚೆ. ನಾನು ಹೋದ ಮೇಲೆ ಇಷ್ಟನೇ ದಿವಸಕ್ಕೆ ಸರಿಯಾಗಿ ಈ ದೇಶದಿಂದ ಒಬ್ಬ ಪಂಡಿತ ಬರ್ತಾನೆ. ಆಚಾರ್ಯರು ಸರ್ವಜ್ಞರು ಹೇಗಿದ್ರು ಅಂತ ತಿಳಿಸ್ತಾ ಇದ್ದಾರೆ. ನಾನೀಗ ಮುಂದೆ ಉತ್ತರ ಯಾತ್ರೆಗೆ ಹೋಗ್ಬಿಡ್ತೀನಿ, ನಾನು ಮುಂದಿನ ಕಡೆ ಹೋಗ್ತೀನಿ. ಇಂಥ ದಿವಸಕ್ಕೆ ಇಂಥ ಒಬ್ಬ ವಿದ್ವಾಂಸ ಬರ್ತಾನೆ, ಅವನಿಗೆ ನೀವೇನೂ ಕೇಳಬೇಡ್ರಿ, ಸುಮ್ಮನೆ ಈ ಅಪಾಲ ಅನ್ನೋ ಶಬ್ದ ಅರ್ಥವನ್ನ ಕೇಳ್ರಿ, ಆತ ಏನು ಉತ್ತರ ಹೇಳ್ತಾನೆ ಅದರ ಮೇಲೆ ನಾನು ಹೇಳಿದ್ದು ಸರಿಯೋ ಅಲ್ಲವೋ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳಿದ್ರು. ಆಯಿತು. ಕಾದು ಅಲ್ಲಿ ಪಂಡಿತರು ಬಿಡ್ಲಿಲ್ಲ, ಅವರು ಮಹಾ ಹಠವಾದಿಗಳಿದ್ರು. ನೋಡೋಣ ತಡಿ, ಇವ್ರು ಸ್ವಾಮಿಗಳದೊಂದು ಕೈ ನೋಡ್ಕೊಂಡು ಬಿಡೋಣ ಅಂದ್ರು. ಆಯ್ತು, ನಿಂತ್ಕೊಂಡಾದ ಮೇಲೆ ಅವಂಥವ ಬಂದ. ತಾದೃಶ ಕೃತರಹೋ ಕೃತ ಬುದ್ಧಿ, ಕೂಡಿಸಿದ್ರು ಅವರನ್ನ. ಅವನಿಗೆ ಕೇಳಿದ್ರು, ಇಂಥ ಸೂಕ್ತದಲ್ಲಿ ಇಂಥ ಶಬ್ದ ಬರುತ್ತಲ್ಲ, ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರು. ಮುಂದಿನ ಕ್ಷಣ ಹೇಳಿದ, ಅತಿ ತರುಣಿ ತ್ಯಯಮೋಚೆ, ಅತಿ ತರುಣಿ ಅಂತ ಅರ್ಥ ಹೇಳಿದ್ರು. ಏನ್ ಶಾಕ್ ಆಯ್ತ್ರಿ ಅವರಿಗೆಲ್ಲ. ಅವರಂದ್ರು, ಆಚಾರ್ಯರು ಸರ್ವಜ್ಞರು ಎಂಬುದಕ್ಕೆ ಇದಕ್ಕಿಂತ ಹೆಚ್ಚಿಂದೇ ದೃಷ್ಟಾಂತ ಬೇಕು ಅಂದ್ರು ಅವರು. ಕೇವಲಂ ನ ಸಕಲಾಶ್ರುತ ವಿದ್ಯಾ ಮನಪೂರ್ವಕ ಸಮಸ್ತ ಇರೋಸ್ಯ ಅಪ್ಯನಾಗತ ಗತ ಪ್ರತಿಪತ್ತಿಂ ಶ್ರದ್ಧ ದುಃಪೃಥುಲ ಚೇತ ಸಯೇತೆ. ಇವರಿಗೆ ಬರೇ ಪಾಠ ಪ್ರವಚನ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಿದ್ವಿ, ಅಲ್ಲ. ತ್ರಿಕಾಲ ಜ್ಞಾನಿಗಳಿದ್ದಾರೆ, ಹಿಂದಾಗುವ ಮುಂದಾಗುವ ಈಗಿರುವಂತಹದ್ದು ಎಲ್ಲವೂ ಜ್ಞಾನ ಅವರಿಗಿದೆ. ನಾವು ಅವರ ಮೇಲೆ ವಿಶ್ವಾಸವನ್ನ ಮಾಡಲಿಲ್ಲ, ನಮ್ಮ ಮೂರ್ಖತನ ಆಯಿತು ಅಂತ ಹಳಿಸ್ಕೊಂಡ್ರಂತೆ ಪಾಪ. ಅಂತಹ ಅದ್ಭುತವಾದ ಸರ್ವಜ್ಞತ್ವವನ್ನು ಆಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ಸಭೆಯಲ್ಲಿಯೂ ಅಂಥ ಪ್ರವಚನವೇ ಆಯಿತು. ಆಗಂತರೂ ವಿಷ್ಣು ಸಹಸ್ರನಾಮಕ್ಕೆ ಏನು ಅರ್ಥವನ್ನ ಹೇಳ್ತಾರೆ, ಆ ಅರ್ಥವನ್ನ ಕೇಳಿ ದಂಗಾಗಿ ಹೋಗ್ಬಿಡ್ತಾರೆ. ಐತರೇಯ ಸೂಕ್ತ ಪ್ರವಚನ ಮಾಡ್ರಿ ಅಂತ ಹೇಳಿದ್ರಂತೆ. 6ನೇ ಸರ್ಗದಲ್ಲಿ ಬರ್ತಾ ಇದೆ ಆಚಾರ್ಯರ ಸರ್ವಜ್ಞತ್ವವನ್ನು. ತ್ರಿಶ್ವಪ್ಪೇವಾವತಾರೇ ಸರ್ವಜ್ಞ, 3 ಅವತಾರಗಳಲ್ಲೂ ಸರ್ವಜ್ಞರಾಗಿರುವಂಥವ್ರು ವಾಯುದೇವರು ಅಂತಾದರೆ ಅದಕ್ಕೆ ಮಧ್ವಾಚಾರ್ಯರ ನಿದರ್ಶನ. ಒಂದು ಸಭೆ, ಅದು ಕಾಸರಗೋಡು ಹತ್ರ ಒಂದು ವಿಷ್ಣುಮಂಗಲ ದೇವಾಲಯ ಅಂತಿದೆ. ಆಚಾರ್ಯರಲ್ಲಿ ಬಂದು ಕೂತಿದ್ರು. ದಕ್ಷಿಣ ಭಾರತ ಯಾತ್ರೆ ಬಂದು ಮುಗಿಸ್ಕೊಂಡು ಕೂತ್ರು. ಇನ್ನು ಮುಂದೆ ಉತ್ತರ ಭಾರತ ಯಾತ್ರೆಗೆ ಹೋಗ್ಬೇಕಾಗಿತ್ತು. ಕೂತಿರುವಾಗ ಅಲ್ಲಿದ್ದ ಪಂಡಿತರೆಲ್ಲ ಸುಮ್ ಕೊಡ್ತಾರೆ. ನಮ್ಮ ಪಂಡಿತರಿಗೆಲ್ಲ ಸ್ವಲ್ಪ ಕಂಡೂತಿ ಜಾಸ್ತಿ ಅಂತ, ದೋರ್ದಂಡ ಕಂಡೂತಿ, ಹಿತ್ತೂರಿಕೆ ಜಾಸ್ತಿ ಇರ್ತದಂತ. ಯಾರೊಬ್ಬ ಬಂದ ಅಂದ್ರೆ ಒಂಚೂರು ತೂರ್ಸ್ಕೊಂಡೆ ಬಿಡೋದು, ನೋಡಿಬಿಡೋಣ ಏನಾಗ್ತದೆ ಅಂತ ಹೇಳಿ ಆಚಾರ್ಯ ಕೇಳಿದ್ರು, ನೀವೇನೋ ಭಾರಿ ಹೇಳ್ತೀರಂತೆ, ಪ್ರವಚನ ಮಾಡ್ತೀರಂತೆ, ದಯವಿಟ್ಟು ಒಂದು ಪ್ರವಚನ ಆಗಲಿ, ದಯವಿಟ್ಟು ಒಂದು ಪ್ರವಚನ ಆಗಲಿ ಅಂದರೆ ಯಾವುದು ಅಂತ ಮೊದಲು ನಮ್ಮಲ್ಲೆಲ್ಲ ಹೆಂಗೆ ಅಂದ್ರೆ, ಈಗ ಪ್ರವಚನ ಮಾಡ್ರಿ ಅಂತ ವಾಯುಸ್ತುತಿ ಹೇಳಿದ್ರಲ್ಲ, ಒಂದು 15 ದಿವಸ ಮೊದಲು ಹೇಳ್ಬೇಕು ನಮಗೆ. ಪ್ರವಚನಕ್ಕೆ 15 ದಿವಸ ಮೊದಲು ಹೇಳಿಟ್ರೆ ನಾವು ಆವಾಗ ಪುಸ್ತಕ ನವರಾತ್ರಿ ಒಳಗೆ ಏರಿಸಿಟ್ಟಿರ್ತೀವಿ ಅರ್ಶಿನ ಕುಂಕುಮಕ್ಕೆಲ್ಲ. ಆ ಅರ್ಶಿನ ಕುಂಕುಮಕ್ಕೆ ಏರಿಸಿಟ್ಟು ಪುಸ್ತಕ ತೆಳಗಿಟ್ಟು ಧೂಳು ಜಾಡಿಸಿ ಓದಿ, ಅಕಸ್ಮಾತ್ ಓದಿ ಹೇಳೋರಿದ್ರೆ, ಓದ್ದೇ ಹೇಳೋರಿದ್ರೆ ಪ್ರಶ್ನೆ ಇಲ್ಲೇ ಇಲ್ಲ. ಅಂದ್ಮೇಲೆ ಅವ್ರು ಏನು ಹೇಳ್ತಾರೆ ನಿಮ್ಗೆ ಗೊತ್ತಾಗ್ತದೆ. ಅದು ಓದಿ ಜಾಡಿಸಿ ಎಲ್ಲ ಮಾಡ್ಕೊಂಡು ಅಲ್ಲಿ ಪಾಪ ನೋಟ್ ಬರ್ಕೊಂಡು ಎಲ್ಲ ಮಾಡ್ಕೊಂಡು ತಗೋಬೇಕು. ಹೇಳ್ರಿ ಅಂದ್ರೆ ಏನು ಹೇಳಬೇಕು ಅಂದ್ರು, ಐತ್ರೆ ಹೇಳ್ರಿ ಅಂದ್ರು. ಐತ್ರಿ ಹೇಳ್ರಿ ಅಂದ್ರು, ಅದೇನು ಐತ್ರೆ ಅಂದ್ರೆ ಸುಮ್ಮನೆ ಅನ್ಕೊಂಡಿರಾಗ ಹೇಳ್ರಿ ಅಂದ್ರು. ಐತರೇಯ ಮಥ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾವಗ ಮಧ್ಯ ಸೂಕ್ತ ಭಾವ ಮಿತಿ ತಾವದುವಾಚ. ಇದೊಂದು ಸೂಕ್ತಾರ್ಥವನ್ನು ಹೇಳ್ರಿ. ಪ್ರವಚನ ನಡೀತಾ ಇತ್ತು, ಆಚಾರ್ಯ ಹೇಳ್ತಾ ಇದ್ರು. ಹೇಳ್ಬೇಕಾದ್ರೆ ಏನ್ ಮಾಡಿದ್ರು, ಈ ನಮ್ಮಲ್ಲಿ ನಾವು ಸ್ವಲ್ಪ ಪ್ರವಚನದಾಗ ಒಂಚೂರು ಉತ್ಸಾಹದೋಗಿ ಏನ್ರ ಹೇಳ್ಬಿಟ್ಟಿರ್ತೀವಲ್ಲ, ಹಂಗ ಆಚಾರ್ಯರು ಒಂದು ಜೋರ್ಲಿ ಹೇಳ್ಬಿಟ್ರು. ಏನು, ವೇದಕ್ಕೆ 3 ಅರ್ಥ, ಗೀತಾಕ್ಕೆ 10 ಅರ್ಥ, ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತ ಹೇಳ್ಬಿಟ್ರು. ಅವು ಪಂಡಿತರು ಕಾಯ್ಲಿಕ್ಕತ್ತಿದ್ರಿ, ಇವ್ರನ್ನ ಹೆಂಗಾರ ಅಡ್ಗಾಲ್ ಹಾಕ್ಬೇಕು ಅಂತ ತಿಳ್ಕೊಂಡು ಹೇಳಿ. ಈ ಪರೀಕ್ಷಾ ಕೊಡ್ಬೇಕಾದ್ರೆ ಕೆಲವು ಪಂಡಿತರಿಗೆ ಒಂದು ಆಶಯ ಇರ್ತದ್ರಿ, ಅವ್ನ ಹುಡುಗಿಗೆ ಬರ್ಲಿಲ್ಲ ಅಂತ ಅನಿಸಿ ಕಳಿಸ್ಬೇಕು ಅಂತ ಒಂದು ಇರ್ತದೆ. ಹಂಗೊಂದು ಅಡ್ಗಾಲ್ ಒಗೆದು ಕೂತ್ಬಿಡೋದು. ಎದ್ರು ಭಕ್ತಿ ವಿನಯ ಹೆಂಗಿತ್ತು ಅಂದ್ರೆ, ಸ್ವಾಮಿಗಳೇ ಆನಂದ ತೀರ್ಥರೇ, ನೀವೇನು ಈ ಮಾತು ಹೇಳಿದ್ರಲ್ಲ, ನಾವು ಬಹಳ ಸಂತೋಷ ಆಯ್ತು. ನಮಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ ವಿಷಯ. ಆದರೆ
ಬರೇ ಮಾತಾಯಿತೇ ವಿನಃ ಇದಕ್ಕೆ ದೃಷ್ಟಾಂತ ಆಗಲಿಲ್ಲ. ದಯವಿಟ್ಟು ಒಂದು ದೃಷ್ಟಾಂತ ಕೊಡ್ರಿ ಇದ್ರು. ಏನ್ ದೃಷ್ಟಾಂತ ಅಂದ್ರು, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತೇನು ಹೇಳಿದ್ರಿ, ಆ ಒಂದು 100 ಅರ್ಥ ಹೇಳ್ಬಿಡ್ರಿ, ನಾವು ಕೇಳಿ ಆನಂದ ಪಟ್ಟು ಬಿಡ್ತೀವಿ ಅಂದ್ರು. ಆಚಾರ್ಯರಿಗೆ ಗೊತ್ತಾಯ್ತು, ಇವರು ಕುಹಕ ಬುದ್ಧಿ ಗೊತ್ತಾಯ್ತು. ಓಹೋ, ನನ್ನ ಸರ್ವಜ್ಞತ್ವಕ್ಕೆ ಇವರು ಚಾಲೆಂಜ್ ಮಾಡ್ತಾ ಇದ್ದಾರಲ್ಲ. ಆಗ್ಲಿ, ಏನಂದ್ರು, ಅವಶ್ಯ, ಅದೇನು ದೊಡ್ಡದ, ಅವಶ್ಯ ಆಗ್ಲಿ. ನಮ್ಮಂಥವ್ರಿಗೆ ಯಾರಿಗಾರ ಕೇಳ್ಬಿಟ್ಟಿದ್ರ ನಾಳೆ ಪ್ರವಚನದಾಗ ನಾಳೆ ಪ್ರವಚನದಾಗ ಮುಂದಿನ ಶಬ್ದ ಅಷ್ಟೇ. ಯಾಕಂದ್ರೆ ಹೇಳೋ ಗ್ಯಾರಂಟಿ ಇವ್ರಿಗೆ ಇಲ್ಲೇ ಇಲ್ಲ. ಆಯ್ತು ಅಂದ್ರೆ ಆಯ್ತು ಅಂತ ಹೇಳಿಕ್ ಶುರು ಮಾಡ್ಬೇಕಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ಏನಿಲ್ಲ, ವರ್ಣಯಾಮಿ ಸಕಲಂ ತದಹಂ ವಹ ಸೌಷ್ಠವಾದನು ವದಂತು ಭವಂತಃ. ನಾನು ಹೇಳಿದ್ದನ್ನ ತಿರುಗಿ ನೀವು ಹೇಳ್ಬೇಕಷ್ಟೇ ಕೆಲಸ, ಬೇರೆ ಏನಿಲ್ಲ. ನನ್ನೊಂದು ಕರಾರದ, ನಾ ಹೇಳ್ತೀನಿ, ಹೇಳಲಿಕ್ಕೆ ಇಲ್ಲಂದಿಲ್ಲ. ನೀವು ಆ ಅರ್ಥವನ್ನೆಲ್ಲ ತಿರುಗಿಸಿ ಹೇಳಿದ್ರೆ ಆಗ ಮಾತ್ರ ಹೇಳ್ತೀನಿ, ಇಲ್ಲದೆ ಇದ್ರೆ ಹೇಳೋದಿಲ್ಲ. ಅವ್ರೇನನ್ಬೇಕು, ಅಷ್ಟನ ಅಂದರು. ಏನು ಈ ಸ್ವಾಮಿಗಳು ನೋಡಿದ್ರೆ ಒಂದು 10-15 ಅರ್ಥ ಹೇಳಿದ್ರಾಗ ನೀರು ಕುಡಿ ಹೋಗಿ ಕಾಣಿಸ್ತಾರೆ. ಎಷ್ಟು ಓದಿ ಹೇಳ್ತಾರೆ, ಆಗ್ಲಿ ಬಿಡು ಅಂದ್ರು. ಅಂದ್ರೆ ಆಚಾರ್ಯ ಕೂತ್ರು, ಶುರು ಮಾಡ್ರಿಪ್ಪ ಅಂದ್ರು. ಅವು ಎಲ್ಲ 10 ಮಂದಿ ಪಂಡಿತರು ಮಾತಾಡ್ಕೊಂಡ್ರು. ನೀವೊಂದು 10 ನೆನಪಿಟ್ಕೋ, ನೀವೊಂದು 10 ನೆನಪಿಟ್ಕೋ, ನೀವೊಂದು 10. ಯಾಕಂದ್ರೆ ಅವ್ರು 100 ಅರ್ಥ ಹೇಳ್ತಾರೆ, 10 ಮಂದಿ ಆಚಾರರು ನೆನಪಿಟ್ಕೊಂಡ್ಬಿಟ್ರೆ ಆಯ್ತು. ಈ 10 ಮಂದಿ ಆಚಾರ ಅಂದ್ರೆ 12ನೇ ಊಟಕ್ಕೆ 13ನೇ ಊಟಕ್ಕೆ ಹೋಗ್ತಿರ್ತಾರಲ್ಲ, ಹಂಗ ಆಚಾರ 10 ಮಂದಿ ಆಚಾರ ಅಂತ ಹೋಗ್ಬಿಟ್ರೆ ನೆನಪಿಟ್ಕೊಂಡ್ರೆ ಆತು ಅಂತ ತಿಳ್ಕೊಂಡ್ರು. ಬೆಳ್ಳಿ ವಾಟಕ್ಕೆ ಕೊಟ್ಟಂಗ ಅಂತ ಅನ್ಕೊಂಡಿದ್ರು ಅವ್ರಲ್ಲ. ಅದು ಶುರುವಾಯ್ತು. ಇವರ ಆಚಾರ್ಯರು ಅದರ ಅನುವಾದವನ್ನು ಶುರು ಮಾಡಿದರು. ಏನು ಆಚಾರ್ಯರ ಅನುವಾದವನ್ನ ಪಂಡಿತಾಚಾರ್ಯ ಅಂತಾರೆ, ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ ಶುದ್ಧದಿ ಶ್ರುತಿ ಶರಶತ ಸಿದ್ಧಾನ್ ಅಭ್ಯದಾತ್ ಸಪದಿ ವಿಶ್ವ ಪದಾರ್ಥಾನ್. ಒಂದೊಂದೇ ಅರ್ಥವನ್ನ ಹೇಳಲಿಕ್ಕೆ ಶುರು ಮಾಡಿದ್ರೆ ವಿಶ್ವ ಶಬ್ದದ ಅರ್ಥವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವದರ್ಥ ಶತಕಂ ನ ವಿಶಂಕಃ. ಒಂದು 30-40 ಅರ್ಥ ಹೇಳಿದ್ರ ಆಚಾರ್ಯರು. ಆ ಅರ್ಥ ಹೇಳಿ ಆಚಾರ್ಯಗೆ ಗೊತ್ತಾಯ್ತು, ಇಲ್ಲಿಗೆ ನಾ ಪ್ರವಚನ ನಿಲ್ಲಿಸ್ಬೇಕು ಅಂತ ಗೊತ್ತಾಯ್ತು ಆಚಾರ್ಯರಿಗೆ. ಯಾಕಂದ್ರೆ ಇನ್ನು ಮುಂದೆ ಹೇಳಿದ್ರೆ ಅವ್ರು ಒಟ್ಟರು ಓಡೇ ಹೋಗ್ತಾರಂತ ಗ್ಯಾರಂಟಿ ಆಯ್ತು. ಅದಕ್ಕೆ ಮೆಲ್ಲನೆ ಪ್ರವಚನ ಮಾಡ್ತಾ ಇದ್ದ ಆಚಾರ್ಯರು ಕಣ್ಬಿಟ್ಟು ನೋಡಿದ್ರು. ಅವರು ಅಷ್ಟೆಲ್ಲ ಅರ್ಥಗಳನ್ನ ಭಗವಂತನಲ್ಲಿ ಅನುಸಂಧಾನ ಮಾಡ್ತಾ ಇದ್ರು. ತೆಗೆದು ನೋಡ್ತಾರೆ, ಸಭಾ ಖಾಲಿ. ಎಲ್ಲಿ ಹೋಗಿ ಅದನ್ನು ನೋಡಿದ್ರು. ಕೆಲವೊಮ್ಮೆ ನಮ್ಮ ಪ್ರವಚನಕ್ಕೆ ಜನ ಎಲ್ಲ ಎದ್ದು ಹೋಗ್ಬಿಟ್ಟಿರ್ತಾರೆ ನೋಡ್ರಿ, ಮೆಲ್ಲಕ್ಕೆ ಒಬ್ಬೊಬ್ರು ಹಂಗ ಪ್ರವಚನ ಹಂಗೆ ಇರ್ತಾರೆ. ಕೊನೆ ಸಾಲ ಫಸ್ಟ್ ಹೇಳ್ತಿರ್ತದೆ. ಅದು 8 ಗಂಟೆ ತನಕ ಟೈಮ್ ರೀ ಅದು ಉಪನ್ಯಾಸದ್ದು. 8 ಆದ್ಮೇಲೆ ನೀವು ಪ್ರವಚನ ಶುರು ಮಾಡಿದ್ರೆ ಅಂದ್ರೆ ಒಬ್ಬರ ಮೆಲ್ಲ ಕೇಳ್ತಾರೆ, ಯಾಕ್ರವಾ ಯಾಕೆದ್ರಿ, ಮನೆಗೆ ಹೋಗ್ಬೇಕ್ರವಾ, ಅನ್ನಕ್ಕೆ ಇಡಬೇಕು, ಇವ್ರದ್ದೇನು ಆಚಾರ ಏನೋ ಹೋಗೋದ ಶುರು ಆಗ್ತದೆ. ಮೆಲ್ಲಕ್ಕೆ ಶುರು ಆಗ್ತದೆ. ಇನ್ನೊಬ್ಬಕ್ಕೆ ಅಂತ ನಾನು ನಡ್ರಿವಾ, ನಾನು ಬಂದ್ಬಿಡ್ತೇನೆ, ಸ್ವಲ್ಪ ದೂರ ಹೋಗ್ಬೇಕು, ಯಾರೇ ನಂಗ್ಲ ಕತ್ಲಿ ಬೇರೆ ಇರ್ತದೆ ಅಂತ ಅವ್ರು ಮಾತ್ರ ಗೊತ್ತಿರ್ತಾರೆ. ಯಾರೋ ಒಬ್ಬಕ್ಕೆ ಅನ್ಲಂತ, ಅಲ್ರಿ ಇಷ್ಟೊತ್ತು ಆಚಾರ ಪ್ರವಚನ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ವಾ ಏನು? ಪ್ರವಚನದಾಗ ಆಚಾರ್ಯ ಏನ್ ಹೇಳಿದ್ರು, ಸರ್ವರಕ್ಷಕ ಭಗವಂತ ಎಲ್ಲಾ ಕಡೆಗೆ ಅವ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ದಿಲ್ಲ, ನೀವ್ಯಾಕೆ ಹೆದರ್ಕೊಂಡು ಹೊಂಟ್ರಿ ಅಂತೇನಂತ. ಅದಕ್ಕೆ ಎದ್ದು ಹೊಂಟಿನಿ ಅಲ್ಲಂತ ಹೆಣ್ಮಗಳು. ಯಾಕ ನಿಮಗೆ ಆಚಾರ ಪ್ರವಚನದ ಗೊತ್ತದ, ಮೊದ್ಲಿನ ಕಥೆ ಗೊತ್ತಿಲ್ಲ, ನಾ ಹೇಳ್ತೀನಿ ಕೇಳ್ರಿ ಅಂದು. ಈ ಪ್ರವಚನಕ್ಕೆ ಬಂದ ಆಚಾರ್ಯರು ಆ ವ್ಯವಸ್ಥಾಪಕ ಹೇಳಿದಂತ, ಲೇಟ್ ಆದ್ರೆ ನಮ್ಮ ಏರಿಯಾಗ ಬಸ್ ಇರಂಗಿಲ್ಲ, ನಾವು ಒಬ್ಬನ ಹೋಗ್ಬೇಕಾಗ್ತದೆ, ಯಾರನ್ನ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರಂತ ಅವ್ರ ಆಚಾರ್ಯ. ಈ ಪ್ರವಚನ ಮಾಡೋ ಆಚಾರ್ಯ ನನಗೊಬ್ಬರು ಯಾರನ್ನ ಕೊಟ್ಟು ಕಳ್ಸಂದ್ರೆ ಅವ್ರ ಪ್ರವಚನ ನಮ್ಮ ಮೇಲೆ ಪರಿಣಾಮ ಆಗ್ಬೇಕು ತಲೆ ಎಲ್ಲರ. ಅದಕ್ಕೆ ಒಬ್ಬೊಬ್ಬರ ಎದ್ದು ಹೋಗ್ಬೇಕು. ಎದ್ದು ಸಾಲಾಗಿ ಎದ್ದು ಬಿಡ್ತಾರೆ. ಹಂಗೆ ಇವ್ರು ನೋಡಿದ್ರೆ ಆಚಾರ್ಯ ಎಲ್ಲಿ ಹೋದ್ರಪ್ಪ ಅಂತ ಎಲ್ಲರೂ ಸಾಷ್ಟಾಂಗ ಕಾಲಿಗೆ ಬಿದ್ದಿದ್ದಾರೆ, ಪ್ರಾರ್ಥನೆ ಮಾಡಿಕೊಳ್ತಾರೆ. ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಶು ಕಥಾಕ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇಬ್ರುವಂತ ಇತಿ ತಂ ಕಿಲ ನೇಮುಹು. ಸ್ವಾಮಿ, ನಿಮ್ಮಂತಹ ಸರ್ವಜ್ಞರನ್ನು ನಾವು ಮತ್ತೊಬ್ಬರನ್ನ ಕಂಡಿಲ್ಲ. ಇದು ವಿಷ್ಣುಮಂಗಲ ದೇವಾಲಯದಲ್ಲಿ ಆದ ಘಟನೆಯನ್ನು ಹೇಳ್ತಾರೆ. ದೇವತಾ ಸ್ವಸುಲಭ ಪ್ರತಿಪಾತೆ. ಬೃಹಸ್ಪತ್ಯಾಚಾರಲ್ಲೂ ಇಂಥ ಪಾಂಡಿತ್ಯ ಇಲ್ಲ, ಯಾವ ಆಚಾರಲ್ಲೂ ಇಂಥ ಪಾಂಡಿತ್ಯ ಇಲ್ಲ. ಅಂಥ ಅದ್ಭುತವಾದ ಪಾಂಡಿತ್ಯವನ್ನು ನಿಮ್ಮಲ್ಲಿ ಕಂಡಿದ್ದೇವೆ, ಕ್ಷಮಶ್ರೀ ಅಂತನ್ನುವ ಪ್ರಾರ್ಥನೆಯನ್ನು ಕೇಳಿಕೊಳ್ಳುತ್ತಾರೆ. ಇದು ತ್ರಿಶ್ವಪ್ಪೇ ವಾವತಾರೆ ಶ್ವರಭಿರಪಗುಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಖಿಲ ಗುಣಗಣ ಪೂರ್ಣರೂಪ ಪ್ರಗಲ್ಭ ಸ್ವಚ್ಛಂದ ಮೃತ್ಯು ಸುಖೈಸಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತ ವಶಗಂ ಕಿಂಕರ ಶಂಕರಾದ್ಯಾಹ. ಇದರ ಬಗ್ಗೆ ಎಷ್ಟು ಅನುಸಂಧಾನವನ್ನ ಮಾಡಿದ್ರೂ ನಿಜವಾಗಿಯೂ ಕಡಿಮೆ ಇದೆ. ಮುಂದೆ ಹೇಳ್ತಾರೆ, ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ. ಆಚಾರ್ಯರ ದೇಹ ಅದೆಂತಹ ಸುಂದರವಾದ ದೇಹ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ ಅವತಾರ ಮಾಡಿದ್ರು ಅಂತ ಹೇಳುವಾಗ ಆ ಕೂಸಿನ ಫೋಟೋ ಹೊಡೆದಾರ. ಆ ಕೂಸು ಹುಟ್ಟಿದ ಕೂಡಲೇ ಒಂದು ಫೋಟೋ ಹೊಡೆದಿರ್ತಾರೆ. ನಮ್ಮೆಲ್ಲ ಹುಚ್ಚಿದ್ರು ಈಗೊಂದು, ಅದು ಹುಟ್ಟಿದ ಕೂಡಲೇ ಅದೊಂದು ಫೋಟೋ ಹೊಡೆದು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿ ಮೈ ಬೇಬಿ ಅಂತ ಪಾಪ ಹಾಕೊಳ್ಬೇಕು. ಅದಕ್ಕೆಲ್ಲ
ಯಾವ ಹುಚ್ಚು ತಲಿನೋ. ನಮ್ಮಲ್ಲಿ ಹಿಂದಕ್ಕೇನಿತ್ತು ಗೊತ್ತೇನ್ರಿ, ಫೋಟೋ ತೆಗಿಬಾರ್ದು ಅಂತ ಇತ್ರಿ. ಯಾಕಂದ್ರೆ ಫೋಟೋ ಹೋದ್ಮೇಲೆ ತೆಗಿಯೋದು ಅಂತ ಒಂದು ನಿಯಮ ಇತ್ತು ನಮ್ಮಲ್ಲಿ. ಹೌದ್ರಿ, ನಮ್ಮಲ್ಲಿ ಫೋಟೋ ತೆಗಿತಾರಂದ್ರೆ ಹೋದ್ಮೇಲೆ ತೆಗಿಯೋದು ಅಂತ ಒಂದು ಇತ್ತು. ಈಗೇನಿಲ್ರಿ, ಹುಟ್ಟಿದ ಕೊಳ್ಳೆ ಕಿಚಿಕ್ ಅಂತ ಅನ್ನೋದು ಮಟಕ್ಕಂತ ಹಾಕೇ ಬಿಡೋದು, ಅದನ್ನ ಒಂದು ಅಪ್ಲೋಡ್ ಮಾಡೇ ಬಿಡೋದನ್ನ. ಅದಕ್ಕೆ ಆ ಬೇಬಿ ಫೋಟೋ ತೆಗೆದಾರ್ರಿ. ಮಧ್ವಾಚಾರ್ಯ ಹುಟ್ಟಿದ ದಿವಸ, ಹುಟ್ಟಿದ ಕ್ಷಣ ಹೆಂಗಿತ್ತ ಆ ಕೂಸಿನ ದೇಹ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ಚ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿಮೇಶ. ಆ ದೇಹದಲ್ಲಿ ಎಷ್ಟು ಲಕ್ಷಣಗಳಿರಬೇಕು ಅಂತಿದೆಯೋ ಆ ಎಲ್ಲಾ ಲಕ್ಷಣಗಳು ಆಚಾರ್ಯರಲ್ಲಿ ಇದ್ವು ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಕಣ್ಣು ನೋಡಿದ್ರೆ ಆನಂದ ಆಗ್ಬಿಡ್ಬೇಕು. ಮೂಗು, ಅದು ಪ್ರಾಯಶಃ ಪರಮಾತ್ಮ ಬಹಳ ಅವಕಾಶ ಇಟ್ಕೊಂಡು ಮಾಡಿರ್ಬೇಕ್ರಿ ವಾಯುದೇವ್ರ ದೇಹವನ್ನ. ನಮ್ನೆಲ್ಲ ಹೆಂಗ್ ಮಾಡ್ಯಾನ ಗೊತ್ತೇನ್ರಿ, ಅವಸರದಾಗ ಹೋಗ್ ಸಾಕ್ ಹೋಗ್ ಅಂದ್ಬಿಟ್ಟ. ನಮ್ಮನ್ನೆಲ್ಲ ಮಣ್ಣಿನ ಮುದ್ದಿ ತಗೊಳ್ಳೋದು, ಹಿಂಗ ಅನ್ನೋದು, ಹಿಂಗ್ ಒಗದ್ ಬಿಡೋದು ಅಷ್ಟ. ಈ ಕುಳ್ಳು ತಡ್ತಿರ್ತಾರ ನೋಡ್ರಿ, ಸಗಣಿ ಹಾಕೊಂಡು ಅಂತ, ಹಂಗ ನಮ್ಮನ್ನೆಲ್ಲ ಕುಳ್ಳು ತಡ್ದಾಗ ತಟ್ಟಿ ಕಳಿಸ್ಬಿಟ್ಟ. ಏನ್ ವಿಚಾರ, ಕುಳ್ಳ ಇಷ್ಟು ಚಂದವರಿ, ಕುಳ್ಳ ಇಷ್ಟು ಚಂದವ. ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಹೇಗಿರ್ಬೇಕು ಹೇಳ್ರಿ. ಆಚಾರ್ಯರನ್ನ ಆ ದೇಹವನ್ನ ಮಾಡುವಾಗ ಒಂದು ವ್ಯವಸ್ಥೆ ಇಲ್ಲ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್. ಆ ಮೂಗು, ಆ ಕಣ್ಣು, ಆ ಕಿವಿಗಳು ಏನು ನಮ್ಮ ಯಾವ ಅಳತೆಯೊಳಗೂ ಇದ್ದಿದ್ದಿಲ್ಲಂತ. ನಾವೇನು ಜಗತ್ನಲ್ಲಿ ಎಲ್ಲೆಲ್ಲೂ ನೋಡ್ಲಿಕ್ಕೆ ಸಿಗದೇ ಇರುವಂತಹ ಅಳತೆಯಲ್ಲಿ ಆಚಾರ್ಯರ ದೇಹವನ್ನು ನಿರ್ಮಾಣ ಮಾಡಿ ಕಳಿಸ್ತಾರೆ. ಶಾಸ್ತ್ರ ಲಕ್ಷಣ ಇದೆ, ಲಕ್ಷಣ ಶಾಸ್ತ್ರ ಅಂತಿದೆ. ದೇಹಕ್ಕೆ 32 ಲಕ್ಷಣಗಳು ಇರಬೇಕು ಅಂತ ಹೇಳ್ತಾರೆ. ಅವೆಲ್ಲ ಸಂಪೂರ್ಣವಾಗಿ ಇದ್ದದ್ದು ವಾಯುದೇವರಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂತಹ ದೇಹವನ್ನ ಆ ಹೆಣ್ಣು ಮಗಳು, ಆ ತಂದೆ ನೋಡಿದ್ರಂತೆ. ಮದ್ದಿಗೇಹ ಭಟ್ಟರು, ವೇದವತಿ ದೇವಿ ನೋಡಿದ್ರಂತೆ. ಇದೆಂಥ ಅದ್ಭುತವಾದ ಕೂಸು ಹುಟ್ಟಿದೆ ನನ್ನ ಮನೆಯಲ್ಲಿ ಅಂತ ಅವಳು ಆಶ್ಚರ್ಯಪಡ್ತು. ಅವರು ಅನ್ಕೊಂಡ್ರು, ಅನಂತಾಸನ ದೇವರ ಸೇವೆಯ ಫಲ ಇದು. 12 ವರ್ಷ ಸೇವೆ ಮಾಡಿದ್ದಕ್ಕೆ ಇಷ್ಟು ಮುದ್ದಾದ ಕೂಸು ಹುಟ್ಟಿದೆ ಅಂತ ತಿಳಿದುಕೊಳ್ತಾರಂತೆ. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ. ಅವು ನಮ್ಮೂ ಕೂಸಿರ್ತಾವ್ರಿ, ಇಷ್ಟು ಚಂದ ಇರ್ತಾವ. ಹೇಳ್ತೀನಿ, ಹೊರಗೆ ಆಟಕ್ಕೆ ಹೋಗ್ಬಿಟ್ಟಿರ್ತಾವ, ಜಗಳ ಆಡ್ಕೊಂಡು ಬರ್ತಾವ. ನೀ ಯಾರು ಬಂದು ಹೋಗಂತ ಕೇಳಿರ್ತಾರ, ಓದಿರ್ತಿರ್ತ. ಮಮ್ಮಿ ನಾ ನಿನ್ ಮಗ ಅಂತ ಹೇಳ್ತಿರ್ತದೆ. ದರಿದ್ರ ನೀ ಗೊತ್ತಾಗವಲ್ಲ ಬಾ ಅಂತ ಹೇಳಿ ಮುಖ ತೊಳಿಸೋದಕ್ಕೆ ಪೌಡರ್ ಬಡದ ಮೇಲೆ ನೋಡಿ ಈಗ ಬರೋಬ್ಬರಿ ಆತ್ ನೋಡಿ ನನ್ನ ಕೂಸತ್ ಗೊತ್ತಾಗ. ಅಲ್ಲಿ ತನಕ ಗೊತ್ತಾಗಲ್ತಾಗಿದ್ದು ಹಂದಿ ಮೊಸಳಿದ್ದು ಹಂಗಿತ್ತು ನಿಂದು ಅಂತ ತಿಳ್ಕೊಂಡು ಬೈದ್ಕೊಳ್ತಿರ್ತಾವ. ಇವ್ ಹಿಂಗಿರ್ತಾವ್ರ ನಮ್ಮ ಪರಿಸ್ಥಿತಿ ಎಲ್ಲ. ಅಂದ ಮೇಲೆ ಆ ಆಚಾರ್ಯರ ದೇಹವನ್ನು ನೋಡ್ಬೇಕಾದ್ರೆ ಆಶ್ಚರ್ಯ ಆಗ್ತಾ ಇದೆ. ಮಧ್ಯಗೇಹ ಭಟ್ಟರು ಇರ್ಲಿ, ಅಪ್ಪ ಹಡದಾರ, ಮಗನ ಮೇಲೆ ಪ್ರೀತಿ ಇರ್ತದೆ. ಅಚ್ಯುತ ಪ್ರೇಕ್ಷಾಚಾರ್ಯ ಏನು ಸಂಬಂಧ? ಅಚ್ಯುತ ಪ್ರೇಕ್ಷಾಚಾರ್ಯ ಏನು ಸಂಬಂಧ? ಅವರಂತ್ರ ಸ್ವಾಮಿಗಳ ಹೇಳಿ ಕೇಳಿ ಸ್ವಾಮಿಗಳು, ಬ್ರಹ್ಮಚಾರಿ ಸ್ವಾಮಿಗಳು, ಮತ್ತು ಅವ್ರಿಗೇನು ಸಂಬಂಧ ಇಲ್ಲ. ಅಂಥವರು ಆಚಾರ್ಯರನ್ನ ನೋಡಿದ ಮೇಲೆ ಅಚ್ಯುತ ಪ್ರೇಕ್ಷಾಚಾರ್ಯ ಹೋಗೋವರೆಗೂ ಒಂದೇ ಪ್ರಾರ್ಥನೆ ಅಂತ ದೇವರಲ್ಲಿ, ದಯವಿಟ್ಟು ನನ್ನ ಶಿಷ್ಯನ ವಿಯೋಗ ಮಾಡಬೇಡಪ್ಪ, ನನ್ನಿಂದ ಎಲ್ಲೂ ಕಳಿಸ್ಬೇಡೋ ಸ್ವಾಮಿ, ಎಲ್ಲೂ ಕಳಿಸ್ಬೇಡೋ ಸ್ವಾಮಿ. ಆಚಾರ್ಯರು ಮೊದಲೇ ಸರ್ತಿ ಬದರಿಗೆ ಹೋಗ್ತೀನಿ, ಕಾಶಿಗೆ ಹೋಗ್ತೀನಿ, ಸ್ನಾನಕ್ಕೆ ಹೋಗ್ತೀನಿ ಅಂದ್ರಂತ. ಅಳೋಣ ಅಚ್ಯುತ ಪ್ರೇಕ್ಷಾಚಾರ, ಅಳೋಣ ಎಲ್ಲರ. ಸ್ವಾಮಿಗಳು ಅಳ್ತಾರೇನ್ರಿ? ಎಲ್ಲರ ಅಳ್ತಾರ ಬಿಡ್ರಿ, ಕೆಲವು ಆಸ್ತಿ ಪಾಸ್ತಿ ಹೋದ್ರೆ ಅಳ್ತಿರ್ತಾರೆ. ಅಳೋಣ ಎಲ್ಲರ. ಏನ್ರಿ ಆಶ್ಚರ್ಯ. 4ನೇ ಸರ್ಗದಲ್ಲಿ ಉಲ್ಲೇಖ ಮಾಡ್ತಾರೆ. ಹೋಗಿ ಆ ಆಚಾರ್ಯ ಬಂದು ಗುರುಗಳಿಗೆ ಕೇಳಂತ, ಗುರುಗಳೇ ನಾನು ಗಂಗಾ ಸ್ನಾನಕ್ಕೆ ಹೋಗ್ಬೇಕಾಗಿದೆ, ಅಪ್ಪಣೆ ಕೊಡ್ರಿ ಅಂತ ಕೇಳಿದ್ರೆ ದಬ 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 ಎದ್ದೋಗಿ ಅನಂತಾಸನ ಗುಡಿಯೊಳಗೆ ಬಾಗಿಲು ಹಾಕೊಂಡು ಕೂತ್ಬಿಟ್ರು. ಸ್ವಾಮಿ ಅನಂತಾಸನ, ದಯವಿಟ್ಟು ನನ್ನ ಶಿಷ್ಯ ಎಲ್ಲೂ ಹೋಗದೆ ಇದ್ದಂಗೆ ನೋಡ್ಕೊಳ್ಳು. ಅವನು ಮುಖ ನೋಡದೆ ಇರ್ಲಿಕ್ಕೆ ಆಗೋದಿಲ್ಲ ನನ್ನ ಕಡೆಯಿಂದ. ಅವ ಬಂದಾಗಿನಿಂದ ನನಗೆ ಏನೋ ವಿಚಿತ್ರವಾದ ಭಾವ ಬಂದ್ಬಿಟ್ಟಿದೆ. ನಾನು ಅವನು ಬಿಟ್ಟಿದ್ರೆ ಏನ್ ಗತಿ ನಂದೆಲ್ಲಾದ್ರು ಅಂತ ಕೇಳಿದ್ರೆ ಅನಂತಾಸನಿಗೆ ಅದೇನು ಕರುಣೆ ಬಂತು. ಒಬ್ಬ ಬ್ರಾಹ್ಮಣದಲ್ಲಿ ಸೇರಿಕೊಳ್ತಾನೆ. ಗುರು ಶಿಷ್ಯರಿಬ್ಬರೂ ಪ್ರದಕ್ಷಿಣೆ ಬರ್ತಿರ್ತಾರೆ. ತಕ್ಷಣ ಕೈ ಹಿಡಿದು, ಎಲ್ಲಿ ಹೋಗ್ಬೇಡ್ರಿ ಮಧ್ವಾಚಾರ್ಯ, ಆನಂದ ತೀರ್ಥರೇ, ಪೂರ್ಣಪ್ರಜ್ಞರೇ, ಇನ್ನು 3ನೇ ದಿವಸಕ್ಕೆ ಗಂಗಾನ ಇಲ್ಲಿ ಬರ್ತಾಳೆ, ಎಲ್ಲಿ ಹೋಗ್ಬೇಡ, ಸುಮ್ ಕೂಡ್ರಿ ಅಂತ ಹೇಳ್ಬೇಕ. ಎಲ್ಲಾದ್ರೂ ಅಚ್ಯುತ ಪ್ರೇಕ್ಷಾಚಾರ ಹಡದವರಲ್ಲ, ಹೆತ್ತವರಲ್ಲ, ಬೆಳೆಸಿದವರಲ್ಲ, ಇರಲ್ಲ. ಅವರಿಗೆ ಆಚಾರ್ಯನ ಬಿಟ್ಟಿರ್ಲಿಕ್ಕಾಗಬಾರದು. ಆ ದೇಹದ ಆಕರ್ಷಣೆ ಅಷ್ಟು ಅದ್ಭುತವಾಗಿತ್ತು. ಪಂಡಿತಾಚಾರ್ಯರಂತಾರೆ, ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಜದಿಕತ್ರಿಂಶದುದಾರ ಲಕ್ಷಣಂ ಗುಣಸಾರ ವಿದಃ ಕತೂಹಲಾಚ. ಬದರಿಗೆ ಹೋಗಿದ್ರಂತ ಪಂಡಿತಾಚಾರ್ಯರಂತಾರೆ. ಬದರಿಯಿಂದ ಬದರಿಗೆ ಹೋದ್ರು, ಈ ಬದರಿಯಿಂದ ಆ ಬದರಿಗೆ ಹೋದ್ರು. ಆ ಬದರಿ ಒಳಗೆ ಪ್ರವೇಶ ಮಾಡಿದ ಕೂಡಲೇ 7ನೇ ಸರ್ಗದಲ್ಲಿ ಹೇಳ್ತಾರೆ, ಆಚಾರ್ಯ ಬರ್ತಾ ಇದ್ರಂತ. ಅವ್ರು ಬರೋದು ನೋಡಿ ಅಲ್ಲಿದ್ದ ಋಷಿಗಳೆಲ್ಲ ಮಾತಾಡ್ಕೊಂಡ್ರಂತ. ಯಾರು ಬಂದ್ರಪ್ಪ, ಯಾರು ಬಂದ್ರು. ನಮ್ಮಲ್ಲಿ ಕೆಲವರು ಆಚಾರ ಬಂದ ಕೂಡಲೇ ಗೊತ್ತಿಲ್ಲ, ಯಾರು ಬಂದ್ರು ನೋಡ್ತಿರ್ತಾರೆ. ಏ ಆಚಾರ ಗೊತ್ತು, ಸುಮ್ಮನೆ ಎಲ್ಲ ಹೇಳ್ತಾನೆ ಅಂತ ಹೇಳಿ
ಇವರು ಗಂಡಸರು ಮಾತಾಡ್ಕೊಳ್ಳೋದು ಬೇರೆ ಇರ್ತದೆ, ಹೆಣ್ಮಕ್ಳು ಮಾತಾಡ್ಕೊಳ್ಳೋದು ಬೇರೆ ಇರ್ತದ್ರಿ. ನಮ್ಗೆ ಎರಡೂ ಕಿವಿ ಬೀಳ್ತಿರ್ತಾವ್ರಿ, ಹಿಂಗಾಗಿ ಅವು ಡೇಂಜರ್ ರೀ. ಹೆಣ್ಮಕ್ಳು ಗೊತ್ತದ ಸುಮ್ ಕೂಡ ಎಲ್ಲ ಹೇಳ್ತಾರೆ ಆಚಾರ ಬಗ್ಗೆ, ಸುಮ್ ಕೂಡ ಈಗೇನು ಹೇಳ್ತೀವಿ ಅವ್ರು ಮೊದ್ಲು ಏನು ಮಾಡ್ತಾರೆ ನೋಡ್ತಡಿ ಅಂತ ಹೇಳಿ ಆಕೆ ಸುಮ್ ಕೂಡಿಸಿ ಆಚಾರ ಪ್ರವಚನ ಶುರು ಮಾಡಿಕೊಳ್ಳೆ. ಗೊತ್ತಾತಿಲ್ಲ ಯಾವ ಆಚಾರ ಅಂತ ತಿಳ್ಕೊಂಡು ಅವ್ರು ಬಂದಾಗ ಹೇಳಿ ಬರ್ತಿತ್ತೋ ಇಲ್ಲೋ, ಪ್ರವಚನ ಶುರು ಮಾಡೋ ತನಕ ಸುಮ್ ಕೂತು ಆಮೇಲೆ ಅವ್ರಕ ಹೂಬತ್ತಿ ಹೊಸಗೊತ್ತ ಅಲ್ಲಿದ್ದವರೆಲ್ಲ ನೋಡಿದರು ಆಚಾರ ಬರ್ತಾ ಇದ್ದಾರೆ. ಗಜರ ಜಗತಿರ್ಮಹಾಭುಜ ಪ್ರತಿಯಂಕೋ ಯಮ ಪೂರ್ವ ಪೂರುಷ. ಆಚಾರ್ಯರ ನಡಿಗೆಯನ್ನು ನೋಡೇ ಋಷಿಗಳೆಲ್ಲ ಫಿದಾ. ಏನ್ ಮಾಡ್ಲಿಕ್ಕೆ ಬರ್ತಾ ಛೇ ಇಂಥ ಅದ್ಭುತವಾದ ರೂಪವನ್ನು ನಾವು ಕಂಡೇ ಇಲ್ಲ. ಜದಿಕತ್ರಿಂಶದುದಾರ ಲಕ್ಷಣಂ ಪವನ ಅದು ಪವನಃ ಚತುರ್ಮುಖೋವ. ಇಬ್ಬರೇ ಬಂದಿರಬೇಕು, ಒಂದ ಬ್ರಹ್ಮದೇವರು ಇಲ್ಲ ವಾಯುದೇವರು, ಬಿಟ್ರೆ ಇನ್ಯಾರಿಲ್ಲ. ಅವರು ಲಕ್ಷಣವನ್ನು ಕಂಡಿದ್ರಂತೆ. ಹೀಗೆ ಆ ಲಕ್ಷಣಗಳ ಬಗ್ಗೆ ಮಧ್ವವಿಜಯ ಅನೇಕ ಪ್ರಸಂಗಗಳನ್ನು ಉಲ್ಲೇಖ ಮಾಡ್ತಾ ಇದೆ. ಸ್ವಚ್ಛ ಸ್ವಚ್ಛಂದ ಮೃತ್ಯು. ವಾಯುದೇವರಿಗೆ ಮರಣ ಇಲ್ಲ, ಅವರಿಗೇನು ಮರಣ ಬದ್ನಿಕಾಯಿ. ನಾವು ಮರಣ ಅವ್ರು ಹೋದ್ರೆ ನಮ್ಮ ಗತಿ ಏನು ಹೇಳಿ ನೋಡಂತೆ, ಎಲ್ಲರೂ ಹೋಗೇ ಬಿಡ್ತೀವಿ. ವಾಯುದೇವರು ಇದ್ದಾರೆ, ನಮ್ದೆಲ್ಲ ಹಾರಾಟ ಹೋರಾಟ ನಡೆದದ. ಒಂದೊಮ್ಮೆ ವಾಯುದೇವರು ಹೊರಗೆ ಹೋದರೆ ನಮ್ದೆಲ್ಲ ಕಥೆ ಮುಗೀತು ಕೆಲಸ. ವಾಯುದೇವರು ನಾವು ಕೆಲಸ ಮಾಡಿ ಮಾಡಿ ಬ್ಯಾಸತ್ ಬಿಟ್ಟೀನಿ, ಒಂದು ವಾರ ರಜಾ ಹಾಕಿ ಮಲ್ಕೋತೀನಿ ಅಂತ ಹೇಳಿದ್ರೆ ನೀವು ಮಲ್ಕೋತೀರಿ ಸ್ವಾಮಿ, ನಮ್ಮನ್ನು ಎಬ್ಸೋರು ಯಾರಷ್ಟೇ. ನೀವು ಮಲ್ಕೋತೀರಿ, ನಮ್ಮನ್ನು ಎಬ್ಸೋರು ಯಾರೆಲ್ಲ, ಸಾಧ್ಯನೇ ಇಲ್ಲ. ಅಂತಹ ಆಚಾರ್ಯರು ಸ್ವಚ್ಛಂದ ಮೃತ್ಯು. ವಾದರಾಜ ಸ್ವಾಮಿಗಳಂತಾರೆ ವಾಯುದೇವರು ಅರ್ಥಾತ್ ಆನಂದ ತೀರ್ಥರು ಶ್ರೀ ಮಧ್ವಾಚಾರ್ಯರು ಮತ್ತು ಅವರ ತಮ್ಮ ವಿಷ್ಣು ತೀರ್ಥರು ಇಬ್ಬರೂ ಸ್ವಚ್ಛಂದ ಮೃತ್ಯುಗಳಿದ್ದಾರೆ. ಅವರಿಗೆ ಮರಣ ಇಲ್ಲ. ಇವತ್ತಿಗೂ ಬದರಿಯಲ್ಲಿ ಆಚಾರ್ಯರಿದ್ದಾರೆ. ಉಡುಪಿಯಿಂದ ದೂರದಲ್ಲಿ ಒಂದು ಪ್ರದೇಶದಲ್ಲಿ ವಿಷ್ಣು ತೀರ್ಥರು ಇವತ್ತಿಗೂ ಇದ್ದಾರೆ. ಅವರು ಭೂಮಿಯನ್ನ ಬಿಡುವ ಟೈಮ್ ಯಾವಾಗ ಅಂತ ವಾದರಾಜ ಸ್ವಾಮಿಗಳು ಮಾತ್ರ ಬರೆದಿದ್ದಾರೆ. ಆಶ್ಚರ್ಯ ಆಗತ್ತೆ. ಅದೇನು ರಾಜರ ಜ್ಞಾನವೋ ಅದು ಆಶ್ಚರ್ಯ, ನಮಗದು ಹೇಳಲಿಕ್ಕೆ ಬರೋದಿಲ್ಲ. ವಾದರಾಜರ ಬಗ್ಗೆ ಹೇಳಬೇಕು ಅಂದ್ರೆ ಗಾಬರಿ ಆಗತ್ತೆ. ಅವರಂತಾರೆ ಶರತ್ ಶತಂ ವ್ಯತೀಯಾಯ, ಬರೋಬ್ಬರಿ ದೇವಮಾನದಂತೆ 100 ವರ್ಷ ಆದ ಮೇಲೆ ಈ ಭೂಲೋಕವನ್ನು ಬಿಡುತ್ತಾರೆ. ಅಂದ್ರೆ ನಮ್ಮ ಮಾನದಲ್ಲಿ 36,000 ವರ್ಷ ಆದ ಮೇಲೆ ಇಲ್ಲಿಂದ ಮೇಲೆ ಹೋಗ್ತಾರೆ. ಇವತ್ತಿನ್ನೂ ಆಚಾರ್ಯರು ಬದರಿಯನ್ನು ಪ್ರವೇಶ ಮಾಡಿ 700 ವರ್ಷ ಕಳೆದಿದೆ. ನಾವೆಲ್ಲ ಭಾಗ್ಯವಂತರು. ಇನ್ನೂ ಆಚಾರ್ಯರು ಇಲ್ಲೇ ಇದ್ದಾರೆ, ಆಚಾರ್ಯರ ತಮ್ಮಂದ್ರು ಇಲ್ಲೇ ಇದ್ದಾರೆ. ಮತ್ತೆ ಪ್ರಸಂಗ ಬಂದಾಗ ಆಚಾರ್ಯರ ತಮ್ಮಂದ್ರು ವಿಷ್ಣು ತೀರ್ಥರು ಬಂದು ಮತ್ತೆ ಪಾಠ ಪ್ರವಚನವನ್ನ ಮುಂದೆ ವರಿಸ್ತಾರೆ ಅಂತ ವಾದರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅಂತಹ ಸ್ವಚ್ಛಂದ ಮರಣಿಗಳು, ಅವರಿಗೆ ಮರಣ ಇಲ್ಲ, ಬೇಕಾದಾಗ ದೇಹವನ್ನು ಬಿಡುವಂಥವರು ಅಂತ ಹೇಳ್ತಾರೆ. ಸುಖಯಸಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುದ ವಶಗಂ ಕಿಂಕರ ಶಂಕರಾದ್ಯ. ನಿಮಗೆ ರಕ್ಷಕರಾಗಿ ಇದ್ದವರು ಸ್ವಯಂ ಭಗವಂತ ಮತ್ತೆ ಕಿಂಕರಾಹ ಶಂಕರಾದ್ಯಾಹ, ರುದ್ರಾದಿ ದೇವತೆಗಳೆಲ್ಲ ನಿಮ್ಮ ಕಿಂಕರರಾಗಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಆಚಾರ್ಯರ ಇದೇ ಪ್ರವಚನದ ಯೋಗವ ಭಾಗ್ಯ ಮುಂದಿನ ಮಾತನ್ನು ಹೇಳ್ತಾರೆ 2 ಶ್ಲೋಕಗಳಲ್ಲಿ. ಏನು ಆಚಾರ್ಯರ ಪ್ರವಚನ, ಆ ಮಾತುಗಳು ಆಡಿದರೆ ಹೇಗಿರ್ತಿತ್ತು. ಉದ್ಯನ್ಮಂದ ಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೂರಾಸೆ ಕೋಪಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ ದುರಿತ ನುದುರಿತಂ ನಿತ್ಯದಾಹಂಕದಾನೋ. ಯಾವಾಗ ನಿಮ್ಮ ಮುಖವನ್ನು ನಾನು ನಿತ್ಯದಲ್ಲಿ ನೋಡೀನಿ ಅಂತ ಪಂಡಿತಾಚಾರ್ಯರು ಕೇಳಿಕೊಳ್ಳುತ್ತಾರೆ. ಉದ್ಯನ್ ಮಂದಸ್ಮಿತಶ್ರೀ, ಯಾವಾಗಲೂ ಮುಗುಳ್ನಗೆಯಿಂದ ಕೂಡಿರುವಂತಹ ಮುಖ. ಸಮೋದ ತೀರ್ಥಾನನ ಚಂದ್ರ ಚಂದ್ರಿಕಾ ವ್ಯಾಖ್ಯಾಭಿದ ವಿಷ್ಣು ಪದ ಪ್ರಕಾಶಿನಿ. ಇದೇ 5ನೇ ಸರ್ಗದಲ್ಲಿ ಹೇಳ್ತಾರೆ, ಏನಾಯಿತು ಆಚಾರ್ಯರು ನಕ್ರೆ ಬೆಳದಿಂಗಳು ಬೀಳ್ಬೇಕಂತೆ. ನಕ್ರೆ ಛಕ್ ಅಂತ ಬೆಳದಿಂಗಳು ಬೀಳು. ಫೋಟೋ ಹೊಡೆದ್ಮೇಲೆ ಫ್ಲಾಶ್ ಬಂದಿರುತ್ತಲ್ಲ, ಫಳ್ಳದ್ ಬಿದ್ದ ಹಾಗೆ ಆಚಾರ್ಯರ ನಗು ಬಂದ್ರೆ ಅಷ್ಟು ಚಂದ ಆಗ್ಬೇಕಂತೆ. ಉದ್ಯನ್ ಮಂದಸ್ಮಿತ ಶ್ರೀ. ಮಾತು ಹಾಗಿರ್ತಿದ್ವು. ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೂರಾಸೆ ಕೋಪ ಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ. ಜೇನು ಹನಿ ಸುರಿದ್ರೆ ಹಾಗಿರ್ಬೇಕು, ಹಾಗೆ ನಮ್ಮ ಆಚಾರ್ಯರ ಮಾತು ಸುರಿದ್ರೆ ಅಷ್ಟು ಆನಂದ ಆಗ್ತಿರ್ಬೇಕಂತೆ. ಎಲ್ಲ ದುಃಖಗಳನ್ನು ಕಳೆದುಕೊಂಡ್ರು. ಕಣ್ಣು ಮತ್ತು ಮನಸ್ಸಿನಿಂದ ಆಚಾರ್ಯರನ್ನ ಯಾವಾಗಲೂ ಹಿಡಿದಿಟ್ಕೊಂಡಿರ್ಬೇಕು, ನೋಡ್ಬೇಕು ಅನ್ನುವಂತಹ ಆಸೆ ಬರ್ತಿತ್ತಂತೆ. ಸಂದ್ರಕ್ಷೆ ಸುಂದರಂ ಸಂದುಹದಿಹ ಮಹದಾನಂದಮಾನಂದ ತೀರ್ಥ. ಆಚಾರ್ಯರೇ, ನಿಮ್ಮ ಮುಖ ಕಮಲವನ್ನ, ಇಂದು ಬಿಂಬವನ್ನ ಯಾವಾಗ ನೋಡ್ತೀನಿ ನನಗೆ ಆನಂದ ಆಗತ್ತೆ, ಹೇಳ್ರಿ ಅಂತ ಕೇಳ್ತಾರೆ. ಅವರ ಪ್ರವಚನದ ವೈಭವ, ಅವರ ಮತ್ತೆ ಮಾತುಗಳಾಡಿದ್ದು
ಎಲ್ಲ ಸಾಕಷ್ಟಿದೆ. ಮಧ್ವ ವಿಜಯದಲ್ಲಿ ಹೇಳಿದ್ದಾರೆ, ಅದನ್ನೆಲ್ಲ ಇದರಲ್ಲಿ ಸೇರಿಸಿ ಹೇಳಬೇಕು, ಅದಾಗೋ ಕೆಲಸ ಅಲ್ಲ. ಮತ್ತೊಮ್ಮೆ ಮಧ್ವ ವಿಜಯವನ್ನು ಕೇಳಿದಾಗ ಅದನ್ನು ಕೇಳಬೇಕು. ಸದ್ಯಕ್ಕೆ ಆಚಾರ್ಯರ ಮತ್ತೊಂದು ಮಾತನ್ನ ಈಗ ಹಿಂದೆ ಹೇಳಿದ್ದೇನೆ, ಇವೆರಡು ಶ್ಲೋಕದ ಅಭಿಪ್ರಾಯ ಸೇರಿಸಿ ಒಟ್ಟಿಗೆ ಹೇಳಿದ್ದೆ ನಾನು. ಅದಕ್ಕಾಗಿ ಆಚಾರ್ಯರ ಮುಖವನ್ನ ನೋಡಬೇಕು ಅನ್ನುವ ಆಸೆ ಎಲ್ಲರಿಗೂ ಇರುವಂತಹದ್ದಾಗಿದೆ ಅಂತ ಈ ಮಾತಿನಲ್ಲಿ ಹೇಳ್ತಾರೆ. ಇದಾದ ಮೇಲೆ ಮತ್ತೊಂದು ಮಾತು ಆಚಾರ್ಯರ ಗ್ರಂಥದ ಬಗ್ಗೆ ಹೇಳ್ತಾರೆ. ಇದೊಂದನ್ನು ನೋಡಿ ನಿಲ್ಲೋಣ. ಉಳಿದ ಎಲ್ಲ ಶ್ಲೋಕಗಳು ಇನ್ನೊಂದು 5-6 ಶ್ಲೋಕ ಉಳಿಯುತ್ತೆ. ನಾಳೆ ದಿವಸ ಸೇರಿ ಮುಕ್ತಾಯವನ್ನು ಮಾಡೋಣ. ಆಚಾರ್ಯರ ಗ್ರಂಥಗಳು. ಪಂಡಿತಾಚಾರ್ಯರಂತಾರೆ, ನಿನ್ನ ಕಿವಿಯಲ್ಲಿ ಮಧ್ವಶಾಸ್ತ್ರ ಬೀಳ್ತಾ ಇದೆಯಾ? ನಿನ್ನ ಕಿವಿಯಲ್ಲಿ ಮಧ್ವಶಾಸ್ತ್ರ ಬೀಳ್ತಾ ಇದೆಯಾ? ನೀನೇನು ಮಾಡಿ ಅಂತ ನನಗೆ ಗೊತ್ತಾ ಅಂತ ಕೇಳ್ತಾರೆ. ನಮಗೇನು ಗೊತ್ತ್ರಿ, ನಾವು ಪ್ರವಚನಕ್ಕೆ ಹೋಗಿದ್ವಿ, ಕಪಿಲಾಚಾರ್ಯ ಬಂದಿದ್ರು, ಪ್ರವಚನ ಮಾಡಿದರು, ನಾವು ಮಂಗಳಾರತಿ ತಗೊಂಡ್ವಿ, ಗುಡಿಯವ್ರ ಪ್ರಸಾದ ಕೊಟ್ಟರು, ತಗೊಂಡ್ವಿ, ಮನೆಗೆ ಬಂದ್ವಿ, ಅಷ್ಟೇ ಕೆಲಸ. ನಮ್ಗೆ ಉಳಿದದ್ದೇನು ಗೊತ್ತು? ಅದಕ್ಕೆ ಹೇಳ್ತಾರೆ, ಅಯ್ಯೋ ಪಾಪಿ, ನಿನಗೆ ಆಚಾರ್ಯರ ಶಾಸ್ತ್ರ ಕಿವಿಯಲ್ಲಿ ಬೀಳಲಿಕ್ಕೆ ಪ್ರಾಚೀನ ಚೀರ್ಣ ಪುಣ್ಯೋ ಚಯ ಚತುರ ಚರಾಚಾರತಶ್ಚಾರು ಚಿತ್ತಾನ್ ಅತ್ಯುಚ್ಚ ಪ್ರೋಚಯಂತೀಂ ಶ್ರುತಿಚಿತ ವಚನಾಂ ಶ್ರಾವಕಾಂಶ್ಚೋದ್ಯ ಚಂಚೂನ್ ವ್ಯಾಖ್ಯಾಮುತ್ಕಾಥ ದುಃಖಾಂ ಚಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ ಚಿತ್ರಾಂ ಸಚ್ಚಾಸ್ತ್ರಕರ್ತಶ್ಚರಣ ಪರಿಚರಾನ್ ಶ್ರಾವಯಾಸ್ಮಾಶ್ಚ ಕಿಂಚಿತ್ ಪ್ರಾಚೀನ ಚೀರ್ಣ ಪುಣ್ಯೋ ಚಯ ಚತುರ ಚರಾಚಾರತಶ್ಚಾರು ಚಿತ್ತಾನ್. ಮೊದಲನೇ ಮಾತು ಹೇಳ್ತಾರೆ ಪಂಡಿತಾಚಾರ್ಯ, ಪ್ರಾಚೀನ ಆಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ. ಎರಡಂಶವನ್ನ ಹೇಳ್ಬಿಡ್ತೀನಿ. ನೀವಿವತ್ತು ಮಧ್ವಶಾಸ್ತ್ರವನ್ನ ಕಿವಿಯಲ್ಲಿ ಹಾಕೊಂಡಿದ್ದೀರಿ ಅಂದ್ರೆ ಪ್ರಾಚೀನ ಆಚೀರ್ಣ ಪುಣ್ಯ, ಇಷ್ಟು ಸಂಸ್ಕೃತ ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ. ಪ್ರಾಚೀನ ಆಚೀರ್ಣ ಪುಣ್ಯ, ಹಿಂದಿನ ಜನ್ಮ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಪುಣ್ಯ. ನಾನು ಮೊದಲೇ ದಿವಸ ಹೇಳಿದ್ದೀನಿ ಮಾತನ್ನ, ಇಲ್ಲಿದ್ದದ್ದನ್ನೇ ಅಲ್ಲಿ ಹೇಳಿದ್ದೆ. ಪ್ರಾಚೀನ ಆಚೀರ್ಣ ಪುಣ್ಯ, ನೀವು ಹಿಂದಿನ ಎಷ್ಟು ಜನ್ಮಗಳಲ್ಲಿ ಪುಣ್ಯ ಸಂಪಾದನೆ ಮಾಡಿದ್ದೀರೋ ಗೊತ್ತಿಲ್ಲ, ಆ ಎಲ್ಲ ಪುಣ್ಯದ ಉಚ್ಚಯ ಚತುರ ತರ ಆಚಾರತಃ ಪುಣ್ಯದ ರಾಶಿ ಕೂತಿತ್ತಂತೆ, ಕಾಯ್ತಾ ಕೂತಿತ್ತಂತೆ. ಇಷ್ಟು ಪುಣ್ಯ ಮಾಡಿದ್ದೀರಿ, ಇಷ್ಟು ಪುಣ್ಯ ಮಾಡಿದ್ದೀರಿ, ಇಷ್ಟು ಪುಣ್ಯ ಮಾಡಿದ್ದೀರಿ, ಎಲ್ಲಿ ಹಾಕ್ಬೇಕದನ್ನು, ಎಲ್ಲಿ ಹಾಕ್ಬೇಕದನ್ನ. ದೊಡ್ಡ ಬಂಗ್ಲೆ ಕೊಟ್ಟು ಹಾಕ್ಲಿಕ್ಕೂ ಬರ್ತಿತ್ತು. ವಿಚಾರ ಮಾಡ್ಕೊಳ್ರಿ, ನಾವು ಮಾಡಿದ ಪುಣ್ಯದಿಂದ ದೊಡ್ಡ ಬಂಗ್ಲೆ, ಫಸ್ಟ್ ಕ್ಲಾಸ್, ಫುಲ್ ಪ್ಲೆಜ್ಡ್ ಹೌಸ್ ಅಂತಾರಲ್ಲ, ಎಲ್ಲ ಅವೇನು ಮಟಿ ಕುರ್ಚಿ ಮನಿ ಫ್ರಿಜ್ಜು ಎಲ್ಲ ಸೇರ್ಕೊಂಡಿರುವಂತಹದ್ದೊಂದು ಬಂದುಬಿಟ್ಟಿದ್ರೆ ನಮ್ಮ ಪುಣ್ಯ ಎಲ್ಲ ಅಲ್ಲಿ ಹೋಗ್ಬಿಡ್ತಿತ್ತು, ಮುಗ್ದು ಹೋಗ್ಬಿಡ್ತಿತ್ತು. ಮರುದಿವಸ ಆಚಾರ ಶಾಸ್ತ್ರನೂ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ರೋಡ್ನಾಗ ಅಂಗಿ ಚಡ್ಡಿ ಹಾಕ್ಕೊಳ್ಳೋದು, ವಾಕಿಂಗ್ ಹೋಗಿದ್ದು ಏನು ಉಳಿತಿರ್ಲಿಲ್ಲ. ಹಂಗೆ ಮಾಡಲಿಲ್ಲ. ಪುಣ್ಯಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ನಿಜವಾಗ್ಲೂ ಕೂಡ. ಯಾಕಂದ್ರೆ ಆ ಎಲ್ಲ ಪುಣ್ಯ ಕಾಯ್ದುಕೊಂಡು ಕೂತು ಆಚಾರ್ಯ ಶಾಸ್ತ್ರ ಕಿವಿಗೆ ಬೀಳಿ ಅಂತ ಮಾಡಿ ಕೂಡಿಸಿದ್ರಲ್ಲ. ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ. ಬರೇ ಪುಣ್ಯ ಸಾಲಿಲ್ಲ, ಆಚಾರ ಬೇಕು ಅಂತ ಹೇಳ್ತಾರೆ. ಬರೇ ಪುಣ್ಯ ಅಲ್ಲ, ಆ ಪುಣ್ಯಗಳು ನಮ್ಮನ್ನ ಆಚರಣೆಗೆ ಹಚ್ಚಿದವು, ಆಚರಣೆ ನಮ್ಮನ್ನ ಮಧ್ವಶಾಸ್ತ್ರದ ಶ್ರವಣಕ್ಕೆ ಹಚ್ಚಿತ್ತು. ಅಂದ್ರೆ ಎರಡು ಕೆಲಸ ಆಯಿತು, ಪುಣ್ಯ ಸಂಪಾದನೆ, ಆಚರಣೆ. ಪುಣ್ಯ ಸಂಪಾದನೆ ಮಾಡಿ ಆಚರಣೆ ಮಾಡಿದ್ದೇವೆ, ಆಚರಣೆ ಮಾಡಿ ಆಚಾರ ಶಾಸ್ತ್ರವನ್ನು ಕೇಳ್ತಾ ಇದ್ದೇವೆ. ಇದು ಒಂದರ್ಥ. ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ಮಾಡುವಂತಹದ್ದು. ನಮ್ಮ ಆಚಾರ್ಯರು ತಡ್ಕೊಳ್ಳಾಚಾರ್ಯ ಹೇಳ್ತಿರ್ಬೇಕು, ಈ ಶ್ಲೋಕಕ್ಕೆ ಇಷ್ಟೇ ಹೇಳ್ತಿರ್ತಾರೆ, ಹಾಗೆ ಹೇಳ್ಬೇಡು. ಪ್ರಾಚೀನ ಆಚೀರ್ಣ ಪುಣ್ಯ ಅಂದ್ರೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಅಲ್ಲ, ನಿಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ಅರ್ಥ ಹೇಳು ಅನ್ಬೇಕು. ಪ್ರಾಚೀನ ಆಚೀರ್ಣ ಪುಣ್ಯ, ಪ್ರಾಚೀನ ಆಚಾರ್ಯ ಏ ತೈರಾಚೀರ್ಣಂ ಪುಣ್ಯಂ. ಅವರ ಆಚರಣೆ ಮಾಡಿರುವಂತಹ ಪುಣ್ಯದ ಗಂಟು ನಿನಗೆ ಬಂದದ ಅನ್ನೋದಕ್ಕಾಗಿ ಆಚಾರ ಶಾಸ್ತ್ರ ಸಿಗ್ಲಿಕ್ಕತ್ತದ. ನಮ್ಮಪ್ಪ ನಮ್ಮ ಅಜ್ಜ, ಅವರ ಅಜ್ಜ ಪಾಪ ಪುಣ್ಯ ಗಂಟು ಕಟ್ಟಿಟ್ಟಿರ್ತಿದ್ರು. ಅದೇನು ಅವಲಕ್ಕಿ ಗಂಟು ಕಟ್ಟಿಟ್ಟಂಗ ದಕ್ಷಿಣಿ ಗಂಟು ಕಟ್ಟಿಟ್ಟಂಗಲ್ರಿ, ಪುಣ್ಯದ ಗಂಟು ಕಟ್ಟಿಟ್ಟಿರ್ತದಂತ. ನಿಜವಾಗ್ಲೂ ನಾವು ಇಷ್ಟು ಮಂದಿ ಕೂತೀವಿ, ನಮ್ಮೆಲ್ಲರ ಹಿರಿಯರನ್ನ ಒಂದು ಸರ್ತಿ ಸ್ಮರಣೆಗೆ ತಂದ್ಕೊಂಡ್ರೆ ಅರ್ಥ ಆಗತ್ತೆ. ಬಡತನದಾಗ ಜೀವನ ಕಳೆದ್ರು, ಒಂದ್ ದಿವ್ಸ ಎಲ್ಲೂ ಕೇಳಲಿಲ್ಲ, ದೇವ್ರ ಹತ್ರ ಕೈ ಮುಗಿದ್ರು, ಏನ್ ಕೊಟ್ಟ ಅದೇ ತಿಂದ್ರು, ಅದೇ ಹೋದ್ರು. ಅವ್ರು ಹೋಗುವಾಗ ಅವರಿರುವಾಗ ಒಂದೇ ಅಂದ್ ಹೋದ್ರು, ನಮ್ಮ ಮುಂದಿನ ಪೀಳಿಗೆ ಚಲೋ ಇರ್ಲಿ, ನಮ್ಮ ಮುಂದಿನ ಪೀಳಿಗೆ ಚಲೋ ಇರ್ಲಿ ಅಂತ ಹರಿಸಿ ಹೋದ್ರಲ್ಲ. ಅದ ನೋಡ್ರಿ, ನಾವೆಲ್ಲ ಇವತ್ತು ಆರಾಮ್ ಇದ್ದೀವಿ, ಎಲ್ಲ ರೀತಿಯಿಂದ ಸುಖವಾಗಿದ್ದೀವಿ. ಅದು ಯಾಕೆಂದ್ರೆ ಪ್ರಾಚೀನ ಆಚೀರ್ಣ ಪುಣ್ಯ. ನಮ್ಮ ಹಿರಿಯರು ಮಾಡಿ ಗಂಟು ಕಟ್ಟಿಟ್ಟಾರ, ಆ ಗಂಟು ಕೊಟ್ಟಾರ. ನಾವು ಎಷ್ಟು ಬುದ್ಧಿವಂತರು ಅಂದ್ರೆ ಬುತ್ತಿ ಗಂಟು ತೆಗಿಯೋದದ, ತುತ್ತು ಹಾಕೊಳ್ಳೋದ, ನೀರು ಕುಡಿಯೋದ, ಮಲ್ಕೊಳ್ಳೋದು, ಇಷ್ಟೇ ಕೆಲಸ, ಬೇರೆ ಏನಿಲ್ಲೇ ಇಲ್ಲ. ಟ್ರೈನಾಗ ಹೋಗ್ಬೇಕಾದ್ರೆ ತೊಗೊಂಡು ಹೋಗಿರ್ತಾರೆ ನೋಡಿ, ಟ್ರೈನಾಗ ಹೋಗ್ಬೇಕಾದ್ರೆ ಬುತ್ತಿ ಗಂಟು ತೊಗೊಂಡು ಹೋಗಿರಂಗಿಲ್ಲ. ಅದು ಮೆಲ್ಲಕ್ಕೆ ನೋಡ್ತಾರ, ಈ ಕಂಪಾರ್ಟ್ಮೆಂಟ್ನಾಗ ಯಾವ ಆಚಾರ ಇದ್ದಾರೋ ಇಲ್ಲೋ. ಹೌದ್ರಿ, ಆ ಆಚಾರ ಹೆಂಗಿದ್ದಾರೆ, ಮತ್ತ ನಮ್ಮ ಜೊತೆ ತಗೊಳ್ಳೋ ಹಂಗಿದ್ದಾರೋ ತಗೊಳ್ಳಾರ್ದಂಗಿದ್ದಾರೋ, ಅವು ವಿಕಲ್ಪದೊಳಗೂ ಕೂಡ
ಆಚಾರ ಇದ್ದಾರೋ ಇಲ್ಲೋ ಮೊದಲನೇ ವಿಕಲ್ಪ. ಇದ್ದಾರಂದ್ರೆ ನಮ್ಮ ಜೊತೆ ತಗೊಳ್ಳೋ ಆಚಾರ ಇದ್ದಾರೋ, ತಗೊಳ್ಳಾರ್ದ ಆಚಾರ ಇದ್ದಾರೋ. ತಗೊಳ್ಳದೇ ಇರೋ ಆಚಾರ ಇದ್ರೆ ಅದಕ್ಕೊಂದು ವ್ಯವಸ್ಥೆ, ತಗೊಳ್ಳೋ ಆಚಾರ ಇದ್ರೆ ಅದಕ್ಕೊಂದು ವ್ಯವಸ್ಥೆ. ತಗೊಳ್ಳೋ ಆಚಾರ ಇದ್ರೆ ಇಷ್ಟ ಆನಂದ್ರೆ ಹೇಳ್ತೀನಿ, ಆಚಾರ ಚಾ ತಗೋತೀರ ಕೊಡ್ಲಿಸ್ತಾನೆ, ನಾನೇ ಕೊಡ್ತೀನಿ, ನೀವೇ ಚಿಂತೆ. ಆ ಆಚಾರಿಗೆ ಮೊದಲು ಚಾ ಕೊಟ್ಬಿಡೋದು, ಮುಗಿದು ಹೋದ ಕೆಲಸ. ಆ ಆಚಾರ ಚಾ ಕೊಡೋದಾದ್ರೆ ಇವ್ರ ಮುಂದೆ ಉಂಡೆ ಹೊಲಕ್ಕೆ ತಿನ್ಲಿಕ್ಕೆ, ಉಂಡೆ ಹೊಲಕ್ಕೆಲ್ಲ ಅದೇನು ಪಲಾವು ಇಡ್ಲಿ ತಿನ್ಲಿಕ್ಕೆ ಅನುಕೂಲ, ಏನ್ ಸಮಸ್ಯೆ ಇಲ್ಲೇ ಇಲ್ಲ. ನಾವೆಲ್ಲ ಇದು ನೋಡ್ತಿರ್ತೀವಿ, ನಾವೆಲ್ಲ ಬುತ್ತಿಗಂಟು ತೆಗಿತೀವಲ್ಲ, ಅದಕ್ಕಂತಾರೆ ನೀ ಆ ಬುತ್ತಿಗಂಟಲ್ಲೋ ಪುಣ್ಯಾತ್ಮ, ನಿಮ್ಮ ಹಿರಿಯರು ಮಾಡಿದ ಬುತ್ತಿಗಂಟು ನಾವಿವತ್ತು ನೆನಪಿಟ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಪಂಡಿತಾಚಾರ್ಯ ಹೇಳಿದ ಮಾತು ಎರಡಂಶ. ಒಂದು, ನಾವು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ. ಎರಡನೇದ್ದು, ಇದೇ ಜನ್ಮದಲ್ಲಿ ನಮ್ಮ ಹಿರಿಯರು ಮಾಡಿದ ಪುಣ್ಯ. ಎರಡು ಪುಣ್ಯ ಅವ ಅನ್ನೋದಕ್ಕೆ ನಾವು ನಡ್ಕೊಂಡು ಹೊಂಟೀವ್ರಿ. ನಮ್ಮ ಪುಣ್ಯ ಎಷ್ಟವ ಲೆಕ್ಕ ಹಾಕಿ ನೋಡ್ರಿ, ನೋಡಂತ ನಮ್ಮ ಪುಣ್ಯ ಎಷ್ಟವ ಲೆಕ್ಕ ಹಾಕ್ರಿ. ನೆಟ್ಟಿಗೆ ಸಂಧ್ಯಾವಂದನೆ ಮಾಡೀವ, ನೆಟ್ಟಿಗೆ ದೇವ್ರ ಪೂಜೆ ಮಾಡೀವ, ನೆಟ್ಟಿಗೆ ದಾನ ಧರ್ಮ ಮಾಡೀವ, ನೆಟ್ಟಿಗೆ ವೃತ್ತಗಳನ್ನ ಮಾಡಿದ್ದೀವ, ಸರಿಯಾಗಿ ಚಾತುರ್ಮಾಸ್ಯ ಏಕಾದಶಿಗಳಂತಹ ವ್ರತಗಳನ್ನ ಮಾಡಿದ್ದೀವ, ಮನಸ್ಸಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಕೆಟ್ಟದ್ದನ್ನ ಬಯಸದೇ ಬದುಕಿದ್ದೀವ, ಒಬ್ಬ ಪಂಡಿತನನ್ನ ಇನ್ನೊಬ್ಬರನ್ನ ಕಂಡು ಅಸೂಯೆಯಿಂದ ನೋಡದೇ ಇದ್ದೀವ. ಇವನ್ನೆಲ್ಲ ಲೆಕ್ಕ ಹಾಕಿ ನೋಡಿದ್ರೆ ನಮ್ದೇನೇನೇನೇನು ಇಲ್ಲ ಅಂತ ಗ್ಯಾರಂಟಿ. ಅಂದ ಮೇಲೆ ಇದೆಲ್ಲ ಇಲ್ಲದೇ ಇದ್ದಾಗಲೂ ಹಾಯಾಗಿದ್ದೀವಂದ್ರೆ ಪ್ರಾಚೀನಾಚೀರ್ಣ ಪುಣ್ಯ, ಅವರದ್ದೇ ಪುಣ್ಯ ಹೊರತಾಗಿ ಇನ್ಯಾರದ್ದು ಪುಣ್ಯ ಅಲ್ಲ. ಹಾಗಾಗಿ ಎರಡಂಶ, ನಾವು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದ ಆಚಾರ ಶಾಸ್ತ್ರ ಶ್ರವಣ, ನಾವು ಜನ್ಮಾಂತರದಲ್ಲಿ ಮಾಡಿರುವಂತಹ ನಮ್ಮ ಹಿರಿಯರು ಮಾಡಿರುವಂತಹ ಪುಣ್ಯದಿಂದ ಆಚಾರ ಶಾಸ್ತ್ರ ಶ್ರವಣ. ಪ್ರಾಚೀನಾಚೀರ್ಣ ಪುಣ್ಯೋ ಚಯ ಚತುರಚರ ಆಚಾರ ತಶ್ಚಾರು ಚಿತ್ತಾನ್. ಅದರಿಂದ ಏನಾಯಿತು? ಆ ಪುಣ್ಯದಿಂದ, ಆ ಆಚರಣೆಯಿಂದ ಒಳ್ಳೆ ಮನಸ್ಸು ಬಂತಂತೆ. ಚಾರು ಚಿತ್ತಾನಂತಾರೆ, ಒಳ್ಳೆ ಮನಸ್ಸು. ನಮಗೆ ಕೇಳಬೇಕು ಅಂತ ಮನಸ್ಸು ಬರಬೇಕಲ್ಲ, ನಮಗೆ ಕೇಳಬೇಕು ಅಂತ ಮನಸ್ಸು ಬರಬೇಕಲ್ಲ. ಇಷ್ಟು ಮಂದಿ ಇದ್ದೀವಿ, ಇಷ್ಟೇ ಮಂದಿಗೆ ನಮಗೆ ಮನಸ್ಸು ಯಾಕೆ ಬಂತು? ಪಾಪ ಇಷ್ಟು ಮಂದಿ ಇದ್ದಾರೆ, ಸುತ್ತಮುತ್ತಲು ನೂರಾರು ಮಂದಿ ಇದ್ದಾರೆ. ಇಲ್ಲಂತಲ್ಲ, ಎಲ್ಲ ಕಡೆಗೂ ಇದೇ ಪ್ರಸಂಗ. ಪ್ರವಚನಕ್ಕೆ 50, 70, 100, ಅಬ್ಬಬ್ಬ ಅಂದರೆ ಊಟಕ್ಕೆ 500, ಅದೇನು ಸಮಸ್ಯೆ ಇಲ್ಲ. ನಮ್ಮಲ್ಲಿ ವ್ಯವಸ್ಥೆ ಹೆಂಗೆ ಇಟ್ಕೊಂಡಿದ್ದೀವಿ ನಾವು ಯಾವಾಗಲೂ 100 ಅಂತ ಎಲ್ಲಿ ಪ್ರವಚನ ಇದ್ರೆ ಗುಣಿಸು 4 ಅಂತ ಇಟ್ಕೊಂಡೇ ಬಿಟ್ಟಿರ್ತೀವಿ ನಾವು. ಅದು ವ್ಯವಸ್ಥೆ ಅಷ್ಟೇ. ಅದು ಯಾಕೆ ಆಗೋದಿಲ್ಲ? ಮನಸ್ಸೇ ಕೊಡೋದಿಲ್ಲ ದೇವರು. ಆಚಾರ ಶಾಸ್ತ್ರದಂತಹ ಕಾಸ್ಟ್ಲಿ ವಿದ್ಯೆಯನ್ನ, ತುಟ್ಟಿ ಪದಾರ್ಥವನ್ನ ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆಗೋದೇ ಇಲ್ರಿ ಅದು. ಚಾರು ಚಿತ್ತ, ಒಳ್ಳೆ ಮನಸ್ಸಿರ್ಬೇಕಂತೆ. ಇರ್ತದ ಪಾಪ, ಕೆಲವರು ಒಳ್ಳೆ ಮನಸ್ಸಿರ್ತದೆ, ಪ್ರವಚನಕ್ಕೆ ಬರ್ಬೇಕು ಅಂತ ಇಟ್ಕೊಂಡಿರ್ತಾರೆ. ನಾವು ಹೊಂಟಾಗ ದಾರ್ಯಾಗ ಅಂತಾರೆ, ಆಚಾರ ನಾವು ನಿಮ್ಮ ಪ್ರವಚನಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ವಿ, ಮತ್ತೆ ಬರ್ಲಿಲ್ಲ, ಯಾಕೆ? ಏನೂ ಆಗ್ಲೇ ಇಲ್ಲ. ಅದು ನಮ್ಮ ಮುಂದೆ ಹೇಳಿ ಸಾಯ್ಬೇಕು, ಅದು ಬೇರೆ. ಮತ್ತೆ ಸುಮ್ಮ ಹೋಗಿದ್ರೆ ಹ್ಞೂ ಅಂದ್ಬಿಡ್ತಿದ್ವಿ. ಆಚಾರ ನಿಮ್ದೇನೋ ಚಲೋ ನಡೆದಂತ ಪ್ರವಚನ, ಎಲ್ಲಿಗೆ ಬಂತು? ಮುಗೀತಾ? ಅಯ್ಯ ಬರ್ಬೇಕು ಅನ್ಕೊಂಡಿದ್ವಿ ನೋಡಿ ಆಚಾರ, ಅದು ಬೇರೆ. ಮುಗೀತಾ ಅಂತ ಬೇರೆ ಕೇಳೋದು ಮತ್ತೆ ಅದ್ರೊಳಗೆ. ನಾ ಹೇಳ್ಬೇಕು, ಇಲ್ರಪ್ಪ ಇನ್ನೂ ಹೇಳೋದು ಸದಾ ಬರ್ರಿ ಅಂತ ಹೇಳ್ಬೇಕು ಅವ್ರಿಗೆ. ಇಂಥ ಪರಿಸ್ಥಿತಿ ನಮ್ದೆಲ್ಲ. ಮನಸ್ಸೇ ಕೊಡೋದಿಲ್ಲ ದೇವರು, ಸಾಧ್ಯನೇ ಇಲ್ಲ ರೀ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗತ್ತೆ. ಪಾಠ ನಡೀತಾ ಇರ್ತದೆ, 4, 8, 5, 6 ಮಂದಿ ಕೂತಿರ್ತಾರೆ, ಅಲ್ಲೇ ಸಾವಿರಾರು ಮಂದಿ ಅಡ್ಡಾಡ್ತಾರೆ. ಒಬ್ಬರಿಗೆ ಒಂದು ದಿವಸ ಪಾಠಕ್ಕೆ ಬರಬೇಕು ಅನ್ಸಂಗಿಲ್ಲ, ಒಂದು ದಿವಸ ಕೇಳಬೇಕು ಅನ್ಸಂಗಿಲ್ಲ. ಯಾಕೆ ಅಂದರೆ ಅವರ ಪ್ರಾಚೀನಾಚೀರ್ಣ ಪುಣ್ಯಗಳೆಲ್ಲ ಸೋರಿ ಹೋಗ್ಬಿಟ್ಟಿರ್ತಾವೆ, ಎಲ್ಲೆಲ್ಲೆಲ್ಲೆಲ್ಲೋ ಡೈವರ್ಟ್ ಆಗಿಬಿಟ್ಟಿರ್ತಾವೆ. ಇಲ್ಲಿ ಬರಬೇಕು, ಕೂಡಬೇಕು ಅಂದರೆ ಅದೊಂದು ದೊಡ್ಡ ಗಂಟು ಬೇಕಾಗ್ತದೆ. ಅದು ಇಲ್ಲ, ಮನಸ್ಸು ಬರೋದಿಲ್ಲ. ಅತ್ಯುಚ್ಚಾಂ ರೋಚಯಂತೀಂ. ಏನು ನಿಮ್ಮ ವ್ಯಾಖ್ಯಾನ, ನಿಮ್ಮ ಗ್ರಂಥಗಳು? ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತ ವಚನಾಂ ಶ್ರಾವಕಾಂ ಶೋಧ್ಯ ಚಂಚೂನ್ ಶ್ರಾವಕಾನ್ ಅಸ್ಮಾನ್ ಶೋಧ್ಯ ಚಂಚೂನ್ ಅಸ್ಮಾನ್. ನಾವು ಕೇಳ್ತಿರೋ ಪಾಠ ಕೇಳ್ತಿರುವಾಗ ನಮಗೆಲ್ಲ ಒಂದು ಕುತೂಹಲ. ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು. ಪಂಡಿತಾಚಾರ್ಯ ಅಂತಾರೆ ಚೋದ್ಯ ಚಂಚೂನ್, ಏನೋ ಒಂದು ಪ್ರಶ್ನೆ ಕೇಳಬೇಕು. ಯಾಕೆ? ನಿಮ್ಮ ಬಾಯಿಯಿಂದ ಮತ್ತೊಂದು ಎಕ್ಸ್ಟ್ರಾ ತಿಳ್ಕೋಬೇಕು ಅಂತ ಒಂದು ಆಶಾ. ನೀವು ಹೇಳಿದ್ರಿ ಪಾಠ, ಏನು ಸಂದೇಹ ಇಲ್ಲ. ವಾಸ್ತವಿಕವಾಗಿ ನೀವು ಹೇಳುವಂತಹ ಪಾಠದಲ್ಲಿ ನಮಗೇನು ಸಂದೇಹ ಬರಬೇಕು? ಸ್ಪಷ್ಟವಾಗಿ ಹೇಳಿರ್ತೀವಿ. ಮಧ್ಯದಲ್ಲಿ ಒಂದು ಪ್ರಶ್ನೆ ಹಾಕೋದು, ಸುಮ್ಮನೆ ಒಂದು ಪ್ರಶ್ನೆ ಹಾಕೋದು, ಹೆಂಗ್ರಿ ಅಂದ್ಕೊಳ್ಳೆ ನೀವು ಮತ್ತೊಂದು ಸ್ವಲ್ಪ ವಿವರಣೆ ಮಾಡ್ಲಿಕ್ಕೆ ಇನ್ನೊಂದೆರಡು ಹೆಚ್ಚಿನ ಮಾತಾಡ್ತಿರಲ್ಲ. ಅಪ್ಪ ಆನಂದ, ಕೇಳಿದ್ವಿ ಅಂತಂತೀವಂತೆ. ಏನ್ರಿ ಪಂಡಿತಾಚಾರ್ಯ ಅಂತಾರೆ, ಅನುಭವಿಸಿದ್ದನ್ನು ಬರೆದಿದ್ದಾರೆ. ನಾವು ಅನುಭವಿಸಿದ್ದನ್ನು ಬರೀತಾರೆ. ಪ್ರಾಚೀನ ಚೀರ್ಣ ಪುಣ್ಯೋ ಚಯ ಚತುರತರ ಚಾರತಶ್ಚಾರು ಚಿತ್ತಾನತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತ ವಚನಾಂ ಶ್ರಾವಕಾಂ ಚೋದ್ಯ ಚಂಚೂನ್ ವ್ಯಾಖ್ಯಾಂ ಉತ್ಕಾಥ ದುಃಖಾಂ. ನಿಮ್ಮ ವ್ಯಾಖ್ಯಾನ ಎಂಥದ್ದು ಅಂದರೆ ಉತ್ಕಾಥ ದುಃಖಾಂ, ದುಃಖದ ಬೇರ್ ಸಮೇತ ಕಿತ್ತಿ ಒಗೆಯುವಂತಹದ್ದು. ಚಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ. ನಿಮ್ಮ ಚಿಂತೆಯಲ್ಲೇ ಇದ್ದವರು ನಾವು. ಚಿತ್ರಾಂ ಸಚ್ಚಾಸ್ತ್ರಕರ್ತ, ಅದ್ಭುತವಾದ ಸಚ್ಚಾಸ್ತ್ರವನ್ನು ಬರೆದಿರ್ತಕ್ಕಂಥವರು. ಚರಣ ಪರಿಚರಾನ್, ನಿಮ್ಮ ಸೇವಕರು, ನಿಮ್ಮ ಪಾದಧೂಳಿಯ ಸೇವಕರಾಗಿದ್ದೀವಿ. ಶ್ರಾವಯ ಅಸ್ಮಾಂ ಕಿಂಚಿತ, ಸ್ವಲ್ಪ ನಮಗೂ ಕಿವಿಗೆ ಬೀಳುವಂತೆ ಅನುಗ್ರಹವನ್ನು ಮಾಡ್ರಿ ಅಂತ ಪಂಡಿತಾಚಾರ್ಯರು ಆಚಾರ್ಯರ ಶಾಸ್ತ್ರದ ಬಗ್ಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಆಚಾರ್ಯರು ದೇವ ಸಭೆಯಲ್ಲಿ ಕುಳಿತಿದ್ದಾರಂತೆ.
ಅಲ್ಲಿ ಆಚಾರ್ಯರ ಕೀರ್ತಿ ನಡೀತಾ ಇದೆ ಅಂತ ಹೇಳ್ತಾರೆ. ಆಚಾರ್ಯರಿಗೆ ಎಲ್ಲಿ ಕೂಡಿಸ್ಯಾರ ಆಚಾರ್ಯರಿಗೆ? ನಾವು ಪಾಪ ನಮ್ಮ ಮನೇಲಿ ಕರೆದಾಗ ಯಾವುದೋ ಚೇರಲ್ಲಿ, ಪ್ಲಾಸ್ಟಿಕ್ ಚೇರೋ ಕಬ್ಬಣದ ಚೇರೋ ಮಣಿ ಏನೋ ನಮ್ದು ಯೋಗ್ಯತೆ ಏನೋ ಅದ್ರಲ್ಲಿ ಕೂಡಿಸಿರ್ತೇವೆ. ದೇವ ಸಭೆಯಲ್ಲಿ ಆಚಾರ್ಯರು ಕೂತದ್ದು ಪೀಠ, ಅದನ್ನು ಹೇಳಲಿಕ್ಕೆ ಪಂಡಿತಾಚಾರ್ಯ ಒಂದು ಶ್ಲೋಕ ಬರೋದು. ಪೀಠೆ ರತ್ನೋಪಕ್ಲುಪ್ತೆ ರುಚಿರ ರುಚಿ ಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಂಡಂ ಭಾವಿನಂ ತ್ವಾಂ ಜ್ವಲತಿ ನಿಜ ಪದೇ ವೈದಿಕಾದ್ಯಾಹಿ ವಿದ್ಯಾಃ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸತ್ ಸ್ವಪಿತವ ಭಗವನ್ನರ್ತಿ ತದ್ಯೋ ವಧೂಷು. ಇದನ್ನ ಏನಂತ ಹೇಳಬೇಕು ಅಲ್ರಿ? ನಿಮ್ಮ ಆಚಾರ ಕೂತ್ರು ಅದೊಂದು ದೊಡ್ಡ ವಿಷಯ ಏನದನ್ನು. ನಮ್ಮ ಆಚಾರು ಹೆಂಗ ಕೂಡ್ತಾರ ಗೊತ್ತದ ಇಲ್ಲೋ? ಇದು ದೊಡ್ಡ ಮಹಿಮಾ ಇದೆ. ಪೀಠದ ಮೇಲೆ ಕೂತ್ರು ಅಂತ ಹೇಳಿಕೊಂದು ದೊಡ್ಡ ಮಹಿಮೆ ಇದೇನಾದ್ರು? ಪಂಡಿತಾಚಾರ ಅಂತಾರ, ಅಯ್ಯೋ ಪೆದ್ದ, ನಮ್ಮ ಆಚಾರ ನಿಂತ್ರೆ ಒಂದ್ ಮಹಿಮಾ, ಕೂತ್ರೆ ಒಂದ್ ಮಹಿಮಾ. ನೆನಪಿಟ್ಕೋ. ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರಾ ಪ್ರಪಂಚ ಯೇಯುಃ ನನು ಮಧ್ವಸ್ಯ ನಮಾದೃಶಲ್ಪ ಬೋಧಾಹ. ನಮ್ಮ ಆಚಾರ್ಯರು ಇಲ್ಲಿಂದ ಎದ್ದಲ್ಲಿ ಹೋದ್ರು ಅಂತ ಒಂದು ದೊಡ್ಡ ಮಹಿಮೆ. ನೆನಪಿಟ್ಕೋ. ನಿಂಗೆ ಅರ್ಥ ಆಗಲ್ಲ ಅದು. ಕಥಮಪ್ಯಮರ ಪ್ರಪಂಚ ಯೇಯುಃ. ದೇವತೆಗಳ ವಿವರಣೆಯನ್ನು ಮಾಡಬೇಕು, ದೇವತೆಗಳ ವಿವರಣೆಯನ್ನು ಮಾಡಬೇಕು. ಕೂತ್ರು ನಮ್ಮ ಆಚಾರ, ಅದೇ ಒಂದು ದೊಡ್ಡ ಮಹಿಮಾ. ಎಲ್ಲಿ ಕೂತಾರ, ಹೆಂಗ್ ಕೂತಾರ ಅದನ್ನೊಂದು ತಿಳ್ಕೋ. ಪೀಠೆ ರತ್ನೋಪಕಪ್ತೆ, ಇಡೀ ಪೀಠ ರತ್ನದಿಂದ ಮಾಡಿಸಿಟ್ಟಿದ್ದಾರಂತ. ಯಾರು ಮಾಡಿಸ್ಯಾರ? ನಮ್ಮ ಆಚಾರು ಅಂತ ನಾವೊಂದು ಮಣಿ ಮಾಡಿಸಿರ್ತೀವಿ. ನಮ್ಮ ಆಚಾರ ಬರ್ತಾರ, ಅವ್ರಿಗೊಂದು ಮಣಿ ಅಂತ ನಾವು ಮಾಡಿಸಿರ್ತೀವಿ. ಅವಕ್ಕೆ ಪಾಪ ಮಳಿ ಹೊಡೆದು ಬಂಗಾರದ್ದು ಬೆಳ್ಳಿದು ಹೊಡೆದಿಟ್ಟಿರ್ತೀವಲ್ಲ, ಅದೆಲ್ಲ ಕೂತ್ಕೊಳ್ಳೆ ಚುಚ್ಚಲಿ ಒಂಚೂರು ಆಚಾರ್ಯರಿಗೆ. ಅವ್ರಿಗೂ ಇಲ್ಲ, ಪೂರ್ಣ ಬೆಳ್ಳಿದ್ ಮಾಡಿಸ್ಲಿಕ್ಕೆ ಆಗಿಲ್ಲ ಆಚಾರ್ಯರಿಗೆ, ಅದಕ್ಕೆ ಬೆಳ್ಳಿ ಹೂ ಬಡಿಸೀವಿ. ಅವು ಕೂತ್ಕೊಳ್ಳಿ ಚುಚ್ಕೊಂಡಿರ್ಬೇಕು. ಆಚಾರ್ಯಗೆ ಪೂರ್ಣ ಲಕ್ಷ ಇರ್ಬೇಕು. ಮಣಿ ಹಾಕಿರ ಆನಂದದಿಂದ ಪೀಠೆ ಆಚಾರ್ಯ ರತ್ನ ಖಚಿತವಾದ ಪೀಠದಲ್ಲಿ ದೇವತೆಗಳ ಸಭೆಯಲ್ಲಿ, ನಿಮ್ಮ ಸಭೆ ಅಲ್ವೇ ಅಲ್ಲ. ಪೀಠೆ ರತ್ನೋಪಕ್ಲುಪ್ತೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ. ಭಾವಿ ಬ್ರಹ್ಮರಾದ ನಿಮ್ಮನ್ನ ಕರೆದು ಕೂಡಿಸಿ ವೈದಿಕಾದ್ಯಾಹಿ ವಿದ್ಯಾಹ. ಲೋಕದಲ್ಲಿ ಎಷ್ಟು ಶಾಸ್ತ್ರಗಳು, ಎಷ್ಟು ವೇದಗಳಿವೆಯೋ ಎಲ್ಲ ವೇದಗಳು, ಎಲ್ಲ ಶಾಸ್ತ್ರಗಳು ದೇಹವನ್ನ ಧರಿಸಿಕೊಂಡು ಮೂರ್ತಿಮಂತರಾಗಿ, ಋಗ್ವೇದ ಮೂರ್ತಿಮಂತವಾಗಿ, ಯಜುರ್ವೇದ ಮೂರ್ತಿಮಂತವಾಗಿ, ಸಾಮವೇದ, ಅಥರ್ವೇದ, ಮಹಾಭಾರತ, ಪುರಾಣಗಳು ಎಲ್ಲ ಮೂರ್ತಿಮಂತರಾಗಿ ಬಂದು ನಿಂತು ಆಚಾರ್ಯರ ಸೇವೆಯನ್ನು ಮಾಡ್ತಾವಂತೆ. ಕೈ ಜೋಡಿಸಿ ನಿಲ್ತಾವ. ನಿಮ್ಮ ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶ ನಮಗೂ ಕೊಡ್ರಿ ಅಂತ ಕೇಳ್ಕೊಳ್ತಾವಂತ. ವೇದಗಳಂತಾವ, ಸ್ವಾಮಿ ನೀವು ನಮ್ಮನ್ನ ಮೀರಿದವರು, ನಿಮ್ಮನ್ನ ನಾವು ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ರೆ ಅದೇ ಒಂದು ದೊಡ್ಡ ಭಾಗ್ಯ ನಮಗೆ. ವೈದಿಕಾದ್ಯಾಹಿ ವಿದ್ಯಾಹ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸತ್. ಒಂದು ಕಡೆ ಅಲ್ಲ ನಿಮ್ಮ ಕೀರ್ತಿಯನ್ನು ಹೇಳೋದು, ಪ್ರತಿ ದೇವ ಸಭೆಗಳಲ್ಲೂ ನಿಮ್ಮ ಪ್ರವಚನ ಆಗ್ತಾ ಇರ್ತದೆ, ನಿಮ್ಮ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ. ನಮ್ದು ಆ ಗುಡಿಯಾಗ ಪ್ರವಚನ, ಈ ಗುಡಿಯಾಗ ಪ್ರವಚನ ಅಂತಿರಂಗಿಲ್ಲ. ನಮ್ದೆಲ್ಲ ರಾಯರ ಮಠದಾಗ ಒಮ್ಮೆ, ಹಣಮಪ್ಪನ ಗುಡಿಯಾಗ ಒಮ್ಮೆ, ವೆಂಕಪ್ಪನ ಗುಡಿಯಾಗ ಒಮ್ಮೆ ಅಂತಿರಂಗಿಲ್ಲ. ಹಂಗ ಆಚಾರ್ಯರ ಮಹಿಮೆಗಳು ಏನು ಅಂದ್ರೆ ಪ್ರತ್ಯೇಕಂ ದೇವ ಸಂಸತ್ ಸ್ವಪಿತವ ಭಗವನ್ನರ್ತಿ ತದ್ಯೋ ವಧೂಷು. ಆಚಾರ್ಯರ ಸಲುವಾಗಿ ದೇವತೆಗಳು ವೇದ ವಿದ್ಯೆಗಳೆಲ್ಲ ಮೂರ್ತಿಮಂತರಾಗಿ ಬಂದು ನಿಂತು ಸೇವೆಯನ್ನು ಮಾಡ್ತಾರಂತೆ. ಆಚಾರ್ಯರು ಹಸ್ತಿನಾಪುರದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ. ಮೊದಲನೇ ದಿವಸ ಆಚಾರ್ಯರು ಗಂಗಾ ಸ್ನಾನಕ್ಕೆ ಹೋಗಿದ್ರಂತೆ. ಗಂಗಾ ಸ್ನಾನಕ್ಕೆ ಹೋಗಿ ಬಂದ್ಬಿಟ್ರು. ಮರುದಿವಸ ಇನ್ನೇನು ನಮ್ಮ ಗಂಗಾ ಸ್ನಾನಕ್ಕೆ ಹೋಗ್ಲಿಕ್ಕೆಲ್ಲ ಆಗಂಗಿಲ್ಲ ಅಂತ ಹೇಳಿ ಬಿಟ್ಬಿಟ್ರು. ಗಂಗಾಗ ತಡ್ಕೊಳಿಕ್ಕಾಗಲ್ತು. ಆಕೆ ಅನ್ಲು, ಈ ಊರ್ ತನಕ ಆಚಾರ್ಯರು ಬಂದು, ಮಧ್ವಾಚಾರ್ಯರು ಬಂದು ನಮ್ಮೊಳಗೆ ಸ್ನಾನ ಮಾಡದೆ ಇದ್ರೆ ನಮ್ಮ ಮರ್ಯಾದೆ ಗೇಡ್ ಅನ್ಲಕ್ಕಿ. ನಾಳೆ ಅಂತಾರಿಲ್ಲ, ನಿಮ್ಮೂರಿಗೆ ಬಂದಿದ್ರಂತಲ್ಲ ಆಚಾರ್ಯ, ಸ್ನಾನಕ್ಕೆ ಬರಲಿಲ್ಲ ಅಂತ. ಇಷ್ಟ ಸಾಕ್ರಿ ಮರ್ಯಾದೆ ಹೋಗ್ಲಿಕ್ಕೆ, ಇಷ್ಟ ಸಾಕು ಮರ್ಯಾದೆ ಹೋಗ್ಲಿಕ್ಕೆ. ಸಿಟ್ಟು ಬಂತ ಆಕೆಗೆ, ತಡ್ಕೊಳ್ಳಿಕ್ಕಾಗಲಿಲ್ಲ. ಹೆಣ್ಮಗಳಿಗೆ ಗಂಗಾದೇವಿ ತಡ್ಕೊಳ್ಳಿಲ್ಲ. ಭಿತ್ವಾ ಭುವಂ ದೇವ ನದಿ ಜಗಾಮ ಶಾಖಾ ವಿಶೇಷೇಣ ನಿಷೇವಿತುಂ ತಂ ವಾಣೀಚ ಯತ್ರೇಷ್ಯತಯ ಕೃತಾರ್ಥ ಶಿವಾದಿ ವಂದ್ಯಾನ ತದತ್ರ ಚಿತ್ರಂ. ಅಲ್ಲೆಲ್ಲೋ ಊರು ಹೊರಗೆ ಹರಿತಾ ಇದ್ಲ ಗಂಗಾದೇವಿ. ಸರಸರ ಊರೊಳಗೆ ಬಂದ್ಬಿಟ್ಲು. ಊರ್ನಾಗಿದ್ದವ್ರಿಗೆಲ್ಲ ಗಾಬರಿ, ಇಲ್ಯಾಕೆ ಹರ್ಲಿಕ್ಕೆ ನದಿ, ಇಲ್ಯಾಕೆ ಹರ್ಲಿಕ್ಕೆ ನದಿ. ಯಾಕಂದ್ರೆ ಇವ್ರು ದಿವಸ ನೀರು ತರ್ಲಿಕ್ಕೆ ಹೋದವ್ರ ಅಭ್ಯಾಸದ. ಈ ಊರ್ನಾಗ ಬಂತು. ಎಲ್ಲಿ ಬಂತು? ಹರಿದು ಬಂದ ಆಚಾರ್ಯರೆಲ್ಲಿ ಚಾತುರ್ಮಾಸ್ಯ ಕೂತಿದ್ರು, ಯಾವ ಮಠದೊಳಗೆ ಕೂತಿದ್ರು, ಮುಂದ ಭರ್ರಂತ ಹರಿತಾ ಇದ್ರು. ಶಿಷ್ಯರಿಗೆಲ್ಲ ಗಾಬರಿ. ಓಡ್ಕೋತ್ ಬಂದು ಹೇಳಿದ್ರು ಆಚಾರ್ಯರಿಗೆ, ಸ್ವಾಮಿ ನದಿನೇ ಹರ್ಕೊಂಡು ಬರ್ಲಿಕ್ಕತ್ತದ ಅಂದ್ರು.
ಆಚಾರ್ಯ ಸುಮ್ಮನೆ ಮುಗುಳ್ನಕ್ರೆ, ಏನು ಮಾತಾಡಲಿಲ್ಲ. ಎಲ್ಲ ಶಿಷ್ಯರು ನಿಂತಿದ್ರು. ಯಾರೋ ಹೆಣ್ಮಗಳು ಬಂದು ಮುತ್ತೈದೆಯೊಬ್ಬಕ್ಕೆ, ಇವ್ರಿಗೆ ಗಾಬರಿ ಆದ ಶಿಷ್ಯರಿಗೆ. ಯಾವ ಹೆಣ್ಮಕ್ಳು ಬಂದ್ರಪ್ಪ, ಮಠದಾಗ ಹೆಣ್ಮಕ್ಳು ಬರಬಾರ್ದು ಅಂತಿರ್ತದೆ, ಇವು ಮಠದಾಗ ಹೆಣ್ಮಕ್ಳು ಜಾಸ್ತಿ ಹೇಳಿಕತ್ ಬಿಡ್ತಾರೆ, ಗಾಬರಿ ಆಗ್ಬಿಡುತ್ತೆ. ಕೆಲವೊಮ್ಮೆ ಈಗೇನು ಹೆಣ್ಮಕ್ಳು ಬಂದ್ರು, ಎಲ್ಲಿಂದ ಬಂದ್ರು ನೋಡ. ಆ ಗಂಗಾದೇವಿ ಮೂರ್ತಿಮಂತಳಾಗಿ ಬರ್ತಾಳೆ. ನದಿಯಾಗಿ ಹರಿದಿದ್ಲಲ್ಲ ಬಾಗಿಲವರೆಗೆ, ಮೂರ್ತಿಮಂತಳಾಗಿ ಬಂದು ಆಚಾರ್ಯರಿಗೆ ಕೈ ಜೋಡಿಸಿ ಕೇಳ್ತಾಳೆ, ನನ್ನ ಮೇಲೆ ಕೃಪಾ ದೃಷ್ಟಿ ತಪ್ಪದೆ ನಿಮ್ದೆಲ್ಲಾದರೂ, ಯಾಕೆ ಸ್ನಾನಕ್ಕೆ ಬರಲಿಲ್ಲ? ದಯವಿಟ್ಟು ನನಗೊಂದು ಸೇವೆ ಕೊಡ್ರಿ, ನಿಮ್ಮ ಮಠದ ಮುಂದೆ ಹರಿತೀನಿ, ಚಾತುರ್ಮಾಸ ಆಗೋ ತನಕ ಇಲ್ಲಿ ಸ್ನಾನ ಮಾಡ್ರಿ ಅಂತ ಕೇಳಿಕೊಳ್ಳುತ್ತಾಳೆ. ಸೇವಂತೆ ಮೂರ್ತಿಮತ್ಯ, ಮೂರ್ತಿ ಮಂತರಾಗಿ ನಮ್ಮ ಆಚಾರ್ಯರ ಸೇವೆಯನ್ನು ಮಾಡ್ತಾರೆ. ಇದು ನಮ್ಮ ಆಚಾರ್ಯರ ವೈಭವ. ಅಂತಹ ವೈಭವವನ್ನು ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವತಃಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ